ಆಂಡಾಳ್ ಮಂದಿರಂ ಟ್ರಸ್ಟ್ ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲೀ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಂ ಪ್ರಪದ್ಯೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತವಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಪ್ರಪದ್ಯೆ ನಿರವದ್ಯಾನಾಂ ನಿಷದ್ಯಾಂ ಗುಣಸಂಪದಾಂ ಶರಣಂ ಭವಭೀತಾನಾಂ ಶತಕೋಪಮುನೀಶ್ವರಂ. ಶ್ರೀಮದ್ರಂಗಶಠಾರಿ ಸಂಯಮಿ ವರಾಲ್ಲಬ್ಧಾಗಮಾಂತದ್ವಯಂ ಶ್ರೀಮದ್ವೀರರಘೂದ್ವಹಾದ್ಯ ಷಡ್ದಿಕ್ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂ ಸದೇಶಿಕಯತೇಃ ಕಾರುಣ್ಯವೀಕ್ಷಾಸ್ಪದಂ ಸೇವೆ ರಂಗಧುರೀಣ ಶಾಸನವಶಂ ನಾರಾಯಣಂ ಯೋಗಿನಂ. ವೇದಾಂತದೇಶಿಕಯತೀಂದ್ರ ಕಟಾಕ್ಷಲಬ್ಧ ತ್ರಯ್ಯಂತಸಾರಮನವದ್ಯ ಗುಣಂ ಬುಧಾಗ್ರಯಂ ನಾರಾಯಣಾದ್ಯಯತಿ ದುರ್ಯಕೃಪಾಭಿಷಿಕ್ತಂ ಶ್ರೀರಂಗನಾಥ ಯತಿಶೇಖರಮಾಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮತೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣಸೂರೀಂದ್ರ ಪದಪಂಕಜಷಟ್ಪದಂ ಅನಂತಪದ್ಮನಾಭಾರ್ಯಂ ಭಾರದ್ವಾಜಮಹಂ ಭಜೆ. ಅಸ್ಮದ್ಗುರುಭ್ಯೋ ನಮಃ. ನೀಳಾತುಂಗಸ್ತನಗೀತಕೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿಗ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಳಿತಂ ಯಾಪದಾತ್ಕೃತ್ಯ ಭುಂಕ್ತೆ. ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இந்திசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்லு சூடிக் கொடுத்த சுடர் கொடியே தொல்பாவை பாடி அருளவல்ல பல்வளையாய். நாடினி வேங்கடவர்க்கென்னை விதி என்ற இம்மாற்றம் நான் கடவா வண்ணமே நன்கு. கூடாரை வெல்லும் சீர் கோவிந்த உன் தன்னை பாடிப் பறைகொண்டு யாம் பெருசம்மானம் நாடு புகழும் பரிசினால் நன்றாக. சூடகமே தோள்வளையே தோடே செழிப்பூவே பாடகமே என்றமைய பல்கவரும் ஞாமணிவோ ஆடை உடுப்போம் அதன் பின்னே பால் சோறு மூடனை மேல் முழங்கை வழிவார கூடியிருந்து குளிர்ந்தேனோரும் ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಕೂಡಾರೈ ವೆಲ್ಲುಂಚೀರ್ ಗೋವಿಂದ ಅಂತ ಹೇಳಿ ಈ 27ನೇ ಪಾಶುರದ ಮೂಲಕ ಗೋದಾದೇವಿ ತೋರಿಸ್ತಾ ಇರೋದು ಏನು ಅಂತ ಅಂದರೆ, ಗೋದಾದೇವಿ ಇಷ್ಟು ದಿನ 26 ಪಾಶುಗಳ ಮೂಲಕ ಅವನಿಗೆ ಪಾವೈ ನೋಂಬು ಅಂತ ಏನಿತ್ತು, ಆ ಪಾವೈ ನೋಂಬು ಎನ್ನುವಂತಹ ವ್ರತ ಈಗ ಸಿದ್ಧಿಸಿದೆ.
ಯಾಕೆ ಅಂದ್ರೆ ಇಷ್ಟು ದಿನಗಳಲ್ಲಿ ಮೈಯಿಟ್ಟೆഴുದೋಂ ಮಲರಿಟ್ಟು ನಾವು ಮುಡಿಯೋಂ ನೈಯುಣ್ಣೋಂ ಪಾಲುಣ್ಣೋಂ ಅಂತ ಹೇಳಿ ಈ ವ್ರತಾನುಷ್ಠಾನದಲ್ಲಿ ಇಂಥ ನಿಯಮಗಳನ್ನೆಲ್ಲ ಇಟ್ಕೊಂಡು ಈ ವ್ರತವನ್ನ ನಾವು ಮಾಡ್ತಾ ಇದ್ದೇವೆ. ವ್ರತವನ್ನ ಹೀಗೆ ಮಾಡ್ತಾ ಇರಬೇಕಾದ್ರೆ ಈಗ ಇವಳು ಮುಳಂಗೈ ವಳಿವಾರ ಮೂಡನೈ ಕೈದು ಅಂತ ಹೇಳಿ ಅಲ್ಲಿ ಆ ತುಪ್ಪವನ್ನ ಪಾಲ್ಸೋರು ಅಂತ ಹೇಳಿ ಇಲ್ಲಿ ಒಂದು ರೆಸಿಪಿ ಕೂಡ ಕೊಡ್ತಾಳೆ ಗೋದಾದೇವಿ. ಈ ಪಾಶುರದಲ್ಲಿ ರೆಸಿಪಿ ಕೊಡೋದ್ರ ಜೊತೆಗೆ ಗೋದಾದೇವಿ ಈ ತುಪ್ಪವನ್ನ ನಾವೀಗ ತೆಗೆದುಕೊಳ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಏನರ್ಥ, ವ್ರತಾನುಷ್ಠಾನದ ದಿನಗಳಲ್ಲಿ ಇಷ್ಟು ದಿನಗಳು ನಾವು ಈ ಒಂದು ನಿಯಮದೊಂದಿಗೆ ಈ ಒಂದು ಕಟ್ಟುಪಾಡಿನೊಂದಿಗೆ ಇದ್ವಿ. ಆದ್ರೆ ಈಗ ಈ ವ್ರತ ಸಿದ್ಧಿಸಿದೆ, ಅದಕ್ಕಾಗಿ ಈಗ ಆ ನಿಯಮಗಳು ಬೇಕಾಗಿಲ್ಲ. ಯಾಕೆ ಅವನಲ್ಲಿ ಬೇಡ್ಕೊಂಡು ನಾವು ಏನಕ್ಕಾಗಿ ಬೇಡ್ಕೊಂಡು ಬಂದಿದ್ವೋ ಅದೆಲ್ಲ ಈಗ ಸಿದ್ಧಿಸಿದೆ. ಅದಕ್ಕಾಗಿ ಆ ಸಿದ್ಧಿಸಿರುವ ಫಲವಾಗಿ ಇವತ್ತಿನ ಪಾಶುರದಲ್ಲಿ ನಾವು ನೋಡುವಂಥದ್ದು ಏನು ಅಂದ್ರೆ ಗೋದಾದೇವಿ ಈ ರೀತಿಯಾಗಿ ಅಲಂಕಾರಗಳನ್ನು ಮಾಡಿಕೊಳ್ತಾಳೆ. ಅದರ ಜೊತೆಗೆ ಅವಳು ಈ ಪಾಲ್ಸೋರು ಎನ್ನುವಂತಹ ಆ ಕ್ಷೀರಾನ್ನ ಅಥವಾ ಕೆಲವೊಂದ್ಸರಿ ಅದು ಸಕ್ಕರೆ ಪೊಂಗಲ್ ಅಂತ ಹೇಳುವಂತಹ ಅಭ್ಯಾಸ ಇದೆ. ಅದನ್ನ ನಾವು ಮಾಡಿಕೊಂಡು ಅವನಿಗೆ ಸಮರ್ಪಣೆ ಮಾಡಿ ನಂತರ ತೆಗೆದುಕೊಳ್ಳುವಂತಹ ಅಭ್ಯಾಸ ಇವತ್ತಿನ ದಿನ ಇದೆ. ಅದೇ ರೀತಿಯಲ್ಲಿ ಆ ಗೋದಾದೇವಿ ಅವತ್ತು ಈ ವ್ರತಾನುಷ್ಠಾನದ ನಂತರ ಹೇಗೆ ಅಲಂಕಾರ ಮಾಡಿಕೊಂಡೋ ಅದೇ ರೀತಿ ಅಲಂಕಾರಗಳನ್ನ ನಾವು ಇಲ್ಲೂ ಸಹ ಗೋದಾದೇವಿಗೆ ನೋಡಬಹುದು ಅಲ್ವಾ. ಬಹಳ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ ಗೋದಾದೇವಿಗೆ. ಯಾವ ರೀತಿಯಲ್ಲಿ ಅವತ್ತು ಮೈಯಿಟ್ಟೆഴുದೋಂ ಮಲರಿಟ್ಟು ನಾವು ಮುಡಿಯೋಂ ಅಂತ ಗೋದಾದೇವಿ ವ್ರತದ ಸಮಯದಲ್ಲಿ ಅಲಂಕಾರಗಳನ್ನು ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ಲು. ಅದಾದ್ಮೇಲೆ ವ್ರತ ಯಾವಾಗ ಸಿದ್ಧಿಸ್ತೋ ಅಂದ್ರೆ ಇವತ್ತಿನ ದಿನ 27ನೇ ದಿನ, ಆ ದಿನದಂದು ಗೋದಾದೇವಿ ಹೇಗೆ ಅಲಂಕಾರ ಮಾಡಿಕೊಂಡಿದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಆ ರೀತಿಯಲ್ಲಿ ಅಲಂಕಾರ ಮಾಡಿ ನಮ್ಗೆಲ್ಲರಿಗೂ ತೋರಿಸಿದ್ದಾರೆ. ಆಂಡಾಳ್ ಮಂದಿರದವರಿಗೆ ಧನ್ಯವಾದಗಳು. ಆ ರೀತಿಯಲ್ಲಿ ಇವತ್ತು ಕೂಡಾರೈ ವೆಲ್ಲುಂ ಶ್ರೀ ಗೋವಿಂದ ಅನ್ನುವಂತಹ ಪಾಶುರವನ್ನು ನೋಡೋದಕ್ಕೂ ಮುಂಚೆ ನೆನ್ನೆಯ ಪಾಶುರದಲ್ಲಿ ನಾವು ನೋಡಿದಂತಹ ವಿಷಯಗಳು ಏನು ಅಂತ ನೋಡೋದಾದ್ರೆ, ನೆನ್ನೆಯ ಪಾಶುರದಲ್ಲಿ ಗೋದಾದೇವಿ ಕೆಲವೊಂದಷ್ಟು ವಿಷಯಗಳನ್ನ ಲಿಸ್ಟ್ ಔಟ್ ಮಾಡಿ ಹೇಳಿದ್ರು ಅಲ್ವಾ. ಅವಳಿಗೆ ಏನೇನು ಬೇಕು ಅಂತ ಹೇಳಿ ಶಂಖಗಳು ಅದೇ ರೀತಿ ಬಹಳಷ್ಟು ವಿಷಯಗಳನ್ನ ಅವಳು ಲಿಸ್ಟ್ ಔಟ್ ಮಾಡಿ ಹೇಳಿದ್ರು. ಪಾಲನ್ನ ವರ್ಣತ್ತು ಪಾಂಚಜನ್ಯಮೇ ಅಂತ ಅಂದ್ರೆ ಶಂಖ ಪಾಂಡರೇವ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತೀವಿ. ಅಂದ್ರೆ ಏನರ್ಥ ಅಂದ್ರೆ ಆ ಶಂಖ ಬೆಳ್ಳಕ್ಕೇನೆ ಇದೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಇಲ್ಲಿ ಅಷ್ಟು ಬೆಳ್ಳಕ್ಕಿರುವಂತಹ ಅಂದ್ರೆ ಅದಕ್ಕೆ ಬಿಳಿ ಬಿಟ್ಟು ಬೇರೆ ಏನು ಸೇರೇ ಇಲ್ಲ ಆ ಬಣ್ಣದಲ್ಲಿ, ಅಷ್ಟು ಬೆಳ್ಳಕ್ಕಿದೆ. ಆ ರೀತಿಯಾದ ಶಂಖ, ಯಾವ ರೀತಿಯಾದ ಶಂಖ, ಪಾಂಚಜನ್ಯವೇ, ನಿನ್ನ ಪಾಂಚಜನ್ಯವಂತೆ ಇರುವಂತಹ ಶಂಖಗಳನ್ನ ನಮಗೆ ಕೊಡು. ಅದಾದ್ಮೇಲೆ ಎರಡನೇ ಐಟಮ್ ಏನು ಅಂತ ಅಂದ್ರೆ ಶಾಲ ಪೆರುಂಪರೆಗೆ ಅತಿ ದೊಡ್ಡದಾದಂತಹ ಬೇರಿಗಳು, ಈ ಬೇರಿಗಳನ್ನ ನಮಗೆ ಕೊಡು. ಕೋಲ ಬೆಳಕ್ಕೆ, ಕುತ್ತು ಬೆಳಕು ನೋಡಿದ್ವಿ ಅಲ್ವಾ, ಆ ರೀತಿಯಲ್ಲಿ ಅಂತ ದೀಪಗಳನ್ನು ನಮಗೆ ಕೊಡಿಯೇ ಅಂತ ಹೇಳಿ ಆ ಗರುಡಾಳ್ವಾನನು ಹೇಗೆ ಶ್ರೀಮನ್ನಾರಾಯಣನ ಮೇಲೂ ಹಾಗೂ ಕೆಳಗೂ ಇದ್ದಾನೆ ಅನ್ನೋದನ್ನ ನೋಡುತ್ತೇವೆ. ವಿಧಾನಮೆ ಅಂತ ಅಂದ್ರೆ ನಾವು ನಿನ್ನೆ ನೋಡೋದ ಹಾಗೆ ಈ ವ್ರತಾನುಷ್ಠಾನ ಮಾಡಬೇಕಾದ್ರೆ ನಮಗೊಂದು ಶೇಡ್ ಬೇಕು ಅಂತ ಹೇಳಿ ಒಂದು ಚಪ್ಪರವನ್ನ ಇಲ್ಲಿ ಗೋದಾದೇವಿ ಕೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ 5 ವಿವಿಧವಾದ ಪದಾರ್ಥಗಳನ್ನ ಗೋದಾದೇವಿ ಕೇಳಿ ಈ ಪದಾರ್ಥಗಳನ್ನ ಆ ಶ್ರೀಕೃಷ್ಣ ಕರುಣಿಸಿದ್ರಿಂದ ಈ ವ್ರತಾನುಷ್ಠಾನ ಸಿದ್ಧವಾಯಿತು ಅಂತ ಹೇಳಿ ಇವತ್ತಿನ ಪಾಶುರದ ಮೂಲಕ ನಮಗೆ ಉತ್ತರ ಸಿಗ್ತದೆ. ಹೇಗೆ ಅಂತ ಅಂದ್ರೆ ಇಷ್ಟು ದಿನಗಳು ನೈಯುಣ್ಣೋಂ ಪಾಲುಣ್ಣೋಂ ಅಂತ ಹೇಳಿ ನಾವೇನನ್ನೂ ತಿಂತಾ ಇರಲಿಲ್ಲ, ಈ ಲಗ್ಜುರೀಸ್ನೆಲ್ಲ ಬಿಟ್ಟುಬಿಡಿದ್ವಿ, ಈ ಅಲಂಕಾರಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾವು ಆ ಸಕ್ಕರೆ ಪೊಂಗಲ್ ಅಥವಾ ಕ್ಷೀರಾನ್ನ ಅದನ್ನ ಮಾಡಿಕೊಂಡು ಅವನಿಗೆ ಅರ್ಪಣೆ ಮಾಡಿ ನಂತರ ಅದನ್ನ ತೆಗೆದುಕೊಂಡೆ ಅಂತ ಹೇಳಿ ಅದರ ಮೂಲಕ ಈ ಕೂಡಾರಾಯ ವೆಲ್ಲುಂ ಶ್ರೀ ಗೋವಿಂದ ಅನ್ನೋದ್ರ ಮೂಲಕ ಈ ಗೋದಾದೇವಿ ಇಷ್ಟು ದಿನಗಳು ಅವಳಿಗಿದ್ದಂತಹ ಬೇಡಿಕೆ ಪ್ರಶ್ನೆಗಳು ಏನೇನಿತ್ತು ಆ ಶ್ರೀಕೃಷ್ಣನ ಬಳಿ ಅದೆಲ್ಲದಕ್ಕೂ
ಉತ್ತರ ಸಿಕ್ಕಿದೆ. ಆ ರೀತಿಯಲ್ಲಿ ಅವಳು ಬಿಟ್ಟಿದ್ದಂತಹ, ಅಂದ್ರೆ ನಿಯಮ ಪಾಲಿಸ್ಕೊಂಡು ಇವೆಲ್ಲ ಮಾಡಬಾರ್ದು ಅಂತ ಏನನ್ನ ಅನ್ಕೊಂಡಿದ್ಲೋ ಅದನ್ನೆಲ್ಲ ಇವತ್ತು ಬ್ರೇಕ್ ಮಾಡಿ ಇವತ್ತು ಗೋದಾದೇವಿ ಅದನ್ನ ಮಾಡ್ತಾರೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಗಮನಿಸಿದ್ರ, ಅಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿದ್ದು, ಶಯ್ಯಾದನ ಶಯ್ಯೋಂ ಅಂತ ಹೇಳಿದ್ರಲ್ವ ಗೋದಾದೇವಿ. ಆ ರೀತಿಯಲ್ಲಿ ಮೇಲಯಾರ್ ಶೈವನಗಳಂತ ಹೇಳಿ ನೆನ್ನೆಯ ಪಾಠಗಳ ಮೂಲಕ ನಾವು ಆ ದೊಡ್ಡವರು ಮಾಡೋದನ್ನೇ ಮಾಡೋದು ಅಂತ ಹೇಳಿ ಆ ನಿಯಮವನ್ನು ಬ್ರೇಕ್ ಮಾಡಲಿಲ್ಲ. ಇಲ್ಲಿ ಅದನ್ನ ಹಾಗೆ ಇಟ್ಕೊಂಡಿದ್ದಾಳೆ. ದೊಡ್ಡವರು ಮಾಡೋದನ್ನೇ ಮಾಡೋದು ಅಂತ ಹೇಳಿ ಆ ನಿಯಮನ ಬ್ರೇಕ್ ಮಾಡಲಿಲ್ಲ. ಮಿಕ್ಕ ನಿಯಮಗಳು, ನಾವು ಕಣ್ಣಿಗೆ ಕಪ್ಪನ್ನ ಇಟ್ಕೊಳ್ಳಲ್ಲ, ನಾವು ಹೂವನ್ನ ಮುಡಿಯೋದಿಲ್ಲ ಅಂತ ಹೇಳಿದ್ದನ್ನೆಲ್ಲ ಬ್ರೇಕ್ ಮಾಡಿ ಇವತ್ತು ಅದಕ್ಕೆ ಆ ವ್ರತಕ್ಕೆ ಉತ್ತರ ಸಿಕ್ಕಿರೋದ್ರಿಂದ, ಆ ವ್ರತ ಸಿದ್ಧಿಸಿರೋದ್ರಿಂದ ಆ ರೀತಿಯಲ್ಲಿ ಗೋದಾದೇವಿ ಇದಕ್ಕೆಲ್ಲ ಆ ನಿಯಮಗಳನ್ನೆಲ್ಲ ಬ್ರೇಕ್ ಮಾಡಿ ಶಯ್ಯಾದನ ಶಯ್ಯೋಂ ಅನ್ನೋದನ್ನ ಬ್ರೇಕ್ ಮಾಡಲಿಲ್ಲ. ಮತ್ತೂ ಒಂದು ಅತ್ಯಂತ ಮುಖ್ಯವಾದದ್ದು ಅದನ್ನು ಬ್ರೇಕ್ ಮಾಡಲಿಲ್ಲ. ಅದು ಯಾವುದು ಅಂದ್ರೆ ತೀಕ್ಕುರಳೈ ಸೆಂಡ್ರೋದು. ನಾವು ಯಾವತ್ತೂ ಗಾಸಿಪ್ಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ, ಗಾಳಿ ಮಾತುಗಳಿಗೆ ಕಿವಿ ಕೊಡಲ್ಲ, ಗಾಳಿ ಮಾತುಗಳನ್ನ ಆಡೋದಿಲ್ಲ ಅಂತ ಹೇಳಿ ಆ ನಿಯಮನೂ ಇಲ್ಲಿ ಬ್ರೇಕ್ ಮಾಡಲಿಲ್ಲ. ಆ ರೀತಿಯಲ್ಲಿ ಈ ವ್ರತಕ್ಕೆ ಹೇಳಿದಂತಹ ಕೆಲವು ಡೋಂಟ್ಸ್, ನಾವು ಮಾಡದೇ ಇರುವಂತಹ ಕೆಲಸಗಳು, ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿ, ಈ ಡೋಂಟ್ಸ್ ಅಲ್ಲಿ ಈ ತೀಕ್ಕುರಳೈ ಸೆಂಡ್ರೋದು, ಶಯ್ಯಾದನ ಶಯ್ಯೋಂ ಅನ್ನುವಂತಹ ಈ ಎರಡು ವಿಷಯಗಳನ್ನ ಗೋದಾದೇವಿ ಬ್ರೇಕ್ ಮಾಡಲಿಲ್ಲ. ಇದು ಯಾವಾಗಲೂ ನಮ್ಗೆ ಬೇಕು ಅಂತ ಹೇಳಿ ಇದ್ರ ಮೂಲಕ ಗೋದಾದೇವಿ ತೋರಿಸ್ತಾರೆ. ನಾವು ಕೂಡ ಯಾವತ್ತಿಗೂ ಸಹ ಈ ರೀತಿಯಲ್ಲಿ ಆ ಗಾಳಿ ಮಾತುಗಳಿಗೆ ಕಿವಿ ಕೊಡೋದು, ಅದರ ಜೊತೆಗೆ ಆ ಗಾಳಿ ಮಾತುಗಳನ್ನ ನಾವು ಹೋಗಿ ಆಡೋದು, ಅಥವಾ ಆ ಒಂದು ಸೆನ್ಸೇಷನಲ್ ನ್ಯೂಸ್ ಅಂತ ಹೇಳಿ ದೊಡ್ಡದಾಗಿ ಇವತ್ತು ತೋರಿಸ್ತಾರಲ್ಲ, ಅದು ನಿಜವಾಗ್ಲೂ ಒಂದೇನೋ ಆ ರೀತಿ ಸೆನ್ಸೇಷನ್ ಇರಲ್ಲ. ಆದರೆ ತುಂಬಾ ಜನನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಆ ಸೆನ್ಸೇಷನ್ ಅಂತ ಮಾಡ್ತಾರೆ. ಅವಾಗ ಏನಾಗ್ತಾರೆ, ಜನ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಆ ರೀತಿಯಲ್ಲಿ ಆ ಒಂದು ನೆಗೆಟಿವಿಟಿ ಶೇಡಲ್ಲಿ ತೋರಿಸುವಂಥ ಒಂದು ನ್ಯೂಸ್ ಇರ್ಬೋದು, ಸುದ್ದಿ ಇರ್ಬೋದು, ಅದಕ್ಕೆಲ್ಲ ನಾವು ಕಿವಿಗೊಡಬಾರ್ದು, ಅದರಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ತೀಕ್ಕುರಳೈ ಸೆಂಡ್ರೋದು ಅನ್ನೋದ್ರ ಮೂಲಕ ಗೋದಾದೇವಿ ತೋರಿಸ್ತಾರೆ. ಆ ರೀತಿಯಲ್ಲಿ ಗಾಸಿಪ್ಸ್ ಇನ್ವಾಲ್ವ್ ಆಗೋದಿರಲಿ, ಈ ನೆಗೆಟಿವಿಟಿ ಇನ್ವಾಲ್ವ್ ಆಗೋದಿರಲಿ, ಇದನ್ನೆಲ್ಲ ನಾವು ಯಾವತ್ತಿಗೂ ಮಾಡಬಾರ್ದು. ಇದು ಕೇವಲ ಈ ಒಂದು ಧನುರ್ಮಾಸದ 30 ದಿನಗಳ ವ್ರತಕ್ಕೆ ಇರುವಂತಹ ನಿಯಮ ಅಂತ ಅನ್ಕೋಬೇಡಿ, ಯಾವತ್ತಿಗೂ ಇರುವಂತಹ ನಿಯಮ. ಆ ರೀತಿಯಲ್ಲಿ ಗೋದಾದೇವಿ ಶಯ್ಯಾದನ ಶಯ್ಯೋಂ ನಮಗೆ ಯಾವಾಗಲೂ ಯಾವುದು ಪ್ರಮಾಣ ಅಂತ ಅಂದ್ರೆ, ಆ ದೊಡ್ಡವರು, ಜ್ಞಾನದಲ್ಲಿ ದೊಡ್ಡವರು, ಅನುಷ್ಠಾನದಲ್ಲಿ ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು, ಯಾವ ದಾರಿಯಲ್ಲಿ ನಡೆದು ಹೋಗಿದ್ದಾರೋ ಅದೇ ನಮಗೆ ಪ್ರಮಾಣವೇ ಹೊರತು ನೀವು ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತು ಅದಕ್ಕೋಸ್ಕರ ನಾ ಇದು ಮಾಡಿಬಿಟ್ಟೆ ಅಂತ ನಾವು ಹೇಳಲ್ಲ ಅಂತ ಹೇಳಿ ಗೋದಾದೇವಿ ಇಲ್ಲಿ ತಾನು ಮಾಡುವಂತಹ ಕೆಲಸಕ್ಕೆ ಪ್ರಮಾಣ ಏನು ಅಂತ ಹೇಳಿ ಆನ್ ವಾಟ್ ಬೇಸಿಸ್ ಶಿ ಡಸ್ ದ ವರ್ಕ್ ಅನ್ನೋದನ್ನ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಶಯ್ಯಾದನ ಶಯ್ಯೋಂ ತೀಕ್ಕುರಳೈ ಸೆಂಡ್ರೋದು ಅನ್ನೋದು ಅದಕ್ಕಾಗಿಯೇ ನಮಗೆ ಇವತ್ತಿಗೂ ಬಹಳ ಮುಖ್ಯ. ಇಲ್ಲಿ ತೀಕ್ಕುರಳೈ ಸೆಂಡ್ರೋದು, ಶಯ್ಯಾದನ ಶಯ್ಯೋಂ ಎರಡಕ್ಕೂ ಕೂಡ ಒಂದು ಕನೆಕ್ಷನ್ ಇದೆ ಇವತ್ತಿನ ಪಾಶುರಕ್ಕೆ. ಆ ರೀತಿಯಲ್ಲಿ ಇವತ್ತಿನ ಪಾಶುರವನ್ನು ನಾವು ನೋಡೋದಾದ್ರೆ ಕೂಡಾಲೈ ವೆಲ್ಲುಂ ಶೀರ್ ಗೋವಿಂದ ಅಲ್ವಾ. ಈ ಪಾಶುರದಲ್ಲಿ ಗೋದಾದೇವಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಗೋದಾದೇವಿ ಹೇಳ್ತಾ ಇರುವಂಥದ್ದು ಶತ್ರುಗಳನ್ನು, ಸೇರ್ದೆಯವರನ್ನ ಕೂಡ ವಶೀಕಾರ ಮಾಡುವಂತ ಒಂದು ಶಕ್ತಿ ಉಳ್ಳವನು ಶ್ರೀಕೃಷ್ಣ. ಆ ರೀತಿಯಲ್ಲಿ ಗೋದಾದೇವಿ ಹೇಳ್ತಾ ಇರೋದು, ಆ ಸೇರ್ದೆ ಅಂತವ್ರನ್ನ ಕೂಡ ಅವರನ್ನು ಬದಲಾಯಿಸಿ, ಅವರನ್ನು ಚೇಂಜ್ ಮಾಡಿ, ವಶೀಕಾರ ಮಾಡಿಕೊಂಡು, ಅವರನ್ನು ವಶೀಕಾರ ಮಾಡೋದನ್ನ ಮಾಟ ಮಂತ್ರ ಮಾಡಿ ವಶೀಕಾರ ಮಾಡೋದಲ್ಲ, ಅವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿ, ಅವರು ಕೂಡ ಮಾಟ್ರಾರುನಕ್ಕೂ ಒಲಿತವೆಂದು ವಾಸಕ್ಕಣ್ಣಂತ ಹೇಳಿ ನೋಡುವಲ್ಲ ಹಿಂದಿನ ಭಾಷೆಗಳಲ್ಲಿ, ಆ ರೀತಿಯಲ್ಲಿ ವೇಷ ಇದ್ದವರು ಕೂಡ ಬದಲಾಗಿ ಆ ಶ್ರೀಕೃಷ್ಣನ ಮಂಚದ ಕಾಲುಗಳ ಬಳಿ ಹೋಗಿ ಅವನ ಕಾಲುಗಳ ಬಳಿ ನಿಂತುಕೊಂಡು ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ಆ ರೀತಿಯಲ್ಲಿ ಈ ಕೂಡಾಲೈ ವೆಲ್ಲುಂ ಶೀರ್ ಗೋವಿಂದ ಅಂತ ಅಂದ್ರೆ ಸೇರದೇ ಇರೋರನ್ನು ಕೂಡ ಸೇರಿಸುವಂತಹ ಒಂದು ಶಕ್ತಿ ಉಳ್ಳವನು ಶ್ರೀಕೃಷ್ಣ. ಸೇರದೇ ಇರೋರನ್ನು ಸೇರಿಸುವಂತಹ ಶಕ್ತಿ ಅಂದ್ರೆ ಏನಂತ, ವೇಷ ಉಳ್ಳವರನ್ನ ಅದನ್ನ ಪ್ರೀತಿಯನ್ನಾಗಿ ಬದಲಾಯಿಸಿ ಅವನ ಬಳಿ ಕರ್ಕೊಳ್ಳೋದು ಅನ್ನುವಂಥದ್ದು ಒಂದು ಅರ್ಥ.
ಅದೇ ರೀತಿಯಲ್ಲಿ ಇದಕ್ಕೆ ಬೇರೆ ಒಂದು ವಿಶೇಷವಾದ ಅರ್ಥವನ್ನು ನಾವು ನೋಡೋದಾದ್ರೆ, ಸೇರದೇ ಇರೋರನ್ನ ಮಾತ್ರ ಸೇರಿಸೋನಲ್ಲ ಶ್ರೀಕೃಷ್ಣ. ಅದಲ್ಲದೆ ಇನ್ನೇನ್ ಮಾಡ್ತಾನೆ ಅಂತ ಅಂದ್ರೆ, ಸೇರದೇ ಇರುವಂತಹ ವಿಷಯಗಳು ಈ ಒಂದು ಲೋಕಗಳಲ್ಲಿ ಎಷ್ಟೆಲ್ಲ ಇರುತ್ತೆ ಅಲ್ವಾ. ಸೇರದೇ ಇರುವಂತಹ ವಿಷಯಗಳು ಈ ಲೋಕದಲ್ಲಿ ಎಷ್ಟೋ ನೋಡ್ಬೋದು, ಆದ್ರೆ ಅದನ್ನು ಕೂಡ ಸೇರಿಸಿ ತೋರಿಸ್ತಾನಂತೆ ಅವನು. ಅದು ಹೇಗೆ ಅಂತ ಅಂದ್ರೆ, ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂದ್ರೆ ಏನರ್ಥ? ಸೇರದೇ ಇರುವಂತವ್ರನ್ನ ಸೇರೋ ಹಾಗೆ ಮಾಡೋದು ಅಂದ್ರೆ, ಒಬ್ರಿಗೊಬ್ರು ದ್ವೇಷ ಇಟ್ಕೊಂಡಿರೋರನ್ನ ಪರಸ್ಪರ ದ್ವೇಷ ಇಲ್ಲದೆ ಸೇರೋ ಹಾಗೆ ಮಾಡೋದು ಅನ್ನೋದು ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಸೇರದೇ ಇರುವಂತಹ ವಿಷಯಗಳು ಎಷ್ಟೊಂದಿವೆ ಲೋಕದಲ್ಲಿ, ಅದನ್ನು ಕೂಡ ಸೇರಿಸಿ ತೋರಿಸ್ತಾನಂತೆ. ಆ ರೀತಿ ಎಲ್ಲಿ ಸೇರಿಸಿ ತೋರಿಸ್ದ ಅಂತ ಅಂದ್ರೆ, ಮುಖ್ಯವಾಗಿ ಎಷ್ಟೋ ಅವತಾರಗಳಲ್ಲಿ ನೋಡ್ಬೋದು, ಆದ್ರೆ ಮುಖ್ಯವಾಗಿ ನಾವು ನೋಡುವಂತಹ 2 ಅವತಾರಗಳು ಯಾವುವು ಒಂದು ಅಂದ್ರೆ, ಹಯಗ್ರೀವ ಅವತಾರ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ. ಇಲ್ಲಿ ಈ 2 ಅವತಾರಗಳಲ್ಲಿ ಸೇರದೇ ಇರೋದನ್ನ ಸೇರಿಸಿ ತೋರಿಸ್ದ ಶ್ರೀಮನ್ನಾರಾಯಣನಲ್ಲಿ. ಏನದು ಸೇರದೇ ಇರೋದನ್ನ ಸೇರಿಸಿ ತೋರಿಸಿದ್ದು ಅಂತ ಅಂದ್ರೆ, ಅವನ ಶರೀರ ಹೇಗಿತ್ತಂತೆ? ಮನುಷ್ಯನ ಶರೀರ, ಆದರೆ ಮುಖ ಅಶ್ವದ ಮುಖ ಅಲ್ವಾ. ಇದು ಎಲ್ಲಾದ್ರೂ ಸೇರತ್ತ ಲೋಕದಲ್ಲಿ? ಸೇರಲ್ಲ. ಆ ರೀತಿಯಲ್ಲಿ ಸೇರದೇ ಇರುವಂತಹ ಈ 2 ವಿಷಯಗಳನ್ನ ಸೇರಿಸಿ ತೋರಿಸಿದವನು ಶ್ರೀಮನ್ನಾರಾಯಣ. ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಸೇರದೇ ಇರುವಂತಹ ಈ ವಿಷಯಗಳನ್ನ ಸೇರಿಸಿ ತೋರಿಸ್ದ. ಇದು ಮಾತ್ರನಾ ಅಂದ್ರೆ ಇಲ್ಲ, ನೃಸಿಂಹಸ್ವಾಮಿಯಾಗಿ ಲೋಕದಲ್ಲೇ ಎಲ್ಲೂ ಸೇರದೇ ಇರುವಂತಹ 2 ವಿಷಯಗಳು, ಸಿಂಹದ ಮುಖ, ಮನುಷ್ಯನ ದೇಹ, ಇದನ್ನ ತೆಗೆದುಕೊಂಡು ಸೇರಿಸಿ ತೋರಿಸ್ದ ಶ್ರೀಮನ್ನಾರಾಯಣ. ಆ ರೀತಿಯಲ್ಲಿ ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಲೋಕದಲ್ಲಿ ಸೇರದೇ ಇರುವಂತಹ ವಿಷಯಗಳನ್ನ ನಾನು ನಿಮಗೆ ಸೇರಿಸಿ ತೋರಿಸ್ತೀನಿ, ಅದರ ಜೊತೆಗೆ ಲೋಕದಲ್ಲಿ ಸೇರದೇ ಇರುವಂತಹ ಜನಗಳನ್ನು ಪರಸ್ಪರವಾಗಿ ಚೆನ್ನಾಗಿದ್ದು ಅವರನ್ನು ಸೇರಿಸಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಶ್ರೀ ಗೋದಾದೇವಿ ಹೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಈ ರೀತಿಯಾಗಿ ಇರುವಂತಹ ನಿನ್ನ ಶತ್ರುಗಳನ್ನು ಸಹ, ಅಂತಹ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡುವಂತಹ ಒಂದು ಕೆಪಾಸಿಟಿ ಉಳ್ಳವನು ಅಂತ ಹೇಳಿ ಗೋದಾದೇವಿ ಇಲ್ಲಿ ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಹೇಳ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವಂಥದ್ದು, ಅದಕ್ಕಾಗಿ ಹೇಳ್ತಾ ಇರೋದು. ನಿಮಗೆ ಯಾರಿಗೂ ಇಲ್ಲಿ ದೋಷ ಹೇಳ್ತಾ ಇಲ್ಲ. ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಆ ವೆಲ್ಲುಂ ಅನ್ನೋದು ಗೆಲ್ಲಬಲ್ಲ ಅನ್ನುವಂತಹ ಅರ್ಥ ಇಲ್ಲಿ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದನ್ನೇ ನಾವು ಬೆಲ್ಲ ಅಂತ ಅಂದ್ಕೊಂಡು ಅವತ್ತು ಸಕ್ಕರೆ ಪೊಂಗಲ್ ಅವನಿಗೆ ಮಾಡಬೇಕು ಅಂತ ಮಾಡ್ತೀವಿ. ಅದರಲ್ಲೇನು ತಪ್ಪಿಲ್ಲ, ಅವನಿಗೆ ಸಕ್ಕರೆ ಪೊಂಗಲ್ ಮಾಡಿ ಅದನ್ನ ನಾವು ಸ್ವೀಕರಿಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ವೆಲ್ಲುಂ ಅಂದ್ರೆ ಗೆಲ್ಲಬಲ್ಲ ಅಂತ ಅರ್ಥ, ವೆಲ್ಲುಂ ಅಂದ್ರೆ ಬೆಲ್ಲ ಅನ್ನೋ ಅರ್ಥ ಅಲ್ಲ. ಆ ರೀತಿಯಲ್ಲಿ ಇಲ್ಲಿ ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಸೇರದೇ ಇರೋರನ್ನು ಸೇರಿಸೋ ಹಾಗೆ ಮಾಡ್ತಾನೆ, ಅದರ ಜೊತೆಗೆ ಸೇರದೇ ಇರುವಂತಹ 2 ವಿಷಯಗಳನ್ನ ಅಲ್ವಾ, ಮಿಕ್ಸ್ಡ್ ಡಬಲ್ಸ್ ಅಂತ ಹೇಳ್ತೀವಿ ಅಲ್ವಾ, ಬ್ಯಾಡ್ಮಿಂಟನ್ ಮತ್ತೆ ಟೆನ್ನಿಸ್ ನಲ್ಲಿ. ಆ ಮಿಕ್ಸ್ಡ್ ಡಬಲ್ಸ್ ಅವತಾರ ಯಾವುದು ಅಂದ್ರೆ, ಹಯಗ್ರೀವ ಅವತಾರ, ನೃಸಿಂಹ ಅವತಾರ. ಮುಖ ಪ್ರಾಣಿಯದ್ದು, ದೇಹ ಮನುಷ್ಯನದ್ದು. ಆ ರೀತಿ ಸೇರದೇ ಇರೋದನ್ನ ಸೇರಿಸಿ ತೋರಿಸಿದವನು ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಇದಕ್ಕೆ ಮತ್ತೊಂದು ವಿಶೇಷವಾದ ಅರ್ಥವನ್ನು ನಾವು ನೋಡ್ಬೋದು. ಅದೇನು ಅಂತ ಅಂದ್ರೆ, ಇಲ್ಲಿ ಗೂಢರ್ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಇನ್ನೊಂದು ಅರ್ಥ ಕೂಡಾರೈ ಅಂದ್ರೆ ಸೇರದೇ ಇರೋರು, ಕೂಡಾರೈ ಕೂಡೋರಲ್ಲ, ಕೂಡದೇ ಇರೋರು ಅಂತ ಅರ್ಥ. ಆ ರೀತಿ ಕೂಡದೇ ಇರೋರನ್ನ ಕೂಡೋ ಹಾಗೆ ಮಾಡುವವನು ಕೂಡಾರೈ ವೆಲ್ಲು ಅನ್ನೋದು ಒಂದು ಅರ್ಥ. ಆದರೆ ಇಲ್ಲಿ ಕೂಡರ್ ಅಂದ್ರೆ ಅದಕ್ಕೆ ಇಂದ್ರಿಯ ಅಂತ ಅರ್ಥ. ಇಲ್ಲಿ ನಾನು ನಿಮಗೆ ಮೊದಲೇ ಕೆಲವು ಉಪನ್ಯಾಸಗಳ ಹಿಂದೆ ಹೇಳಿದ ಹಾಗೆ, ಈ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ಅಂತ ಸಾಮಾನ್ಯವಾಗಿ ಯಾರಾದರೂ ಮಾತಾಡೋದಕ್ಕೆ ಹೊರಟರು ಅಂತ ಅಂದ್ರೆ, ಅಯ್ಯೋ ಅವರೆಲ್ಲ ಆಗಿದಾರಪ್ಪ, ಹೀಗಿದಾರಪ್ಪ, ಅವರ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಾವು ಹಾಗೆ ಹಿಂದಕ್ಕೆ ಬಂದ್ಬಿಡ್ತೀವಿ. ಯಾಕೆ ಅಂತ ಅಂದ್ರೆ, ಅಯ್ಯೋ ಇದು ನಮ್ಮಂತಹ ಸಾಮಾನ್ಯರಿಗೆಲ್ಲ ಈ ಇಂದ್ರಿಯಗಳು ಕಂಟ್ರೋಲ್ ಮಾಡ್ಕೊಳ್ಳೋದೆಲ್ಲ ಹೇಳೋದು ಅಂತ ಹೇಳಿ ನಾವು ನಮಗೆ ಅನ್ಕೊಂಡ್ಬಿಡ್ತೀವಿ. ಆ ರೀತಿ ಅನ್ಕೋಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ನಾನೀಗ ಆಗಲೇ ಒಂದು ಹಿಂದಿನ ಉಪನ್ಯಾಸದಲ್ಲಿ ಹೇಳಿರೋ ಹಾಗೆ,
ಈ ಇಂದ್ರಿಯಗಳ ಒಂದು ಕಂಟ್ರೋಲ್ ಎಲ್ಲರಿಗೂ ಬೇಕು. ಯಾಕೆ ಅಂತ ನೋಡಿದ್ರೆ, ನಾವೀಗ ಏನೋ ಒಂದು ಗೋಲನ್ನು ಇಟ್ಕೊಂಡಿರ್ತೀವಿ. ಅದು ನಮ್ಮ ಅಫಿಷಿಯಲ್ ಲೈಫ್ಸ್ ಆಗಿರ್ಬೋದು, ಅಥವಾ ಮನೆಯ ಒಂದು ಪರ್ಸನಲ್ ಲೈಫ್ ಆಗಿರ್ಬೋದು. ಏನೋ ಗೋಲ್ ಇಟ್ಕೊಂಡಿರ್ತೀವಿ. ನಮ್ಮ ಪರ್ಸನಲ್ ಲೈಫಲ್ಲಿ ನಾವು ಇಷ್ಟು ದಿನಗಳಾದ್ಮೇಲೆ ಹೀಗಿರ್ಬೇಕು, ಹಾಗಿರ್ಬೇಕು, ಏನೋ ಕನಸು ಕಾಣಿರ್ತೀವಿ, ಅಥವಾ ಹೀಗಿರ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ ಅಲ್ವಾ. ಆ ರೀತಿಯಲ್ಲಿ ಆ ಗೋಲನ್ನು ಏನೋ ಇಟ್ಕೊಂಡಿದೀವಿ, ಅದು ಪರ್ಸನಲ್ ಲೈಫ್ ಆಗಿರ್ಬೋದು, ಅಥವಾ ನಮ್ಮ ಕಚೇರಿಯ ಒಂದು ಜೀವನ ಆಗಿರ್ಬೋದು, ಯಾವುದ್ರಲ್ಲಾದ್ರೂ ಸರಿ, ಆ ಒಂದು ಗೋಲನ್ನು ಇಟ್ಕೊಂಡ್ಮೇಲೆ ಆ ಗೋಲ್ಗೆ ತಕ್ಕ ಹಾಗೆ ನಾವು ವರ್ಕ್ ಮಾಡಬೇಕು ಅಲ್ವಾ. ಆ ಗೋಲಿಗೆ ತಕ್ಕ ಹಾಗೆ ನಾವು ವರ್ಕ್ ಮಾಡಬೇಕು ಅಂತ ಅಂದ್ರೆ ನಮಗೆ ಆವಾಗ ಎಲ್ಲೂ ಡೈವರ್ಷನ್ಸ್ ಇರಬಾರ್ದು. ಈ ಡೈವರ್ಷನ್ಸ್ ಯಾವುದರಿಂದ ಬರುತ್ತೆ, ಸಿಚುಯೇಷನ್ ಇಂದ ಬರುತ್ತಾ ಅಂತ ನೋಡಿದ್ರೆ, ಇದಕ್ಕೆ ಉದಾಹರಣೆಯನ್ನ ಸೀತೆಯ ಬಗ್ಗೆ ನಾವು ನೋಡೋದಾದ್ರೆ ರಾಮಾಯಣದಲ್ಲಿ ಈಗಾಗಲೇ ಈ ಉದಾಹರಣೆ ಕೊಟ್ಟಿದ್ದೀನಿ ಹಲವು ಬಾರಿ. ಅದರಲ್ಲಿ ಸೀತೆ ಅಶೋಕವನದಲ್ಲಿ ಇದ್ಲು, ಸುಂದರಕಾಂಡದಲ್ಲಿ ನಾವು ನೋಡ್ತೀವಿ. ಆ ಸೀತೆ ಅಶೋಕವನದಲ್ಲಿದ್ದಾಗ ಅವಳಿಗೆ ಡಿಸ್ಟ್ರಾಕ್ಷನ್ಸ್ ಇತ್ತಾ ಇಲ್ವಾ ಅಂದ್ರೆ ಖಂಡಿತ ಇತ್ತು. ಖಂಡಿತ ಎರಡು ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಅವಳಿಗೆ. ಎರಡು ರೀತಿ ಅಂದ್ರೆ ಏನು? ಒಂದು, ಅವಳಿಗೆ ಅನುಕೂಲವಾಗಿರುವಂತಹ ಒಂದು ಡಿಸ್ಟ್ರಾಕ್ಷನ್ನೇ, ಅನುಕೂಲವಾಗಿದ್ರೂ ಡಿಸ್ಟ್ರಾಕ್ಷನ್ನೇ. ಮತ್ತೊಂದು ಅನಾನುಕೂಲವಾದಂತಹ ಒಂದು ಡಿಸ್ಟ್ರಾಕ್ಷನ್. ಒಂದು ಫೇವರಬಲ್, ಇನ್ನೊಂದು ಅನ್ಫೇವರಬಲ್. ಅದು ಯಾವ ಡಿಸ್ಟ್ರಾಕ್ಷನ್ ಅಂತ ಅಂದ್ರೆ, ಒಂದು ಕಡೆ ಅವಳಿಗೆ ಈ ಆ ಅಶೋಕವನವೇ ಅಷ್ಟು ಸುಂದರವಾಗಿದೆಯಂತೆ, ಅದರಲ್ಲಿ ಹೂಗಳು, ಹಣ್ಣುಗಳು, ಹಚ್ಚ ಹಸುರಿನ ಮರಗಳು, ಈ ರೀತಿಯಾಗಿ ಎಲ್ಲವೂ ಸುಗಂಧವನ್ನು ಬೀಸುವಂತಹ ಹೂಗಳು, ತುಂಬಾನೇ ಈ ರೀತಿಯಾಗಿ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ತೋಟ, ಈ ಗಾರ್ಡನ್ ಎಲ್ಲ ಅಶೋಕವನದಲ್ಲಿದೆ. ಇದು ಅನುಕೂಲವಾಗಿರುವಂತಹ ಒಂದು ಡಿಸ್ಟ್ರಾಕ್ಷನ್. ಇನ್ನೊಂದು ಅನಾನುಕೂಲವಾದಂತಹ ಒಂದು ಡಿಸ್ಟ್ರಾಕ್ಷನ್ ಯಾವುದು ಅಂದ್ರೆ, ಆ ರಾಕ್ಷಸಿಯರೆಲ್ಲ ಸೇರ್ಕೊಂಡು ಇವಳನ್ನ ಭಯಪಡಿಸುವಂಥದ್ದು, ಟಾರ್ಚರ್ ಮಾಡುವಂಥದ್ದು. ಇದು ಎರಡನೇ ಡಿಸ್ಟ್ರಾಕ್ಷನ್. ಅಲ್ಲಿಗೆ ಸೀತಾದೇವಿಗೆ ಒಂದು ಕಡೆ ಅನುಕೂಲವಾಗಿರುವಂತಹ ಡಿಸ್ಟ್ರಾಕ್ಷನ್ ಇದೆ, ಮತ್ತೊಂದು ಕಡೆ ಈ ಕಡೆ ಅನಾನುಕೂಲವಾದಂತಹ ಡಿಸ್ಟ್ರಾಕ್ಷನ್ ಇದೆ. ಆದ್ರೆ ಅವಳ ಗಮನ ಎರಡೂ ಕಡೆನೂ ಹೋಗಲಿಲ್ಲ. ಅಲ್ಲಿಗೆ ನಾವು ಯಾವುದಕ್ಕಾಗಿ ಈ ಕಥೆಯನ್ನ ಹೇಳಿದ್ದು ಅಂತ ಅಂದ್ರೆ, ಇಲ್ಲಿ ನಮಗೆ ಸಿಚುಯೇಷನ್ಸ್ ಈ ರೀತಿ ಇದ್ದೇ ಇರುತ್ತೆ. ಅಂದ್ರೆ ನಮ್ಮ ಒಂದು ಕಚೇರಿ ಜೀವನದಲ್ಲಾಗ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಾಗ್ಲಿ ನಾವೊಂದು ಗುರಿಯನ್ನ, ಧ್ಯೇಯವನ್ನ ಇಟ್ಕೊಂಡಿದೀವಿ ಅಂತ ಅಂದ್ರೆ, ಅದರ ಕಡೆ ನಾವು ಸಾಕಬೇಕು ಅಂತ ಅಂದ್ರೆ ಈ ರೀತಿ ಪರಿಸ್ಥಿತಿಗಳು ನಮ್ಗೆ ಬಂದೇ ಬರುತ್ತೆ, ಡಿಸ್ಟ್ರಾಕ್ಷನ್ಸ್ ಬಂದೇ ಬರುತ್ತೆ. ಆ ಧ್ಯೇಯವನ್ನ ನಾವು ಮುಟ್ಟಬೇಕು ಅಂತ ಅಂದ್ರೆ ಈ ಡೈವರ್ಷನ್ಸ್, ಈ ಪರಿಸ್ಥಿತಿಗಳು ಏನ್ ನೋಡಿದ್ವಿ ಇದ್ದೇ ಇರುತ್ತೆ. ಆದ್ರೆ ಅದ್ರ ಕಡೆ ಅಟ್ರಾಕ್ಟ್ ಆಗದೇ ಇರೋ ಹಾಗೆ ಇರ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ತೋರಿಸಿರೋ ಹಾಗೆ ಗೂಡಾರೈ ವೆಲ್ಲುಂಶೀರ್ ಗೋವಿಂದ, ಆ ಇಂದ್ರಿಯಗಳ ನಿಗ್ರಹ ನಮಗೆ ಆಗಿದ್ರೇನೆ ಈ ಡಿಸ್ಟ್ರಾಕ್ಷನ್ಸ್ಗೆ ನಾವು ಕಿವಿಗೊಡೋದಿಲ್ಲ, ಅಥವಾ ನಮ್ಮ ಮನಸ್ಸು ಆ ಕಡೆ ಹೋಗಲ್ಲ. ಆ ರೀತಿಯಲ್ಲಿ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲದೇನೆ ಯಾವುದೂ ಇರಲ್ಲ, ಆದ್ರೆ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ಆ ಸಮಯದಲ್ಲೂ ಕೂಡ ಸೀತಾದೇವಿ ಹೇಗೆ ಶ್ರೀರಾಮನನ್ನೇ ನೆನೆಸ್ಕೊಳ್ತಾ ಇದ್ಲು, ಅವರ ಭಯಪಡಿಸುವಂತಹ ಮಾತುಗಳನ್ನ ಕೂಡ ಸೀತಾದೇವಿ ಲೆಕ್ಕ ಮಾಡ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ಈ ತೋಟದ ಹಣ್ಣುಗಳು, ಎಲೆಗಳು, ಕಾಯಿಗಳು ಇವನ್ನ ಕೂಡ ಲೆಕ್ಕಿಸ್ತಾ ಇರಲಿಲ್ಲ ಸೀತಾದೇವಿ. ಈ ರೀತಿಯಲ್ಲಿ ಎರಡೂ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಶ್ರೀರಾಮನನ್ನೇ ಹೇಗೆ ಅವರು ಧ್ಯಾನ ಮಾಡ್ತಾ ಇದ್ಲೋ ಆ ರೀತಿ ಇಲ್ಲೂ ಕೂಡ ಕೂಡಾರೈ ವೆಲ್ಲುಂಶೀರ್ ಗೋವಿಂದ ಅಂತ ಅಂದ್ರೆ, ಆ ಇಂದ್ರಿಯಗಳನ್ನ ನಮಗೆ ಬೇಕಾಗಿರುವಂತಹ ಧ್ಯೇಯವನ್ನು ಮುಗಿಸೋದಕ್ಕೆ ನೀನು ಆ ಕಂಟ್ರೋಲ್ ತಗೊಂಡು, ಅವನೇ ಕಂಟ್ರೋಲ್ ತಗೊಳಕ್ಕಾಗೋದು. ನಾನು ಹೋಗಿ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ನಾನು ಒಂದಷ್ಟು ಮಾಡಾದ್ಮೇಲೆ ನನಗೆ ಅದು ಏನು ಕಂಟ್ರೋಲ್ ಬಂದ್ಬಿಡುತ್ತೆ ಅಂದ್ರೆ ಆಗಲ್ಲ. ಆ ರೀತಿಯಲ್ಲಿ ಅವನನ್ನ ಪ್ರಾರ್ಥನೆ ಮಾಡಿ ಅವನೇ ಈ ಗೂಢರನ್ನುವಂತಹ ಇಂದ್ರಿಯಗಳನ್ನ ಕಂಟ್ರೋಲ್ ತಗೊಳ್ಳೋಕೆ ಸಾಧ್ಯ. ಆ ರೀತಿಯಲ್ಲಿ ಅವನನ್ನ ಅದಕ್ಕಾಗಿಯೇ ಪ್ರಾರ್ಥನೆ ಮಾಡಿದ್ರೆ ಅವನು ಈ ಗೂಢರನ್ನುವಂತಹ ಇಂದ್ರಿಯಗಳನ್ನ ಕಂಟ್ರೋಲ್ ತಗೊಳ್ತಾನೆ. ಆವಾಗ ನಮ್ಮ ಧ್ಯೇಯಕ್ಕೆ ಬೇಕಾಗಿರುವಂತಹ ಕಡೆಗೆ ನಾವು ಈಸಿಯಾಗಿ ಸಂಚಾರ ಮಾಡಿ ಆ ಧ್ಯೇಯವನ್ನು ಮುಟ್ಬೋದು. ಆ ರೀತಿಯಲ್ಲಿ ಇಲ್ಲಿ ಇಂದ್ರಿಯ ನಿಗ್ರಹ ಅಂತ ಅಂದ್ರೆ, ಏನೋ ದೊಡ್ಡದೆಲ್ಲ ಇವರು ಮಾತಾಡ್ತಾ ಇದಾರಲ್ಲ ಅಂತ ಅನ್ಕೋಬೇಡಿ. ನಮ್ಗೆ ಸಾಮಾನ್ಯವಾದ ಕೆಲಸಗಳಲ್ಲೂ ಇದು ನಮ್ಗೆ ಖಂಡಿತ ಬೇಕು.
ಅಯ್ಯೋ ಈಗೆಲ್ಲ ಋಷಿ ಮುನಿಗಳ ತರ ಸನ್ಯಾಸಿಗಳ ತರ ನಮ್ಮಿಂದ ಹೇಗಿರೋಕ್ಕಾಗತ್ತೆ ಅಂತ ಅನ್ಕೋಬೇಡಿ. ಈ ಇಂದ್ರಿಯ ನಿಗ್ರಹ ಸಾಮಾನ್ಯ ಜನರಿಗೂ ಬೇಕು. ಅವರು ಈಗ ಮಾಡಬೇಕಾಗಿರುವಂತಹ ಒಂದು ಕೆಲಸದಲ್ಲಿ ಈ ಡೈವರ್ಷನ್ಸ್ ಬರಬಾರದು ಅಂತ ಅಂದ್ರೆ ಅವರಿಗೂ ಈ ಇಂದ್ರಿಯ ನಿಗ್ರಹ ಖಂಡಿತ ಬೇಕು. ಅದಕ್ಕಾಗಿ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ಕೂಡಾಲಿ ಶ್ರೀ ಗೋವಿಂದ ಉಂತನ್ನೈ ಪಾಡಿ ಪರೆಗೊಂಡು ಯಾಂಪೆರು ಸನ್ಮಾನ ಅಂತ ಅಂದ್ರೆ ಇಲ್ಲಿ ಹೇಳುವಂತ ಇರೋದು ಶೀರ್ ಗೋವಿಂದ ಅಂದ್ರೆ ಏನು? ಈಗಾಗಲೇ ನೋಡಿದ್ವಿ. ಈ ಶೀರ್ ಅನ್ನುವಂತಹ ಪದ ಮೊದಲನೇ ಪಾಠದಲ್ಲೂ ಕೂಡ ಗೋದಾದೇವಿ ಬಳಸ್ತಾರೆ. ಶೀರ್ ಮಲ್ಗು ಮಾಯಿಪಾಡಿ ಅಲ್ವಾ? ಶೀರ್ ಅಂದ್ರೆ ಏನು ಅಂದ್ರೆ ಅಲ್ಲಿ ಆಯರ್ಪಾಡಿಯಲ್ಲಿರುವಂತಹ ಎಲ್ಲಾ ಗೋಪಿಗೆಯರು ಶೀರ್ ಅಂದ್ರೆ ಸಂಪತ್ತು ಭರಿತರು. ಯಾವ ಸಂಪತ್ತು ಅಂದ್ರೆ ಅವನಿಗೆ ಕೈಂಕರ್ಯ ಮಾಡುವಂತಹ ಸಂಪತ್ತು, ಇದನ್ನ ಹೊಂದಿರುವವರು. ಇಲ್ಲಿ ಶೀರ್ ಗೋವಿಂದ ಅಂದ್ರೆ ಏನು? ಅವನು ಕೂಡ ಸಂಪತ್ತನ್ನ ಉಳ್ಳವನಂತೆ. ಯಾವ ಸಂಪತ್ತು ಅಂತ ಅಂದ್ರೆ ಅವನ ತಿರು ಕಲ್ಯಾಣ ಗುಣಗಳೇ ನಮಗೆ ಸಂಪತ್ತು. ಇಲ್ಲಿ ಗುಣಗಳು ಮಾತ್ರ ಅಲ್ಲ, ತಿರು ಕಲ್ಯಾಣ ಗುಣಗಳ ಗುಂಪುಗಳು. ಕಟ್ರು ಕರವೈ ಕಣಂಗಳ್ ಪಲಕ್ಕருந்து ಅಲ್ವಾ? ಅಲ್ಲಿ ಕಟ್ರು ಕರವೈ ಕಣಂಗಳ್ ಪಲಕ್ಕருந்து ಅಂದ್ರೆ ಏನು? ಅಲ್ಲಿರುವಂತಹ ಹಸುಗಳ ಗುಂಪುಗಳು ಹಲವಾರು, ಅದನ್ನ ಎಣಿಸೋದಕ್ಕಾಗೋದಿಲ್ಲ, ಅದು ಅಸಂಖ್ಯೇಯ ಅಂತ ನೋಡೋದಿಲ್ವಾ? ಅದೇ ರೀತಿಯಲ್ಲಿ ಅಲ್ಲಿ ಹಸುಗಳ ಗುಂಪುಗಳು ಯಾವ ರೀತಿ ಹಲವಾರು, ಅದೇ ರೀತಿಯಲ್ಲಿ ಇಲ್ಲೂ ಸಹ ಇವನ ಕಲ್ಯಾಣ ಗುಣಗಳು ಅಸಂಖ್ಯೇಯ ಅಂತ ಹೇಳಿ ಗೋದಾದೇವಿ ತೋರಿಸ್ತಾಳೆ. ಶೀರ್ ಅಂತ ಅಂದ್ರೆ ಅದೇ ಅರ್ಥ. ಈ ರೀತಿಯಲ್ಲಿ ಅವನ ಕಲ್ಯಾಣ ಗುಣಗಳ ಗುಂಪುಗಳು ಅಸಂಖ್ಯೇಯ, ಅದನ್ನ ಎಣಿಸೋದಕ್ಕಾಗಲ್ಲ. ಈಗಿರುವಂತಹ ನೀನೇ ಗೂಡಾರೈ ವೆಲ್ಲುಂ. ವೆಲ್ಲುಂ ಅಂದ್ರೆ ಬೆಲ್ಲ ಅಲ್ಲ, ಈಗಾಗಲೇ ಹೇಳಿದಾಗೆ ಗೆಲ್ಲಬಲ್ಲ, ಇಂದ್ರಿಯಗಳನ್ನ ಗೆಲ್ಲಬಲ್ಲ ಶಕ್ತಿ ಉಳ್ಳ ಶ್ರೀಮನ್ನಾರಾಯಣ. ಅದರ ಜೊತೆಗೆ ನಾವು ಸೇರಿಸದೇ ಇರೋರನ್ನ ಸೇರಿಸ್ತಾನೆ, ಪರಸ್ಪರವಾಗಿ ಹಿತೈಷಿಗಳಾಗಿ ಇರೋ ಹಾಗೆ ಮಾಡ್ತಾನೆ. ಸೇರದೇ ಇರುವಂತಹ ಎರಡು ವಿಷಯಗಳು ಲೋಕದಲ್ಲಿದ್ರೆ ಅದನ್ನು ಸೇರಿಸಿ ತೋರಿಸ್ತಾನೆ ನೃಸಿಂಹ ಹಯಗ್ರೀವನಾಗಿ. ಆ ರೀತಿಯಲ್ಲಿ ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಉಂದನ್ನೈ ಪಾಡಿ ಪರೆಗೊಂಡು ಯಾನ್ ಪೆರು ಸನ್ಮಾನ. ಇಲ್ಲಿ ನಾವು ನೋಡುವಂತಹ ವಿಷಯ ಏನು ಅಂತ ಅಂದ್ರೆ ಇಲ್ಲಿ ಉಂತನ್ನೈ ಪಾಡಿ, ಇಲ್ಲಿವರೆಗೂ ಗೋದಾದೇವಿ ಬಹಳಷ್ಟು ಪಾಶುರಗಳಲ್ಲಿ ಈ ನಾಮ ಸಂಕೀರ್ತನೆ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಆ ರೀತಿಯಲ್ಲಿ ಗೋದಾದೇವಿ ಇಲ್ಲೂ ಕೂಡ ನಾಮ ಸಂಕೀರ್ತನೆಯ ಒಂದು ಇಂಪಾರ್ಟೆನ್ಸ್ ನ ಹೇಳ್ತಾಳೆ ಈ ಪಾಶುರದಲ್ಲೂ. ಅದಕ್ಕೆ ಅಂತ ನಾನೀಗ ಮೊದಲೇ ಬಹಳಷ್ಟು ಪಾಶುರಗಳಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಅದರ ಪ್ರಕಾರ ಏನು ಅಂತ ಅಂದ್ರೆ ಮತ್ತಿನಾಲ್ ಓಸೈಪಡುತ್ತೆ ತೈರವಂ ಕೇಳ್ತಿಲೆಯೋ ಅಂತ ಅಂದ್ರೆ ಅವರೆಲ್ಲರೂ ಆ ಶ್ರೀಕೃಷ್ಣನ ವೈಭವಗಳನ್ನ ಹಾಡ್ಕೊಂಡೇ ಅಲ್ಲಿ ಮೊಸರನ್ನ ಕಡಿದು ಬೆಣ್ಣೆ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅಂತ ಆ ಮೊಸರನ್ನ ಕಡಿಯೋದನ್ನ ಬಿಟ್ಬಿಟ್ಟು ಅವ್ರು ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಆ ಮೊಸರನ್ನ ಕಡಿಯೋದ್ರೊಳಗೆ ಯಾವ ರೀತಿ ವೃತ್ತಿಯೋ ಅದೇ ರೀತಿ ನಮಗೆ ಹೇಳಿರುವಂತಹ ಕೆಲಸಗಳು ನಮಗೆ ಅಂತ ಅಂದ್ರೆ ಇಲ್ಲಿ ಅವರವರಿಗೆ ಶಾಸ್ತ್ರವಿಹಿತವಾದ ಕೆಲಸಗಳು, ಸಂಧ್ಯಾವಂದನೆ ಇರ್ಬೋದು, ತಿರುವರಾಧನೆ ಇರ್ಬೋದು, ಇದನ್ನೆಲ್ಲ ಬಿಟ್ಟು ನಾಮ ಸಂಕೀರ್ತನೆ ಮಾಡ್ಕೊಂಡು ಕೂರು ಅಂತ ಯಾರು ಹೇಳಿಲ್ಲ. ಅದೇ ರೀತಿಯಲ್ಲಿ ಮತ್ತಿನಾರು ವಿಷಯಪಡುತ್ತ ತೈರವನ್ನು ಕೇಳಿಲ್ಲ ಅಂತ ಅಂದ್ರೆ ಆ ಜನ ಶಬ್ದವನ್ನ ಅವರೆಲ್ಲರೂ ಮಾಡಿಕೊಂಡೇನೆ ಈ ರೀತಿ ನಾಮ ಸಂಕೀರ್ತನೆಗಳನ್ನ ಮಾಡಿದ್ವೇ ಹೊತ್ತು ನಾಮ ಸಂಕೀರ್ತನೆ ಮಾಡಿಕೊಂಡು ಅವರ ಕೆಲಸವನ್ನ ಅವರು ಮರೀಲಿಲ್ಲ. ನರ್ಚಲ್ವನ್ ತಂಗಾಯ ಅಂತ ಹೇಳಿ ಅಲ್ಲಿ ಶೇರಾಕು ನರ್ಚಲ್ವನ್ ತಂಗಾಯ ಅಂತ ನೋಡ್ತೀವಲ್ವಾ, ಅಲ್ಲೂ ಕೂಡ ನಾವು ನೋಡುವಂಥದ್ದು ಹಾಲು ಸುರಿತಾನೇ ಇದೆ ಅಲ್ವಾ? ಹಾಲು ಸುರಿದು ಆ ಮಣ್ಣಿಗೆ ಸೇರಿ ಅದು ಕೆಸರಾಗ್ತಾ ಇದೆ. ಈಗಿರುವಂತಹ ಆ ಮಣ್ಣಿನ ಕೆಸರನ್ನ ಕ್ಲೀನ್ ಮಾಡದೆ ಒಬ್ಬ ಒಳಗೆ ಇದ್ದಾನೆ. ಯಾರು? ಅವನೇ ನರ್ಚಲ್ವನ್ ಅಂದ್ರೆ ಒಳ್ಳೆ ಸಂಪದ್ಭರಿತ ಶ್ರೀಮಂತ ಅಂತ ಹೇಳಿ. ಅವನೇನು ತುಂಬಾ ಶ್ರೀಮಂತನಾಗಿದ್ನ ಅಂದ್ರೆ ಅಲ್ಲ. ಅವನು ಶ್ರೀಮಂತ ಯಾವುದರಲ್ಲಿ? ಆ ಶ್ರೀಕೃಷ್ಣನ ಕೈಂಕರ್ಯದಲ್ಲಿ ಶ್ರೀಮಂತನಾಗಿದ್ದ. ಅದಕ್ಕಾಗಿ ಅವನಿಗೆ ಪ್ರಿಯವಾಗಿದ್ದ. ಹೀಗಿದ್ದಂತಹ ಶ್ರೀಮಂತ ಒಬ್ಬ ಅವನು ಆ ಹಾಲು ಕರೆಯೋ ಕೆಲಸವನ್ನು ಬಿಟ್ಟಿದ್ದ ಅಲ್ಲಿ ಅಂದ್ರೆ ಏನರ್ಥ? ಆ ಶ್ರೀಕೃಷ್ಣನ ಧ್ಯಾನದಲ್ಲಿ ಆ ಸಮಯದಲ್ಲಿ ಇದ್ದ. ಅದಾದ ಮೇಲೆ ಆ ಒಂದು ಹಾಲನ್ನ ಹೋಗಿ ಅವನು ಹಿಡ್ಕೊಂಡ, ಕಲೆಕ್ಟ್ ಮಾಡಿಕೊಂಡು. ಆ ರೀತಿಯಲ್ಲಿ ಅವನ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಯಿತೇ ಹೊತ್ತು ಅವನ ಕೆಲಸವನ್ನ ಅವನು ಬಿಡಲಿಲ್ಲ. ಅದೇ ರೀತಿಯಲ್ಲಿ ನಮಗೆ ಇರುವಂತಹ ಕೆಲಸಗಳನ್ನ, ನಮಗೆ ವಿಹಿತವಾದ ಕರ್ಮಗಳನ್ನ, ಅನುಷ್ಠಾನಗಳನ್ನ ನಾವು ಖಂಡಿತ ಮಾಡಬೇಕು ಅಂತ ಹೇಳಿ ಗೋದಾದೇವಿ ಇದರ ಮೂಲಕ ತೋರಿಸ್ತಾರೆ. ಕೂಡಾರೈ ವೆಲ್ಲುಂ ಶ್ರೀ ಗೋವಿಂದ ಉಂತನ್ನೈ ಪಾಡಿ ಪರೆಗೊಂಡು ಯಾನ್
ಪೆರುಷಮ್ಮಾನ್. ಪರೈಗೊಂಡು ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಈ ಗೋದಾದೇವಿ ಕೇಳ್ಕೊಂಬತ್ತಲ್ಲ ಈ ವ್ರತದಲ್ಲಿ, ಆ ಕೇಳಿದ್ದೇ ಏನು ಅಂತ ಅಂದ್ರೆ ಪರೈ ಅಲ್ವಾ, ಆ ವಾದ್ಯವನ್ನು ಕೇಳಿದ್ಲು. ಅದು ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯೇ ಈ 26 ಪಾಶಗಳಲ್ಲೂ ಇತ್ತು. ಈ 27ನೇ ಪಾಶದಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ, ಪರೈಗೊಂಡು ಯಾಮ್ ಪೆರುಷಮ್ಮಾನಂ. ಆ ಪರೆಯನ್ನು ನಾವು ಇಷ್ಟು ದಿನಗಳು ಕೇಳಿದ್ವಿ, ಈ ಪಾಶದಲ್ಲಿ ನೀನು ನಮಗೆ ಅನುಗ್ರಹಿಸಿದ್ಯಾ, ಆದ್ದರಿಂದಲೇ ಮೈಯಿಟ್ಟೆಳೆದೋ ಮಲರಿಟ್ಟು ನಾನು ನುಡಿಯೋಮ್ ಅಂತ ಹೇಳಿದವರು ಇವತ್ತು ನಾವೆಲ್ಲ ರೀತಿಯ ಅಲಂಕಾರನೂ ಮಾಡ್ಕೊಳ್ತೀವಿ. ಮೂಡನೈ ಬೆಳೆದು ಮೊಳಂಗೈ ಒಳೆಯಾದ ಅಂತ ಹೇಳಿ ನಾವು ಆ ಸಕ್ಕರೆ ಪೊಂಗಲ್ ಅಥವಾ ಆ ಕ್ಷೀರಾನ್ನವನ್ನು ನಿನಗೆ ಸಮರ್ಪಣೆ ಮಾಡಿ ತಗೊಳ್ತೀವಿ ಅಂತ ಹೇಳಿ ಗೋದಾದೇವಿ ಈ ವ್ರತದ ಸಿದ್ಧಿ ಆಯಿತು ಅಂತ ಹೇಳಿ ಈ 27ನೇ ಪಾಶಗಳ ಮೂಲಕ ತೋರಿಸ್ತಾರೆ. ಅದಕ್ಕೆ ಉತ್ತರವೇ ಇದು. ಪರೈಗೊಂಡು ಅಂತ ಹೇಳಿ ಉತ್ತರ ಕೊಡ್ತಾರಲ್ಲ ಗೋದಾದೇವಿ, ಇಷ್ಟು ದಿನ ಕೇಳಿದ್ದೇ ಪರೈ, ಅದನ್ನ ನೀನು ಕೊಟ್ಟು ಬಿಡಿದ್ಯಾ, ಅದಕ್ಕಾಗಿ ಈ ವ್ರತದ ಸಿದ್ಧಿ ಆಯಿತು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ಅವನು ಹೇಗಿದ್ದಾನೆ ಅಂತ ಅಂದ್ರೆ, ಶ್ರೀರ್ ಗೋವಿಂದ ಅವನಿಗೆ ಬಹಳ ವಿಧವಾದ ಆಭರಣಗಳು ಇದೆಯಂತೆ. ಈಗಾಗಲೇ ನಾವು ಹಿಂದಿನ ಕೆಲವು ಭಾಷೆಗಳ ಹಿಂದೆ ನೋಡಿದ್ವಿ, ಶಂಡ್ರಂಗ್ ತೆನ್ನಿಲಂಕೈ ಶೆಟ್ರಾಯ್ ತಿರಳು ಪೋಟ್ರಿ ಅಲ್ವಾ. ಆ ಶ್ರೀರಾಮ ಯಾವುದಕ್ಕಾಗಿ ಅಲ್ಲಿಂದ ಹೋದ ಅಂತ ಅಂದ್ರೆ, ಆ ಲಂಕೆಯ ಸಂಹಾರಕ್ಕಾಗಿ ಅಯೋಧ್ಯೆಯಿಂದ ಲಂಕೆವರೆಗೂ ಹೋದಂತೆ. ತಿರಳು ಪೋಟ್ರಿ ಅಂದ್ರೆ ಏನು, ಅವನ ತೇಜಸ್ಸಿಗೆ ಮಂಗಳ ಅಂತ ಹಾಡೋದು. ತೇಜಸ್ಸಿಗೆ ಮಂಗಳ ಅಂತ ಯಾಕೆ ಹಾಡೋದು ಅಂದ್ರೆ, ಅವನು ಯಾವುದೇ ಆಭರಣಗಳೊಂದಿಗೆ ಹೋಗಿರಲಿಲ್ಲ. ಹಾಗೆ ಆಭರಣಗಳು ಇಲ್ಲದೆ ಹೋದಾಗ ಏನಾಯಿತು, ಅವನ ತೇಜಸ್ಸು ಎಲ್ಲರಿಗೂ ಹಾಗೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಸ್ವಲ್ಪವಾದರೂ ಆಭರಣಗಳು ಧರಿಸಿದ್ರೆ ಆ ತೇಜಸ್ಸು ಸ್ವಲ್ಪ ಆದರೂ ಮರೆ ಮಾಡಿಸ್ತಾ ಇತ್ತು. ಹಾಗಿಲ್ಲದೆ ಅವನು ಆಭರಣಗಳನ್ನೆಲ್ಲ ತೆಗೆದು ಆ ಶ್ರೀರಾಮ ಹಾಗೆ ಹೋಗಿದ್ದರಿಂದ ಅವನ ತೇಜಸ್ಸು ಎಲ್ಲ ಕಡೆ ಎಲ್ಲರಿಗೂ ಸ್ವಲ್ಪವೂ ಮರೆ ಮಾಡಿಸದೆ ಕಾಣಿಸಿದ್ರಿಂದ ತಿರಲ್ ಪೋಟ್ರಿ ಅಂತ ಹೇಳಿ ಆ ತೇಜಸ್ಸಿಗೆ ಮಂಗಳ ಅಂತ ಹಾಡ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಅವನ ಆಭರಣಗಳು ಯಾವ ರೀತಿ ಅಂತ ಹೇಳಿ ನಾವು ನೋಡಬಹುದು. ಶರಣಾಗತಿ ಗದ್ಯದಲ್ಲಿ ಈ ಆಭರಣಗಳ ವಿವರಣೆಯನ್ನು ನಾವು ನೋಡಬಹುದು. ಯಾವ ಯಾವ ಆಭರಣ ಅಂತ ಅಂದ್ರೆ, ಔಜ್ವಲ್ಯ ಕಿರೀಟ, ಮಕುಟ, ಚೂಡಾವತಂಸ, ಮಕರ ಕುಂಡಲ, ಗ್ರೈವೇಕ ಹಾರ, ಕೇಯೂರ, ಕಟಕ, ಶ್ರೀವತ್ಸ, ಕೌಸ್ತುಭ, ಮುಕ್ತಾದಾಮರ ಬಂಧನ, ಪೀತಾಂಬರ, ಕಾಂಚೀಗುಣ, ನೂಪುರಾದಿ ಅಪರಿಮಿತ ದಿವ್ಯ ಭೂಷಣ ಅಂತ ಹೇಳಿ ಶರಣಾಗತಿ ಗದ್ಯದಲ್ಲಿ ಈ ಆಭರಣಗಳನ್ನೆಲ್ಲ ತೋರಿಸ್ತಾರೆ ಸ್ವಾಮಿ ರಾಮಾನುಜರು. ಆ ರೀತಿಯಲ್ಲಿ ಶ್ರೀ ಗೋವಿಂದ ಅಂತ ಅಂದ್ರೆ ಈ ಆಭರಣಗಳು ಕೂಡ ಅವನ ಸಂಪತ್ತೆ. ಅದರ ಜೊತೆಗೆ ಇಲ್ಲಿವರೆಗೂ ನೋಡುವಲ್ಲ ಅವನ ತಿರುಕಲ್ಯಾಣ ಗುಣಗಳ ಗುಂಪುಗಳು, ಅದು ಕೂಡ ಅವನ ಸಂಪತ್ತೆ. ಶ್ರೀ ಗೋವಿಂದ ಅಂದ್ರೆ ಈ ರೀತಿಯಾಗಿ ಉಭಯ ವಿಭೂತಿ ನಾಥನ್. ವಿಭೂತಿ ಅಂದ್ರೆ ಏನ್ ಅರ್ಥ ಇಲ್ಲಿ ಅಂತ ಅಂದ್ರೆ, ವಿಭೂತಿ ಅಂದ್ರೆ ನಾವು ನೋಡುವಂತಹ ಆ ವಿಭೂತಿ ಅನ್ನೋ ಅರ್ಥ ಅಲ್ಲ. ಇಲ್ಲಿ ಏನು ಅರ್ಥ ಅಂದ್ರೆ, ವಿಭೂತಿ ಅಂದ್ರೆ ವೈಭವ ಅಥವಾ ಸಂಪತ್ತು ಅಂತ ಅರ್ಥ. ವೈಭವ ಅನ್ನುವಂತಹ ಪದದಿಂದ ಈ ವಿಭೂತಿ ಅನ್ನುವಂತಹ ಪದ ಬಂದಿದೆ. ಆ ರೀತಿಯಲ್ಲಿ ಇವನಿಗೆ ವೈಭವಗಳು ಅಥವಾ ಸಂಪತ್ತು ಯಾವುದು ಅಂತ ನೋಡಿದ್ರೆ, ಇವನಿಗೆ ಈ ಎರಡೂ ಲೋಕಗಳು ಯಾವುದು ಅಂತ ಅಂದ್ರೆ, ಅದು ಲೀಲಾ ಲೋಕ ಆಗಿರ್ಬೋದು ಅಥವಾ ಅವನೇ ಇರುವಂತಹ ನಿತ್ಯ ಲೋಕವಾಗಿರ್ಬೋದು, ಎರಡೂ ಸಹ ಅವನಿಗೆ ಸಂಪತ್ತು. ಆ ರೀತಿಯಲ್ಲಿ ಎರಡೂ ಅವನಿಗೆ ಸಂಪತ್ತ ಆದ್ದರಿಂದ ಅವನನ್ನ ನಾವು ಉಭಯ ವಿಭೂತಿನಾಥನ್ ಅಂತ ಕರಿತೀವಿ. ಉಭಯ ವಿಭೂತಿನಾಥನ್ ಅಂದ್ರೆ ಈ ಎರಡು ಲೀಲಾಲೋಕ ನಿತ್ಯಲೋಕ ಎರಡನ್ನೂ ಅವನೇ ಇಟ್ಟುಕೊಂಡಿರೋದ್ರಿಂದ, ಎರಡಕ್ಕೂ ಅವನೇ ಮೂಲವಾಗಿರೋದ್ರಿಂದ ಅವನಿಗೆ ಉಭಯ ವಿಭೂತಿನಾಥನ್ ಅಂತ ಹೆಸರು. ಆ ರೀತಿಯಲ್ಲಿ ಇಲ್ಲಿ ಶ್ರೀ ಗೋವಿಂದ ಅಂತ ಅಂದ್ರೆ ಈ ಉಭಯ ವಿಭೂತಿಗಳನ್ನು ತೋರಿಸುವಂತಹ ಇಟ್ಟುಕೊಂಡಿರುವಂತಹ ಶ್ರೀಕೃಷ್ಣ ಅಂತ ಹೇಳಿ ಹೆಸರು. ಅದೇ ರೀತಿಯಲ್ಲಿ ಇಲ್ಲಿ ವಿಭೂತಿ ಯೋಗ ಅಂತ ಹೇಳಿನೇ 10ನೇ ಅಧ್ಯಾಯವಾಗಿ ನಾವು ನೋಡಬಹುದು ಭಗವದ್ಗೀತೆಯಲ್ಲಿ ಅಲ್ವಾ. ಎಲ್ಲೆಲ್ಲ ಅವನ ಆಸ್ತಿಗಳಿವೆ. ಆಸ್ತಿ ಅಂತ ಅಂದ್ರೆ ಇಲ್ಲಿ ನಾವು ಹೇಳುವಾಗ ಅಲ್ಲೊಂದು ಫ್ಲಾಟ್ ಇದೆ ನಂದು, ಇಲ್ಲೊಂದು ಸೈಟ್ ಇದೆ ಅನ್ನೋ ರೀತಿ ಅಲ್ಲ. ಎಲ್ಲೆಲ್ಲ ಈ ಎರಡು ಲೀಲಾಲೋಕ ಮತ್ತು ಆ ನಿತ್ಯಲೋಕ ಎರಡರಲ್ಲೂ ಅವನ ಪ್ರಾಪರ್ಟಿ ಅಂದ್ರೆ ನಾವು ಹೇಳುವಂತ ಪ್ರಾಪರ್ಟಿ ಅಲ್ಲ.
ಯಾವ್ದ್ಯಾವ್ದ್ರಲ್ಲೆಲ್ಲ ಆ ಸೂರ್ಯ ಚಂದ್ರರು ನಕ್ಷತ್ರಗಳು ಇದನ್ನೆಲ್ಲ ತೋರಿಸಿ ಆ ವಿಭೂತಿ ಯೋಗದಲ್ಲಿ ಇದೆಲ್ಲ ನಾನೇ ಆಗಿದ್ದೀನಿ ಅಂತ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಆ ರೀತಿಯಲ್ಲಿ ಇಲ್ಲಿ ಶೀರ್ ಗೋವಿಂದ ಅಂತ ಅಂದ್ರೆ ಅಂಥ ಸಂಪದ್ಭರಿತನಾದವನು ಅವನು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಅದರ ಜೊತೆಗೆ ಮುಂತನ್ನೈ ಪಾಡಿ ಪರೆಯೊಂದು ಯಾಮ್ ಪೆರುಸಪ್ಪಾನಂ ಅಂತ ಅಂದ್ರೆ ಈಗಾಗಲೇ ಹೇಳಿದಾಗೆ ಆ ನಾಮ ಸಂಕೀರ್ತನೆಯ ಪ್ರಾಮುಖ್ಯತೆ. ಮತ್ತು ಒಮ್ಮೆ ಇಲ್ಲಿ ನಿಮಗೆಲ್ಲರಿಗೂ ಒಂದು ಬಾರಿ ಒಂದು ಅನೌನ್ಸ್ಮೆಂಟ್ ಪ್ರಕಟಣೆ ರೀತಿಯಲ್ಲಿ ನಾನು ಕೊಡ್ತೇನೆ. ಅದೇನು ಅಂತ ಅಂದ್ರೆ, ನೀವು ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು ಇವತ್ತಿನ ದಿನ ನಮ್ಮ ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ಒಂದು ನಾಮ ಸಂಕೀರ್ತನೆ ಅನ್ನೋದು ನಾವು ಮಾಡೋದೇ ಇಲ್ವಲ್ಲ, ನಮ್ಮಲ್ಲಿ ಇಲ್ಲವೇ ಇಲ್ವಾ ಅನ್ನುವಂಥ ಒಂದು ಸಂದೇಹಗಳೆಲ್ಲ ನಿಮಗೆ ಬರ್ಬೋದು. ಹಾಗೆ ನೀವು ಸಂದೇಹ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ, ನಮಗೆ ತಿಳಿದಿರುವಂತಹ ನಮ್ಮ ಸ್ವಾಮಿಗೆ ಅತ್ಯಂತ ಹಿತೈಷಿಗಳಾದಂತಹ ಮತ್ತೆ ತುಂಬಾ ಆಪ್ತ ಸ್ನೇಹಿತರಾದಂತಹ ಒಬ್ಬರು, ಅವರ ಹೆಸರು ಐಂದೈ ಅಮುದನ್ ಸ್ವಾಮಿ ಅಂತ ಹೇಳಿ, ಅವರು ಕೂಡ ಚೆನ್ನೈನಲ್ಲಿದ್ದಾರೆ. ಅವರು ಇವತ್ತು ಆನ್ಲೈನ್ ಕ್ಲಾಸಸ್ನಲ್ಲಿ ಈ ನಾಮ ಸಂಕೀರ್ತನೆಯನ್ನ ಹೇಳ್ಕೊಡ್ತಾರೆ. ಸಂಗೀತದಲ್ಲಿ ಈ ನಾಮ ಸಂಕೀರ್ತನೆಯಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ಆ ರೀತಿಯಲ್ಲಿ ಅವರು ಹೇಳಿಕೊಡುವಂತಹ ನಾಮ ಸಂಕೀರ್ತನೆಗಳು ಎಲ್ಲ ನಮ್ಮ ಆಚಾರ್ಯರು ಹೇಳಿರೋ ಪ್ರಕಾರನೇ, ಈ ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಕಾರನೇ ನಾಮ ಸಂಕೀರ್ತನೆಗಳನ್ನ ಹೇಳ್ಕೊಡ್ತಾರೆ. ಆ ರೀತಿಯಲ್ಲಿ ನಾಮ ಸಂಕೀರ್ತನೆ ಅನ್ನೋದು ನಮ್ಮಲ್ಲಿ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಅದಕ್ಕೆ ಪ್ರಾಮುಖ್ಯತೆ ನಮ್ಮಲ್ಲೂ ಸಹ ಉಂಟು. ಅದಕ್ಕಾಗಿ ಈ ಒಂದು ಪ್ರಕಟಣೆ. ಆ ರೀತಿಯಲ್ಲಿ ನಾಡುಗಳು ಪರಿಶಿನಾಲ್ ನನ್ರಾಗ ಅಂತ ಹೇಳಿ ಇಲ್ಲಿ ಗೋದಾದೇವಿ ಏನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ರೆ, ಇಲ್ಲಿ ಗೋದಾದೇವಿ ತೋರಿಸ್ತಾ ಇರುವಂಥದ್ದು ನಾಡುಗಳು ಪರಿಶಿ. ನಮಗೆ ಒಂದು ಯಾವುದೋ ಒಂದು ಗಿಫ್ಟ್ ಕೊಡ್ಬೋದು ಯಾರು, ಅದು ಒಂದು ಬರ್ಡೇಲಾಗಿರ್ಬೋದು ಅಥವಾ ಒಂದು ಆ್ಯನಿವರ್ಸರಿನೋ ಅಥವಾ ಆಫೀಸಲ್ಲಿ ನಾನೇನೋ ಸಾಧನೆ ಮಾಡಿದೆ ಅಂತ ಇಷ್ಟು ವರ್ಷ ಆಯಿತು ಅಂತ ಹೇಳಿ ಆಫೀಸಲ್ಲಿ ಏನೋ ಕೊಡೋದಿರ್ಬೋದು. ಇದು ಏನು ಬೇಕಾದ್ರೂ ಆಗಿರ್ಬೋದು. ಆ ರೀತಿಯಲ್ಲಿ ಪರಿಶಿ ಅನ್ನೋದು ನಮಗೆಲ್ಲ ಸಿಗುತ್ತೆ. ಆ ಪರಿಶಿ ಅನ್ನುವಂತಹ ಗಿಫ್ಟ್ ನಮಗೆಲ್ಲ ಸಿಕ್ಕಿದಾಗ ಏನಾಗುತ್ತೆ ಸಾಮಾನ್ಯವಾಗಿ ಅಂತ ನೋಡಿದ್ರೆ, ನಮ್ಗೆ ಆ ಗಿಫ್ಟ್ ಸಿಗುತ್ತೆ. ಒಂದು, ನಮ್ಗೆ ಅದರಿಂದ ತುಂಬಾ ಸಂತೋಷವಾಗ್ಬೋದು, ಇಲ್ಲ ಬೇಜಾರಾಗ್ಬೋದು, ಅದು ಚೆನ್ನಾಗಿಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ನಾನು ಮಾಡುವಷ್ಟು ಶ್ರಮಕ್ಕೆ ಅವ್ರು ಕೊಟ್ಟಿರೋದು ಸಾಲಲ್ಲ ಅಂತ ಹೇಳಿ ಅನ್ಕೋಬಹುದು. ಇಲ್ಲ ಬೇರೆ ಏನಾದ್ರೂ ನಮ್ಗೆ ಅನ್ನಿಸ್ಬೋದು. ಆ ರೀತಿಯಲ್ಲಿ ಆ ಪರಿಶು ಅನ್ನೋದು ನಮಗೆ ಬಂದಾಗ ಇಂತಹ ಯೋಚನೆಗಳೆಲ್ಲ ನಮಗೆ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪರಿಶು ಅನ್ನೋದು ನಮ್ಗೆ ಬಂತು, ಗಿಫ್ಟ್ ಅನ್ನೋದು ನಮ್ಗೆ ಬಂತು. ಆ ಗಿಫ್ಟ್ ಬಂದಾಗ ಮತ್ತೊಬ್ಬರಿಗೆ ಏನಾಗುತ್ತೆ ಅಂತ ನೋಡಿದ್ರೆ, ಎಷ್ಟೋ ಸರಿ ಅದು ಆಫೀಸ್ನಲ್ಲೇ ಆಗಿರ್ಬೋದು. ಈಗ ಹೇಳಿದಾಗೆ, ನಾನೇ ಹೇಳಿದಾಗೆ, ನನ್ನ ಆನಿವರ್ಸರಿಗೆ ಅವರು ಈ ಗಿಫ್ಟ್ ಕೊಟ್ರು, ನನ್ನ ಬರ್ತ್ಡೇಗೆ ಅವ್ರನ್ನ ಈ ಗಿಫ್ಟ್ ಕೊಟ್ರು ಅಂತ ನಾವು ಯಾರ ಹತ್ರನೋ ಹೋಗಿ ಹೇಳ್ಕೊಂಡಾಗ ಅವರು ಸಂತೋಷ ಪಡೋದಿಲ್ಲ, ಇನ್ನು ಹೊಟ್ಟೆ ಉರಿ ಪಡ್ತಾರೆ ಅಲ್ವಾ. ಇದನ್ನೆಲ್ಲ ನಾವು ನೋಡೇ ನೋಡ್ತೀವಿ. ಆ ರೀತಿಯಲ್ಲಿ ಆ ಪರಿಚಯ ಅನ್ನೋದು, ಗಿಫ್ಟ್ ಅನ್ನೋದು ಬಂದಾಗ ಒಂದು ನಮಗೆ ಬೇಜಾರಾಗುತ್ತೆ, ಇಲ್ಲ ನಮಗೆ ಸಂತೋಷವಾಗುತ್ತೆ, ಇಲ್ಲದ್ರೆ ಬೇರೆಯವರು ಹೊಟ್ಟೆ ಉರಿ ಪಡ್ತಾರೆ. ಇದನ್ನೆಲ್ಲ ನಾವು ಇವತ್ತು ನೋಡೋದೇನೆ. ಆದ್ರೆ ಆ ಗಿಫ್ಟು ಆಗಿರಬಾರ್ದಂತೆ. ಹೇಗಿರ್ಬೇಕು ಅಂತ ಅಂದ್ರೆ, ಪುಗಳಂ ಪರಿಚಯ. ಪುಗಳಂ ಪರಿಚಯ ಅಂದ್ರೆ ಏನು? ಬೇರೆಯವರು ಕೂಡ ಹೊಗಳುವಂತ ಒಂದು ಗಿಫ್ಟ್ ಆಗಿರ್ಬೇಕಂತ. ಆ ರೀತಿಯಲ್ಲಿ ಪರಿಚಯ ಅನ್ನೋದು ಬೇಜಾರು ಮಾಡ್ಕೊಳ್ಳೋದು, ಸಂತೋಷ ಪಡೋದು, ಮತ್ತೊಬ್ರು ಹೊಟ್ಟೆ ಉರಿ ಕೊಡೋದು ಅಂತ ಗಿಫ್ಟ್ ಆಗಿರಬಾರ್ದಂತೆ. ಮತ್ತೊಬ್ರು ಹೊಗಳುವಂತಹ ಗಿಫ್ಟ್ ಆಗಿರ್ಬೇಕು. ಬರೀ ಮತ್ತೊಬ್ರು ಹೊಗಳಿದ್ರೆ ಸಾಕಾ ಅಂದ್ರೆ ಇಲ್ಲ. ನಾಡುಗಳು ಪರಿಚಯ, ಎಲ್ಲಾ ನಾಡಿನವರೆಲ್ಲ ನೋಡಿ ಹೊಗಳ್ಬೇಕಂತೆ, ಅಂತ ಒಂದು ಗಿಫ್ಟ್ ಅನ್ನ ಪಡಿಬೇಕಂತೆ. ನಾಡುಗಳು ಪರಿಶಿನ ನನ್ರಾಗ ಶೂರಗಮೆ ತೋಳ್ಗೊಳಗೆ ತೋಳೆ ಸೇರ್ಕೂವೆ. ಇಲ್ಲಿ ನಾಡುಗಳು ಪರಿಶಿ ಅನ್ನೋದಕ್ಕೆ ನಾವು ನಮ್ಮ ಸಂಪ್ರದಾಯದಿಂದ ಸಂಪ್ರದಾಯವೂ ಸರಿ, ಇತಿಹಾಸ ಪುರಾಣಗಳಲ್ಲೂ ಸರಿ ಬೇಕಾದಷ್ಟು ಕಥೆಗಳನ್ನ ನೋಡ್ಬೋದು. ಇಂಥ ಏನಂತಾರೆ, ಇಂಥ ಒಂದು ಪರಿಷೆ, ಇಂಥ ಗಿಫ್ಟ್ಸ್ ಅನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ, ಎಂಥ ಸಮಯದಲ್ಲಿ ಪಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಇದಕ್ಕೆ ಬೇಕಾದಷ್ಟು ಕಥೆಗಳನ್ನ ನೋಡ್ಬೋದು. ಆ ರೀತಿಯಲ್ಲಿ ಇವತ್ತು ಸಮಯದ ಮೇಲೆ ಎಷ್ಟು ಕಥೆಗಳನ್ನ ನೋಡೋದಕ್ಕೆ ಸಾಧ್ಯವೋ ಅಷ್ಟು ಕಥೆಗಳನ್ನ ನೋಡೋದು. ಆ ರೀತಿಯಲ್ಲಿ ನಾಡು ಪುಗಳು ಪರಿಸಾಗಿ ನಮಗೆ ಏನಾದ್ರೂ ಸಿಗ್ಬೇಕು ಅಂತ ಅಂದ್ರೆ ಅದು ಏನಾಗಿರ್ಬೋದು ಅಂತ ನೋಡಿದ್ರೆ, ಮೊದಲಿಗೆ ನಾಡು ಪುಗಳು ಪರಿಚಯ ಯಾರಿಗೆ ಸಿಕ್ತು ಅಂತ ನೋಡಿದ್ರೆ ವಿಭೀಷಣನಿಗೆ ಸಿಕ್ತು. ವಿಭೀಷಣನಿಗೆ ಯಾರಿಂದ ಆ ನಾಡು ಪುಗಳು ಪರಿಚಯ ಸಿಕ್ತು ಅಂದ್ರೆ,
ಆ ಶ್ರೀರಾಮನಿಂದಲೇ ಸಿಕ್ತು. ಅದು ಯಾವುದು ಅವನಿಗೆ ಸಿಕ್ಕಿದಂಥ ಪರಿಸು ಅಂತ ಅಂದರೆ, ಅವನಿಗೆ ಸಿಕ್ಕಿದಂಥ ಪರಿಸು, ಆ ಒಂದು ಗಿಫ್ಟು ಆ ರಂಗನಾಥ ಸ್ವಾಮಿಯೇ ಅವನಿಗೆ ಗಿಫ್ಟ್ ಆಗಿ ಸಿಕ್ತು ಅಲ್ವಾ. ಅಲ್ಲಿ ಶ್ರೀರಾಮ ಯಾವ ರಂಗನಾಥ ಸ್ವಾಮಿಯನ್ನ ಕೊಟ್ಟ ಅಂತ ಅಂದ್ರೆ, ಸಹಪತ್ನಿ ವಿಶಾಲಾಕ್ಷ್ಯ ಅಂತ ಹೇಳಿ ಆ ಸಹಪತ್ನಿಯಾದಂತಹ ಸೀತೆಯೂ ಕೂಡ ಆ ಶ್ರೀರಾಮ ಆರಾಧನೆ ಮಾಡಬೇಕಾದ್ರೆ ಹಾಗೆ ಆಶ್ಚರ್ಯದಿಂದ ಕಣ್ಣು ಬಿಟ್ಟುಕೊಂಡು ನೋಡ್ತಾಳಂತೆ ಆ ಶ್ರೀರಾಮ ಆ ರಂಗನಾಥ ಸ್ವಾಮಿಗೆ ಆರಾಧನೆ ಮಾಡೋದು. ಯಾಕೆ ಅಂದ್ರೆ, ಆ ರಂಗನಾಥ ಸ್ವಾಮಿ ಬ್ರಹ್ಮನಿಂದ ಯಾರಿಗೆ ಈ ಇಕ್ಷ್ವಾಕು ವಂಶಕ್ಕೆ ಕೊಡಲ್ಪಟ್ಟಿದ್ದು, ಆ ರೀತಿಯಲ್ಲಿ ಆ ಇಕ್ಷ್ವಾಕು ವಂಶದಲ್ಲಿ ಆ ರಂಗನಾಥ ಸ್ವಾಮಿ ಹಾಗೇ ಬಂದ ಪರಂಪರೆಯಲ್ಲಿ. ಹಾಗೆ ಇಕ್ಷ್ವಾಕು ವಂಶದಲ್ಲಿ ಬಂದ ನಂತರ ಆ ರಂಗನಾಥ ಸ್ವಾಮಿ ಆ ಶ್ರೀರಾಮನಿಂದ ವಿಭೀಷಣನಿಗೆ ಕೊಡಲ್ಪಟ್ಟಿದ್ದು ಅಲ್ವಾ. ಆ ಶ್ರೀರಾಮನ ಬಳಿ ಇರಬೇಕಾದ್ರೆ ಶ್ರೀರಾಮನೇ ತನ್ನದೇ ಇನ್ನೊಂದು ರೂಪವನ್ನ ಆರಾಧನೆ ಮಾಡ್ಕೊಳ್ತಾ ಇದ್ದಾನೆ ಅಲ್ವಾ. ಅದನ್ನ ನೋಡಿ ಸೀತಾದೇವಿಗೆ ಆಶ್ಚರ್ಯ ಆಯ್ತಂತೆ. ಆದ್ದರಿಂದ ಕಣ್ಣುಗಳನ್ನ ಹೀಗೆ ಅಗಲ ಮಾಡಿಕೊಂಡು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಅಲ್ವಾ. ಅದೇ ನಮ್ಮನೆಯಲ್ಲಿ ನಾವು ಆರಾಧನೆ ಮಾಡಿದ್ರೆ, ಅಯ್ಯೋ ಈಗ ಮಾಡೋ ಲಕ್ಷಣ ಸಾಕು, ನಿಲ್ಲಿಸಿ ಸಾಕು, ನೀವು ಎಷ್ಟೊತ್ತು ಮಾಡ್ತೀರಾ ಆರಾಧನೆ, ನಿಮ್ಮ ಆರಾಧನೆಯೂ ಸಾಕು, ನೀವು ಮಾಡೋದು ಬೇಡ ಅಂತ ಹೇಳಿ ಈ ಮಾತುಗಳೆಲ್ಲ ನಮ್ಮ ಮನೇಲಿ ಕೇಳುತ್ತೆ. ಆ ಕಣ್ಣುಗಳು ಬೇರೆ ವಿಷಯಕ್ಕೆ ಅಗಲವಾಗುತ್ತೆ, ಕೆಂಪಾಗುತ್ತೆ ಅಲ್ವಾ. ಇಲ್ಲಿ ಸೀತೆಯನ್ನು ನೋಡಿದ್ರೆ ಅವಳು ಸಂತೋಷದಿಂದ ಆಶ್ಚರ್ಯದಿಂದ ಆ ಶ್ರೀರಾಮ ಮಾಡ್ತಾ ಇರುವಂತ ಆರಾಧನೆಯನ್ನ ನೋಡ್ತಾ ಇದ್ದಂತೆ. ಆ ರೀತಿಯಲ್ಲಿ ಸಹಪತ್ನಿ ವಿಶಾಲಾಕ್ಷಿ ಅಂತ ಹೇಳಿದ್ರೆ, ವಿಶಾಲಾಕ್ಷಿ ಅಂತ ಅಂದ್ರೆ ಅವಳ ಕಣ್ಣುಗಳು ಆ ಸಮಯದಲ್ಲಿ ವಿಶಾಲವಾಗಿ ಆಯಿತು. ಯಾವುದಕ್ಕಾಗಿ? ಆ ರೀತಿಯಲ್ಲಿ ಆಶ್ಚರ್ಯವಾಗಿ ಆ ಶ್ರೀರಾಮ ಆರಾಧನೆಗಳನ್ನ ಆ ಶ್ರೀ ರಂಗನಾಥನಿಗೆ ಮಾಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ಅಲ್ಲಿ ವಿಭೀಷಣ ಬಂದಿದ್ದು ಏನಕ್ಕೆ ಅಂತ ನೋಡಿದ್ರೆ, ಶ್ರೀರಾಮನ ಬಳಿ ಅವನು ಬಂದಿದ್ದೇ ಕೈಂಕರ್ಯವನ್ನ ಬೇಡ್ಕೊಂಡು ಅಲ್ವಾ. ಈ ದಡಕ್ಕೆ ಬಂದ, ಆಕಾಶ ಮಾರ್ಗವಾಗಿ ಬಂದ, 4 ಜನ ರಾಕ್ಷಸರ ಜೊತೆ ಬಂದ. ಈ ದಡಕ್ಕೆ ಬಂದು ಅಲ್ಲಿ ಎಲ್ಲ ಹಾಗೆ ಜಂಪ್ ಮಾಡಿ ಎಕ್ಸೈಟ್ ಆಗಿ ನಮ್ಗೆ ವಿಭೀಷಣ ಬೇಡ ಅಂತ ಎಲ್ಲ ಕೂಗಾಡೋದು ಆ ವಾನರರೆಲ್ಲ, ಅವ್ರನ್ನೆಲ್ಲ ಸೈಲೆಂಟ್ ಮಾಡಿ ಶ್ರೀರಾಮ. ಅದಾದ್ಮೇಲೆ ಅಲ್ಲಿ ಆ ವಿಭೀಷಣ ಬೇಡ್ಕೊಂಡಿದ್ದೇನೋ, ನಿನಗೆ ನಾನು ಒಂದು ಸೇವೆ ಮಾಡಬೇಕು ಬಂದು ಅಷ್ಟೇ, ನಿನಗೆ ಕೈಂಕರ್ಯ ಮಾಡ್ಬೇಕು ಅಷ್ಟೇ ಅವನು ಬೇಡ್ಕೊಂಡಿದ್ದು. ಆದ್ರೆ ಬೇಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾಡು ಪುಗಳು ಫಲಿಶಾಗಿ ಆ ಶ್ರೀ ರಂಗನಾಥ ಸ್ವಾಮಿಯನ್ನೇ ವಿಮಾನದ ಜೊತೆಗೂ ಸೇರಿ ಕೊಟ್ಟಿದ್ದು ಶ್ರೀರಾಮ ವಿಭೀಷಣನಿಗೆ. ಇದೇನೆ ನಾಡು ಪುಗಳು ಪರಿಷ. ಯಾರು ಹೊಟ್ಟೆ ಉರಿ ಪಡ್ಕೊಳ್ಳುವಂತಹ ಪರಿಷ ಅಲ್ಲ ಇದು, ಎಲ್ಲರೂ ಹೊಗಳುವಂತಹ ಪರಿಷ. ಆ ರೀತಿಯಲ್ಲಿ ಅಂತಹ ಒಂದು ಕೊಡುಗೆಯನ್ನ, ಅಂತಹ ಒಂದು ಕಾಣಿಕೆಯನ್ನ ಶ್ರೀರಾಮ ವಿಭೀಷಣನಿಗೆ ಕೊಟ್ಟ ಅಂತ ಹೇಳಿ ಇದು ನಾಡುಗಳನ್ನು ಪರಿಶೀಲ ಅಂತ ನಮಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಮತ್ತೆಯೂ ಸಹ ನಾಡುಗಳನ್ನು ಪರಿಶೀಲ ಅಂತ ಯಾವುದು ಅಂತ ನೋಡಿದ್ರೆ, ಮತ್ತು ಒಂದು ಅತೀ ದೊಡ್ಡ ಒಂದು ಕಾಣಿಕೆ ಯಾವುದು ಅಂದ್ರೆ, ಆ ಕಾಣಿಕೆಯೇ ನಮ್ಮ ಸ್ವಾಮಿ ರಾಮಾನುಜರು. ಯಾರಿಗೆ ಕಾಣಿಕೆ ಅದು ಅಂತ ನೋಡಿದ್ರೆ, ಅದು ಇಲ್ಲೇ ಇರುವಂತಹ ನಮ್ಮ ರಂಗಮನ್ನಾರಿಗೆ ಸ್ವಾಮಿ ರಾಮಾನುಜರು ಕಾಣಿಕೆಯಾಗಿ ಸಿಕ್ಕಿದ್ರಂತೆ. ಅದು ಯಾವ ರೀತಿ, ಹೇಗೆ ಅಂತ ನೋಡಿದ್ರೆ, ರಂಗಮನ್ನಾರಿಗೆ ಸ್ವಾಮಿ ರಾಮಾನುಜರು ಹೇಗೆ ಕಾಣಿಕೆಯಾಗಿ ಸಿಕ್ಕುದು ಅಂದ್ರೆ, ಸ್ವಾಮಿ ರಾಮಾನುಜರು ಇದ್ದಿದ್ದು ಎಲ್ಲಿ ಅಂತ ನೋಡಿದ್ರೆ, ಅವರು ಇದ್ದಿದ್ದು, ಓದಿದ್ದು, ಬೆಳೆದಿದ್ದು ಎಲ್ಲವೂ ಸಹ ಕಾಂಚೀಪುರಂ ಅಲ್ವಾ. ಆ ಪುಣ್ಯಕೋಟಿ ವಿಮಾನದ ವರದರಾಜ ಸ್ವಾಮಿಯ ಬಳಿಗೆ ಯಾವಾಗಲೂ ಇದ್ಕೊಂಡು ಅಲ್ಲೇ ಅವರು ಈ ರೀತಿಯಾಗಿ ಅಲ್ಲೇ ಇದ್ರು. ಆ ವರದರಾಜನ ಬಳಿ ಅವರ ನಂಟು ತುಂಬಾ ಕ್ಲೋಸ್ ಆಗಿತ್ತು. ಆ ವರದರಾಜನ ಬಳಿ ಯಾವಾಗಲೂ ಹೋಗಿ ಅವರು ವಿಷಯಗಳನ್ನ ಕೇಳ್ತಾ ಇದ್ರು. ಅವರಿಗೂ ಸಹ ಯಾವಾಗ ಶ್ರೀರಂಗಕ್ಕೆ ಹೋಗ್ಬೇಕಾಯ್ತು, ಆ ಶ್ರೀರಂಗಕ್ಕೆ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಯಾಕೆ ಅಂತಂದ್ರೆ ಅವರು ಹುಟ್ಟಿ ಬೆಳೆದಿದ್ದಲ್ಲೇನೆ ಆ ವರದರಾಜನ ಸ್ವಾಮಿ ಜೊತೆ ಅಷ್ಟೊಂದು ಒಂದು ಆಪ್ತ ನಂಟು ಹೀಗೆಲ್ಲ ಇರಬೇಕಾದ್ರೆ ಆ ವರದರಾಜ ಸ್ವಾಮಿನ ಬಿಟ್ಟು ಶ್ರೀರಂಗಕ್ಕೆ ಹೇಗೆ ಹೋಗುವುದು ಅನ್ನುವಂಥ ಒಂದು ಮನಸ್ಸಲ್ಲಿ ಯೋಚನೆ ಸ್ವಾಮಿ ರಾಮಾನುಜರಿಗೆ. ಹೀಗೆಲ್ಲ ಇರಬೇಕಾದ್ರೆ ಇದಕ್ಕೆ ಮುಂಚೆನೆ ನಾವು ನೋಡಿದ ಹಾಗೆ ಯಾಮನಾಚಾರ್ಯರು ಯಾರವರು ಅಂದ್ರೆ ನಮ್ಮ ಸ್ವಾಮಿ ರಾಮಾನುಜರ ಪ್ರಾಚಾರ್ಯರು, ಆಚಾರ್ಯರಿಗೆ ಆಚಾರ್ಯರು ಅಲ್ವಾ. ಆ ಯಾಮನಾಚಾರ್ಯರು ಏನಂತ ಶರಣಾಗತಿ ಮಾಡಿದ್ರು ಅಂತ ನೋಡಿದ್ರೆ, ಕಾಂಚೀಪುರಂಗೆ ಒಂದು ಬಾರಿ ಬಂದಾಗ ಇನ್ನೂ ಆಗ ಸ್ವಾಮಿ ರಾಮಾನುಜರು ಸಣ್ಣ ವಯಸ್ಸಿನಲ್ಲಿ ಇದ್ದಾರೆ. ಒಂದು ಯುವಕ ಪ್ರಾಯ.
ಆ ವಯಸ್ಸಿನಲ್ಲಿ ಇರಬೇಕಾದ್ರೆ ಸ್ವಾಮಿ ರಾಮಾನುಜರನ್ನ ಕಟಾಕ್ಷಿಸ್ತಾರೆ ಯಾಮನಾಚಾರ್ಯರು. ಇವತ್ತಿಗೂ ಸಹ ನಾವು ಕಾಂಚೀಪುರಂನಲ್ಲಿ ನೋಡ್ಬೋದು. ಆ ಶ್ರೀರಾಮ ಸನ್ನಿಧಿಯನ್ನ ನಮಸ್ಕಾರ ಮಾಡಿಕೊಂಡು ಹೊರಗೆ ಬಂದರೆ ಹಾಗೆ ಮೆಟ್ಲುಗಳನ್ನು ಇಳ್ತೀವಿ. ಆ ಮೆಟ್ಲುಗಳನ್ನು ಇಳಿದ್ರೆ ಮುಂದಕ್ಕೆ ಬರುವಂತಹ ಸ್ಟ್ರೆಚ್ ಅನ್ನ ನಾವು ಯಮುನೈ ತುರೈವರ್ ತಿರುಮುಟ್ರಂ ಅಂತ ಹೇಳಿ ಕರಿತೀವಿ. ಹಾಗೆ ಕರೆಯೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲೇನೆ ಯಾಮನಾಚಾರ್ಯರು ಶರಣಾಗತಿ ಮಾಡಿದ್ರು. ಆ ಪುಣ್ಯಕೋಟಿ ವಿಮಾನವನ್ನ ನೋಡ್ಕೊಂಡು ಯಾವ್ದಕ್ಕೆ ಶರಣಾಗತಿ ಮಾಡುದು ಅಂದ್ರೆ ಆ ಯಾಮನಾಚಾರ್ಯರು ಈ ಸ್ವಾಮಿ ರಾಮಾನುಜರನ್ನ ನೋಡಿದ್ದಾರೆ. ಅವರ ಕಟಾಕ್ಷ ಬಿದ್ದಿದೆ ಸ್ವಾಮಿ ರಾಮಾನುಜರ ಮೇಲೆ. ಆದ್ರೆ ಅವರಿಗೆ ಏನು ಆಸೆ ಅಂತ ನೋಡಿದ್ರೆ ಆ ಸ್ವಾಮಿ ರಾಮಾನುಜರು ನಂತರದ ದಿನಗಳಲ್ಲಿ ಶ್ರೀರಂಗಕ್ಕೆ ಬರಬೇಕು, ಸಂಪ್ರದಾಯ ಪ್ರವರ್ತಕರಾಗಿ ಆಗಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ಅವನಲ್ಲಿ ಆ ವರದರಾಜನಲ್ಲಿ ಶರಣಾಗತಿ ಮಾಡ್ತಾರೆ ಯಾಮನಾಚಾರ್ಯರು. ಆ ರೀತಿಯಲ್ಲಿ ಯಾಮನಾಚಾರ್ಯರು ಅಲ್ಲಿ ಆ ಸ್ಥಳದಲ್ಲಿ, ಆ ಮೆಟ್ಟಲು ಇಳಿಯುವಂತಹ ಸ್ಥಳದಲ್ಲಿ ಶ್ರೀರಾಮ ಸನ್ನಿಧಿಯಿಂದ ಅಲ್ಲಿ ಶರಣಾಗತಿ ಮಾಡಿದ್ರಿಂದ ಅದಕ್ಕೆ ಯಮುನೈ ತುರೈವರ್ ತಿರುಮುಟ್ರಂ ಅಂತ ಹೆಸರು. ಅಲ್ಲಿ ಇವತ್ತಿಗೂ ಸಹ ನಾವು ನೋಡ್ಬೋದು. ಅಲ್ಲಿಂದ ನಾವು ನೋಡಿಕೊಂಡು ಆ ವರದರಾಜ ಸ್ವಾಮಿಯನ್ನ ನಾವು ಏನೇ ಬೇಡ್ಕೊಂಡ್ರು ಸಹ ನಮಗೂ ಅದು ನೆರವೇರುತ್ತೆ. ಆ ರೀತಿಯಲ್ಲಿ ಅಲ್ಲಿ ಆ ಯಾಮನಾಚಾರ್ಯರಿಗೆ ಅವರ ಪ್ರಾರ್ಥನೆ ಹೇಗೆ ನೆರವೇರಿತು ಅಂತ ನೋಡೋದಾದ್ರೆ, ಯಾಮನಾಚಾರ್ಯರು ಶರಣಾಗತಿ ಮಾಡಿದ್ರು. ಆ ಪುಣ್ಯಕೋಟಿ ವಿಮಾನವನ್ನ ನೋಡಿ, ಓ ವರದರಾಜ, ಯಾರೇ ಒಬ್ಬ ಕುರುಡನಾಗಿರಲಿ ಅವನ ಕಣ್ಣನ್ನ ಕಾಣಿಸುವ ಹಾಗೆ ಮಾಡೋದು, ಕುಂಡನನ್ನ ಓಡೋ ಹಾಗೆ ಮಾಡೋದು. ಈ ರೀತಿಯಾಗಿ ಒಬ್ಬೊಬ್ಬರನ್ನು ಅವರಿಗೆ ಇಲ್ಲದೇ ಇರುವಂತಹ ಕೆಪಾಸಿಟೀಸ್ ನ ಕೊಟ್ಟು ಅವರನ್ನ ಸರಿ ಮಾಡುವಂತ ನೀನೆ. ಕೂಡಾರೈಗಳನ್ನು ಸೇರ್ಗೋವಿಂದ ಸೇರಿಸದೇ ಇರುವಂತನ್ನ ಸೇರಿಸೋ ನೀನೆ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಯಾಮನಾಚಾರ್ಯರು ಯಾವ ರೀತಿಯಲ್ಲಿ ಅಲ್ಲಿ ಶರಣಾಗತಿ ಮಾಡಿದ್ರು ಅದೇ ರೀತಿಯಲ್ಲಿ ನಂತರದ ದಿನಗಳಲ್ಲಿ ಸ್ವಾಮಿ ರಾಮಾನುಜರು ಅದರ ಪ್ರಕಾರ ಇಲ್ಲಿ ಈ ಕಾಂಚೀಪುರಂನಿಂದ ಬಿಟ್ಟು ಶ್ರೀರಂಗಕ್ಕೆ ಹೋದರು. ಇಲ್ಲಿ ಆ ವರದರಾಜನಿಗೂ ಸಹ ಆ ಒಂದು ವಿರಹವನ್ನು ತಡೆಯಕ್ಕಾಗಲಿಲ್ಲ. ಅವನು ಕೂಡ ಕಣ್ಣೀರನ್ನು ಹಾಕೊಂಡೇ ಸ್ವಾಮಿ ರಾಮಾನುಜರನ್ನ ಕಳಿಸ್ದ ಅಂತ ಹೇಳಿ ಇದಕ್ಕೆ ಅತ್ಯಂತ ತುಂಬಾ ಚೆನ್ನಾಗಿರುವಂತಹ ಒಂದು ಪುಸ್ತಕ. ಅದಕ್ಕೆ ಇಂಗ್ಲಿಷ್ನಲ್ಲಿ ಆ ಪುಸ್ತಕ ಇದೆಯೋ ಇಲ್ವೋ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ನೀವು ಹೋಗಿ ನೋಡಿದ್ರೆ ಇಂಗ್ಲಿಷ್ನಲ್ಲಿ ಸಿಗ್ಬೋದು. apianswami.wordpress.com ಈ ವೆಬ್ಸೈಟ್ಗೆ ಹೋದ್ರೆ ಪಿರಿಯಾ ವಿಡೈ ಅನ್ನುವಂತಹ ಒಂದು ಪುಸ್ತಕವನ್ನ ನಮ್ಮ ಸ್ವಾಮಿ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಆ ವರದರಾಜ ಸ್ವಾಮಿ ಹಾಗೂ ಶ್ರೀ ರಾಮಾನುಜರು ಹೇಗೆ ಅವರಿಗೂ ಬೇರೆ ಬೇರೆ ಆಗ್ತಾರೆ ಅಂತ ಹೇಳಿ ಅವರ ಒಂದು ಆ ಬೇರೆ ಬೇರೆ ಆಗುವಂತಹ ಒಂದು ಸನ್ನಿವೇಶ ಎಷ್ಟು ಭಾವುಕವಾಗಿತ್ತು ಅಂತ ಹೇಳಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡಿ ತೋರಿಸ್ತಾರೆ ಆ ಪುಸ್ತಕದಲ್ಲಿ. ಖಂಡಿತ ಆ ಪುಸ್ತಕ ಸಿಕ್ಕಿದ್ರೆ ತಾವೆಲ್ಲರೂ ಓದಬೇಕು. ಅದು ಇಂಗ್ಲಿಷ್ನಲ್ಲಿ ಸಿಕ್ಕಿದ್ರೆ ಖಂಡಿತ ಓದಬೇಕು. ಮೂಲ ಈಗ ತಮಿಳಿನಲ್ಲಿ ಲಭ್ಯ ಇದೆ. ಆ ರೀತಿಯಲ್ಲಿ ತುಂಬಾ ಭಾವುಕವಾದ ಒಂದು ವಿರಹವನ್ನ ಸ್ವಾಮಿ ರಾಮಾನುಜರು ವರದರಾಜನು ಇಬ್ರು ಅನುಭವಿಸಿದ್ರು. ಆದ್ರೆ ಇದು ಈ ಲೋಕಕ್ಕೆಲ್ಲ ಮತ್ತೆ ಆ ಶ್ರೀ ರಂಗನಾಥನಿಗೆ ಎಂಥ ಪರಿಸಾಗಿತ್ತು ಅಂದ್ರೆ ನಾಡುಗಳು ಪರಿಸಾಗಿತ್ತು ಅಲ್ವಾ. ನಂತರದ ದಿನಗಳಲ್ಲಿ ಸ್ವಾಮಿ ರಾಮಾನುಜರು ಆ ರೀತಿಯಾಗಿ ಸಂಪ್ರದಾಯ ಪ್ರವರ್ತಕರಾಗಿ ಬರೋದಕ್ಕೆ ಕಾರಣ, ಒಂದು ವಿಶ್ವಗುರುವಾಗಿ ಬರೋದಕ್ಕೆ ಕಾರಣ ಏನಾಯಿತು ಅಂತ ಅಂದ್ರೆ ಇದೇನೆ. ಈ ಒಂದು ವಿರಹ ವರದರಾಜ ಸ್ವಾಮಿ ಮತ್ತು ಸ್ವಾಮಿ ರಾಮಾನುಜರ ವಿರಹ ನಂತರ ಶ್ರೀ ರಂಗನಾಥ ಸ್ವಾಮಿ ಜೊತೆ ಸೇರಿದ್ದು ನಾಡುಗಳು ಪರಿಷತ್, ಎಲ್ಲಾರು ಹೊಗಳುವಂತ ಒಂದು ಪರಿಷತ್ ಕೊಡುಗೆಯಾಗಿ ಕಾಣಿಕೆಯಾಗಿ ಆಯಿತು ಅಲ್ವಾ. ಅದಕ್ಕಾಗಿ ಇವತ್ತಿಗೂ ಸಹ ಅವರು ನಮ್ಮ ಮಧ್ಯೆ ವಿಶ್ವಗುರುವಾಗಿ ನಮ್ಮೆಲ್ಲರನ್ನ ಗೈಡ್ ಮಾಡುವಂತಹ ಒಂದು ರೀತಿಯಲ್ಲಿ ಅವರು ಇರೋದಕ್ಕೆ ಕಾರಣ ಆ ಶ್ರೀ ರಂಗನಾಥ ಮತ್ತು ಶ್ರೀ ರಾಮಾನುಜರ ಒಂದು ಸೇರುವಂಥದ್ದು. ಅದರಿಂದಾನೇ ನಮಗೆ ಇವತ್ತು ಅಂತಹ ಒಂದು ಕಾಣಿಕೆ ಸಿಕ್ಕಿದೆ. ಆ ಕಾಣಿಕೆ ಯಾರು ಅಂದ್ರೆ ಸ್ವಾಮಿ ರಾಮಾನುಜರೇ ಕಾಣಿಕೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡಿದಂತಹ ಪರಿಷೆ ಯಾವುದು ಅಂದ್ರೆ ಸ್ವಾಮಿ ರಾಮಾನುಜರು ಅಲ್ವಾ. ಬೇರೆ ಯಾರಿಗೂ ಸಿಗದೇ ಇರುವಂತಹ ಮತ್ತೊಂದು ಪರಿಷೆ ಕಾಣಿಕೆಯಿಂದ ನಾವು ನೋಡೋದಾದ್ರೆ ಅದು ಯಾವುದು ಅಂತ ನೋಡಿದ್ರೆ ಅದು ಯಾರಿಗೂ ಸಿಕ್ಕಿಲ್ಲ ಅಂತಹ ಪರಿಷೆ. ಅಂತಹ ಪರಿಷು ಯಾರು ಕೊಟ್ಟರು ಅಂದ್ರೆ ಅಂತ ಕಾಣಿಕೆಯನ್ನ ಆ ಪೆರ್ಮಾಳೆ ಕೊಟ್ಟರು, ಅದರ ಜೊತೆಗೆ ಆ ತಾಯಾರೇ ಕೊಟ್ಟರು.
ಯಾರಿಗೆ ಅಂತ ನೋಡಿದ್ರೆ ಅದು ಸ್ವಾಮಿ ವೇದಾಂತ ದೇಶಿಕರಿಗೆ. ಏನು ಆ ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ, ಒಂದು ಸಮಯ ಈಗಲೂ ಸಹ ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಈ ತಿರುಪ್ಪಾವೈ ಅನುಸಂಧಾನ ನಡೆಯುತ್ತೆ ಕೆಲವೊಂದು ಕಡೆ, ಅದರ ಜೊತೆಗೆ ಉಪನ್ಯಾಸಗಳು ನಡೆಯುತ್ತೆ. ಅದಲ್ಲದೆ ಈ ಧನುರ್ಮಾಸದಲ್ಲಿ ನಾವು ಮಾಡುವಂಥ ಕೆಲಸ ಏನು ಅಂತ ಅಂದ್ರೆ ಅದು ಅಧ್ಯಯನ ಉತ್ಸವ ಅಲ್ವಾ. ಅಧ್ಯಯನ ಉತ್ಸವ ಅಂದ್ರೆ ಏನು? ಅಧ್ಯಯನ ಉತ್ಸವ ಅಂತ ಅಂದ್ರೆ 4,000 ದಿವ್ಯ ಪ್ರಬಂಧಗಳ ಪಾರ್ಶ್ವಗಳನ್ನು ನಾವು ಅಲ್ಲಿ ಅನುಸಂಧಾನ ಮಾಡ್ತೇವೆ. ಅದರ ಜೊತೆಗೆ ಕೊನೆಯಲ್ಲಿ ನಾವು ಆ ನಮ್ಮಾಳ್ವಾರರ ಒಂದು ಮೋಕ್ಷವನ್ನ ಎನಾಕ್ಟ್ ಮಾಡಿ ನಾವು ಅಲ್ಲೆಲ್ಲ ಆನಂದ ಪಡ್ತೇವೆ ಅಲ್ವಾ. ಇದೇ ಅಧ್ಯಯನ ಉತ್ಸವ. ಇದನ್ನ ನಾವು ಸುಮಾರು ಕಡೆ ನೋಡ್ತೀವಿ, ಬಹಳಷ್ಟು ಕ್ಷೇತ್ರಗಳಲ್ಲಿ, ಬಹಳಷ್ಟು ಸಣ್ಣ ಸಣ್ಣ ದೇವಸ್ಥಾನಗಳಲ್ಲೂ ಇವತ್ತು ಮಾಡ್ತಾ ಇದ್ದಾರೆ ಈ ಅಧ್ಯಯನ ಉತ್ಸವವನ್ನು. ಹಾಗೆ ಈ ಅಧ್ಯಯನ ಉತ್ಸವ ಆರಂಭ ಆಗಿದ್ದು ಎಲ್ಲಿ, ಯಾವಾಗ ಅಂತ ನಾವು ನೋಡೋದಾದ್ರೆ, ಇದನ್ನ ಆರಂಭಿಸಿದವರು ತಿರುಮಂಗೈ ಆಳ್ವಾರರು ತಮ್ಮ ಕಾಲದಲ್ಲಿ. ಇದನ್ನ ಯಾವುದಕ್ಕಾಗಿ ಆರಂಭಿಸಿದ್ರು ಅಂತ ಅಂದ್ರೆ, ಆ ನಮ್ಮಾಳ್ವಾರರು ಮಾಡಿರುವಂತಹ ದಿವ್ಯ ಪ್ರಬಂಧಗಳು, ಈವನ್ ಮಿಕ್ಕ ಆಳ್ವಾರರು ಮಾಡಿರುವಂತಹ ದಿವ್ಯ ಪ್ರಬಂಧಗಳು ಎಲ್ಲವೂ ಒಂದೇ ಸರಿ ಸೇರಿ ಪಾರಾಯಣ ಮಾಡಬೇಕು, ಅದರಿಂದ ಆನಂದಗೊಳ್ಳಬೇಕು. ಅದರ ಜೊತೆಗೆ ಆ ನಮ್ಮಾಳ್ವಾರರ ಒಂದು ಮೋಕ್ಷವನ್ನು ಎನಾಕ್ಟ್ ಮಾಡಿ ಅದರಲ್ಲಿ ಎಲ್ಲರೂ ಮುಳುಗಿ ಆನಂದವನ್ನು ಅನುಭವಿಸಬೇಕು ಅನ್ನೋದಕ್ಕಾಗಿಯೇ ಈ ತಿರುಮಂಗೈ ಆಳ್ವಾರರು ಈ ಒಂದು ಉತ್ಸವವನ್ನು ಆರಂಭಿಸಿದ್ರು ಶ್ರೀರಂಗದಲ್ಲಿ. ಆ ರೀತಿಯಲ್ಲಿ ತಿರುಮಂಗೈ ಆಳ್ವಾರರ ಕಾಲದಿಂದಲೂ ಬಹಳಷ್ಟು ವರ್ಷಗಳು, 100 ವರ್ಷಗಳು ಈ ಅಧ್ಯಯನ ಉತ್ಸವ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಚೆನ್ನಾಗಿ ನಡ್ಕೊಂಡು ಬಂತು. ಆದರೆ ಇದಕ್ಕೂ ಕೂಡ ಒಂದು ಸಮಯ ಅಡ್ಡಿ ಬಂತು. ಅದು ಯಾವಾಗ ಅಂತ ನೋಡೋದಾದ್ರೆ, ಸುಮಾರು ಇವತ್ತಿನಿಂದ ಒಂದು 750 ವರ್ಷಗಳ ಹಿಂದೆ. ಅದು ನಮ್ಮ ಸ್ವಾಮಿ ವೇದಾಂತ ದೇಶಿಕರು ಇದ್ದಂತಹ ಒಂದು ಕಾಲ. ಆ ಕಾಲದಲ್ಲಿ ಈ ಅಧ್ಯಯನ ಉತ್ಸವಕ್ಕೂ ಶ್ರೀರಂಗದಲ್ಲಿ ಅಡ್ಡಿ ಬಂತು. ಯಾವುದಕ್ಕಾಗಿ ಬಂತು ಅಂತ ನೋಡಿದ್ರೆ, ನಾವು ಈ ರೀತಿಯಾಗಿ ದೇವಸ್ಥಾನದಲ್ಲಿ ಆ ಶ್ರೀಮನ್ ನಾರಾಯಣನ ಪೂಜಿಸುವಂತ ಕಡೆ ಈ ಆಳ್ವಾರರ ವಿಗ್ರಹವೆಲ್ಲ ಇರಬಾರದು ಅನ್ನೋದು ಮೊದಲನೇ ಆಕ್ಷೇಪ. ಎರಡನೇ ಆಕ್ಷೇಪ, ನಾವು ಇಲ್ಲಿಯವರೆಗೂ ಆ ಶ್ರೀಮನ್ ನಾರಾಯಣನಿಗೆ ಮಾಡುವಂತಹ ಸ್ತೋತ್ರಗಳಾಗಲಿ, ಪ್ರಾರ್ಥನೆಗಳಾಗಲಿ, ಏನೇ ಆಗಿರಲಿ, ಅದೆಲ್ಲ ನಾವು ನಮ್ಮ ಪೂರ್ವರು ಮಾಡಿರುವಂತಹ ಸಂಸ್ಕೃತ ಶ್ಲೋಕಗಳನ್ನೇ ನಾವು ಹೇಳಿ ಮಾಡುವಂತಹ ಪ್ರಾಕ್ಟೀಸ್ ಇದೆ. ಇದೇ ನಿಮ್ದು ಹೊಸ ಅಭ್ಯಾಸ ಅಂತ ಹೇಳಿ ತಮಿಳಿನಂತಹ ಒಂದು ನೀಚ ಭಾಷೆಯನ್ನೆಲ್ಲ ನೀವು ಸ್ತೋತ್ರ ಮಾಡ್ಬೋದಾ ಅಂತ ಹೇಳಿ ಇನ್ನೊಂದು ಆಕ್ಷೇಪ ಬರುತ್ತೆ. ಈ ರೀತಿಯಾಗಿ 2 ಆಕ್ಷೇಪಗಳು ಬಂದು ಅಲ್ಲಿ ಬಂದಂತಹ ಆ ವಾದಿಗಳು ಈ ಅಧ್ಯಯನ ಉತ್ಸವವನ್ನ ನಡೀತಾ ಇದ್ದದ್ದನ್ನ ನಿಲ್ಲಿಸ್ಬಿಟ್ರು ಮಧ್ಯದಲ್ಲಿ. ಹೀಗೆ ಅಧ್ಯಯನ ಉತ್ಸವ ಮುಂದುವರಿಲೇ ಇಲ್ಲ, ನಿಂತೋಯ್ತು. ಎಷ್ಟು ವರ್ಷಗಳ ಕಾಲ? 100 ವರ್ಷಗಳ ಕಾಲ ತಿರುಮಂಗೈ ಆಳ್ವಾರರ ಕಾಲದಿಂದಲೂ ಚೆನ್ನಾಗಿ ನಡ್ಕೊಂಡು ಬಂದಂತಹ ಈ ಅಧ್ಯಯನ ಉತ್ಸವ ಒಂದು 700ರಿಂದ 750 ವರ್ಷಗಳ ಹಿಂದೆ ಇದಕ್ಕೆ ಈ ರೀತಿಯಾದ ಒಂದು ಅಡ್ಡಿ ಬಂದು ನಿಲ್ಲಿಸ್ಬಿಟ್ರು ಈ ಅಧ್ಯಯನ ಉತ್ಸವ. ಹೀಗೆ ನಿಲ್ಲಿಸಿದಾಗ ಏನಾಯ್ತು ಅಂತ ಅಂದ್ರೆ, ಆ ಶ್ರೀರಂಗದಲ್ಲಿ ಬಹಳಷ್ಟು ವಿದ್ವಾಂಸರು ಇದ್ರು. ಆದರೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಒಬ್ಬರಿಗೆ 3 ಕೆಪಾಸಿಟಿಗಳಿದ್ರೆ, 3 ಅಂತ ಅಂದ್ರೆ ಮುಖ್ಯವಾಗಿ 2. ಅದೇನು ಅಂತ ಅಂದ್ರೆ, ವಿಷಯಗಳು ಚೆನ್ನಾಗಿ ತಿಳಿದಿರಬೇಕು ಒಂದು, ಅದೇ ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸೋದಕ್ಕೂ ಬರಬೇಕು, ಎಕ್ಸ್ಪ್ರೆಸ್ ಮಾಡುವಂತಹ ಸ್ಕಿಲ್ಲು ಇರಬೇಕು. ಚೆನ್ನಾಗಿ ತಿಳಿದಿದ್ದು ಕಾಂಪಿಡೆಂಟ್ ಆಗಿದ್ರೆ ಸಾಲದು, ಅದೇ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಬರಬೇಕು. ಆದರೆ ಆ ಸಮಯದಲ್ಲಿ ಶ್ರೀರಂಗದಲ್ಲಿ ಇದ್ದಂತಹ ಕೆಲವು ವಯಸ್ಸಾದವರು, ವೃದ್ಧರು, ಜ್ಞಾನಿಗಳಾಗಿದ್ದರು. ಆದರೆ ಆ ವಯಸ್ಸಿನಲ್ಲಿ ಅವರಿಗೆ ಈ ರೀತಿ ವಾದ ಮಾಡುವಂಥ ಕೆಪಾಸಿಟಿ ಇಲ್ಲದಿದ್ದರಿಂದ, ಆ ಎಕ್ಸ್ಪ್ರೆಸಿಂಗ್ ಟ್ಯಾಲೆಂಟ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಅವ್ರು ಏನು ಮಾಡಿದ್ರು, ಅವರು ಜ್ಞಾನಿಗಳಾಗಿದ್ದರೂ ಸಹ ಒಂದು ಲೆಟರ್ ಅನ್ನ ಬರೆದು. ಯಾರಿಗೆ ಆ ಪತ್ರ ಅಂದ್ರೆ, ಸ್ವಾಮಿ ವೇದಾಂತ ದೇಶಿಕರಿಗೆ ಆ ಪತ್ರವನ್ನು ಬರೆದು. ಆ ಪತ್ರದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ರೀತಿಯಾಗಿ ಅಧ್ಯಯನ ಉತ್ಸವ ತುಂಬಾ ಚೆನ್ನಾಗಿ ತಿರುಮಂಗೈ ಆಳ್ವಾರರ ಕಾಲದಿಂದಲೂ ನಡ್ಕೊಂಡು ಬಂತು. ಇದಕ್ಕಿದ್ದ
ಹಾಗೆ ಇದಕ್ಕೊಂದು ಈ ರೀತಿಯಾದ ಅಡ್ಡಿ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ನೀವೇ ಏನಾದರೂ ಮಾಡಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಬರೀತಾರೆ. ಈ ಪತ್ರ ಸ್ವಾಮಿ ವೇದಾಂತ ದೇಶಿಕರಿಗೆ ಕಾಂಚೀಪುರಂನಲ್ಲಿ ಬಂದು ತಲುಪುತ್ತೆ. ಅದನ್ನ ವೇದಾಂತ ದೇಶಿಕರು ಆ ಪತ್ರವನ್ನು ನೋಡ್ತಾರೆ. ನೋಡಿ ಏನ್ ಮಾಡ್ತಾರೆ, ಅಲ್ಲಿಂದ ಇಮಿಡಿಯೇಟ್ ಆಗಿ ಅವರು ಶ್ರೀರಂಗದ ಕಡೆ ಹೊರಡ್ತಾರೆ. ಹೀಗೆ ಆ ಪತ್ರವನ್ನು ನೋಡಿ ಅವರು ಶ್ರೀರಂಗದ ಕಡೆ ಹೊರಟು ಅಲ್ಲಿ ಶ್ರೀರಂಗಕ್ಕೆ ಹೋಗಿ ಸೇರ್ಕೊಳ್ತಾರೆ. ಅಲ್ಲಿ ಶ್ರೀರಂಗಕ್ಕೆ ಸೇರಿದ ಮೇಲೆ ಆ ವಾದಿಗಳ ಜೊತೆ ಈ ಒಂದು ದಿನದಲ್ಲಿ ಮುಗಿಲಿಲ್ಲ ಆ ವಾದ. ದಿನಗಟ್ಟಲೆ ವಾದ ನಡೀತು. ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಆ ವಾದದ ಟೈಮ್ ಅಂತ ಇಟ್ಕೊಂಡ್ರೆ ಆ ವಾದವನ್ನ ದಿನಗಟ್ಟಲೆ ಮಾಡಿದ್ರು ಅವರು. ಆ ರೀತಿಯಾಗಿ ದಿನಗಟ್ಟಲೆ ವಾದ ಮಾಡಿ ಪ್ರಮಾಣಗಳನ್ನು ತೆಗೆದು ಅಂತ ಅಂದ್ರೆ ನಾವು ಈಗಲೇ ಹೇಳ್ತೀವಲ್ವ, ಒಬ್ಬ ಸಣ್ಣ ಹುಡುಗ ಏನೋ ಒಂದು ಚಾಚು ತಪ್ಪದೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಏನೋ ಈ ಕೆಲಸ ಹೀಗೆ ಮಾಡ್ತೀಯಾ, ಅದೇನು ವೇದವಾಕ್ಯನ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಆ ವೇದವಾಕ್ಯಗಳನ್ನ ಪ್ರಮಾಣವಾಗಿ ಇಟ್ಕೊಂಡು ಸ್ವಾಮಿ ದೇಶಿಕರು ನಾವು ಸಂಸ್ಕೃತದಲ್ಲಿ ಮಾತ್ರ ಅಲ್ಲ, ಅವನನ್ನ ಈ ಭಾಷೆಯಲ್ಲೂ ಕೂಡ ಹೊಗಳಬಹುದು, ಈ ಆಳ್ವಾರ ವಿಗ್ರಹವನ್ನು ಕೂಡ ನಾವು ಇಟ್ಟುಕೊಂಡು ಪೂಜೆ ಮಾಡಬಹುದು ಅನ್ನೋದಕ್ಕೆ ವೇದಗಳಿಂದ ಪ್ರಮಾಣಗಳನ್ನು ತೆಗೆದು ಇದನ್ನ ಸ್ಥಾಪನೆ ಮಾಡಿ ಮತ್ತೆ ಈ ಅಧ್ಯಯನ ಉತ್ಸವನ್ನ ನಡೆಯುವ ಹಾಗೆ ಮಾಡಿ ತೋರಿಸ್ತಾರೆ ಸ್ವಾಮಿ ದೇಶಿಕರು. ಆ ಸಮಯದಲ್ಲಿ ಅವರಿಗೆ ಸಿಕ್ಕಂತಹ ಒಂದು ನಾಡು ಪರಿಷತ್ ಏನು ಯಾರಿಗೂ ಸಿಕ್ಕಿಲ್ಲ, ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ. ಅದು ಯಾವುದು ಅಂದ್ರೆ ಆ ರಂಗನಾಥ ಸ್ವಾಮಿಯೇ ಅವರಿಗೆ ಕೊಟ್ಟಂತಹ ಒಂದು ಬಿರುದು, ಸರ್ವತಂತ್ರ ಸ್ವತಂತ್ರರು. ಈ ಒಂದು ಬಿರುದು ಬೇರೆ ಯಾರಿಗೂ ಇಲ್ಲ, ಯಾರಿಗೂ ಸಿಕ್ಕಿಲ್ಲ. ಏನಿದರ ಅರ್ಥ? ಸರ್ವತಂತ್ರ ಸ್ವತಂತ್ರರು ಅಂದ್ರೆ ಏನರ್ಥ ಅಂದ್ರೆ ಮಾಸ್ಟರ್ ಆಫ್ ಆಲ್ ಆರ್ಟ್ಸ್. ಮಾಸ್ಟರ್ ಆಫ್ ಆಲ್ ಆರ್ಟ್ಸ್ ಅಂದ್ರೆ ಏನು? ಅಷ್ಟು ಆರ್ಟ್ಸ್ ನ ಅವರು ಹಾಗೆ ಕರಗತ ಮಾಡ್ಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ಅವ್ರಿಗೆ ಅಂತ ನೋಡಿದ್ರೆ, ತುರಗ ವಿಹಗ ರಾಜ ಅಂತ ಹೇಳಿ ಅವರೇ ಹೇಳ್ಕೊಳ್ತಾರೆ ವರದರಾಜ ಪಂಚಾಶತ್ನಲ್ಲಿ. ತುರಗ ವಿಹಗ ರಾಜ ಅಂದ್ರೆ ಏನು? ತುರಗ ಅಂತ ಅಂದ್ರೆ ಆ ಅಶ್ವಗಳಲ್ಲಿ ರಾಜ ಯಾರು? ಹಯಗ್ರೀವ ಸ್ವಾಮಿ ಅಲ್ವಾ. ವಿಹಗ ರಾಜ ಅಂದ್ರೆ ಯಾರು ಅಂದ್ರೆ ಆ ಗರುಡ, ಆ ಪಕ್ಷಿಗಳ ರಾಜ. ವಿಹಗ ರಾಜ ಅಂದ್ರೆ ಪಕ್ಷಿಗಳ ರಾಜ, ಅದು ಗರುಡಾಳ್ವ. ಈ ಗರುಡಾಳ್ವ ಮತ್ತೆ ಆ ಹಯಗ್ರೀವ ಸ್ವಾಮಿ ಇವರಿಬ್ಬರ ಅನುಗ್ರಹವನ್ನು ಪಡೆದವನು ನಾನು. ನನಗೆ ಇಂಥ ಒಂದು ಕೆಲಸ ಮಾಡೋದು ಅತಿ ಸುಲಭ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ. ಅಂದ್ರೆ ಇದು ಗರ್ವ ಅಲ್ಲ, ಅಂತ ಅನುಗ್ರಹವನ್ನು ಪಡೆದಿರೋದ್ರಿಂದ ಇಂಥ ನನ್ನ ಕೆಲಸವನ್ನ ನಾನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಕಾನ್ಫಿಡೆನ್ಸ್ ನ ತೋರಿಸ್ತಾರೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಂದ್ರೆ ನಾಡು ಪುಗಳು ಪರಿಚಯ ಯಾವುದು? ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಆ ಶ್ರೀ ರಂಗನಾಥನೇ ಸ್ವಾಮಿ ದೇಶಿಕರಿಗೆ ಕೊಟ್ಟಿದ್ದು ನಾಡು ಪುಗಳು ಪರಿಚಯ. ಆ ರೀತಿಯಲ್ಲಿ ಮತ್ತೊಂದು ನಾಡು ಪುಗಳು ಪರಿಷತ್ನ ನಾವು ನೋಡೋದಾದ್ರೆ ಅದು ಯಾವುದು ಅಂತ ಅಂದ್ರೆ, ನಾವು ಈಗಾಗಲೇ ಇವರ ಬಗ್ಗೆ ಕೆಲವೊಂದು ಉಪನ್ಯಾಸಗಳಲ್ಲಿ ನೋಡಿದ್ದೀವಿ. ಅವರು ಯಾರು ಅಂದ್ರೆ ಆದಿಮನ್ ಷಡೋಪ ಸ್ವಾಮಿ. ಇವರು ಯಾರು ಅಂತ ಅಂದ್ರೆ ಶ್ರೀಮದ್ ಅಹೋಬಿಲ ಮಠದ ಸ್ಥಾಪಕರು. ಇದನ್ನ ಇವರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂದ್ರೆ ಸುಮಾರು ಇವತ್ತಿನಿಂದ ಒಂದು 625 ವರ್ಷಗಳ ಹಿಂದೆ. ಈ ಅಹೋಬಿಲ ಮಠದ ಸ್ಥಾಪನೆಯ ಹಿಂದೆ ತುಂಬಾ ಒಂದು ಅತ್ಯದ್ಭುತವಾದ ಕಥೆ ಇದೆ. ಆ ಕಥೆಯನ್ನು ನಾವು ನೋಡೋದಾದ್ರೆ ಅಲ್ಲೂ ಸಹ ನಾವು ಇದೇ ರೀತಿ ನಾಡು ಪುಗಳು ಪರಿಷೆ ಒಂದು ನಮ್ಮ ಆದಿಮನ್ ಷಡೋಪನ ಸ್ವಾಮಿಗಳಿಗೆ ದಕ್ಕಿತು. ಅದು ಯಾವುದು ಅಂತ ನೋಡಿದ್ರೆ, ಅವರು ಮೊದಲು ಕಾಂಚೀಪುರಂನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಘಟಿಕಾಶತಂ ಅಮ್ಮಾಳ್ ಅನ್ನೋವರು ಅವರ ಆಚಾರ್ಯರು. ಅವರ ಬಳಿ ಇಟ್ಟುಕೊಂಡು ಅವರು ಹಲವಾರು ವರ್ಷಗಳು ವ್ಯಾಸಂಗ ಮಾಡ್ತಾ ಇದ್ರು. ಅಲ್ಲೇ ಆಶ್ರಮದಲ್ಲಿದ್ದರು, ಬೇರೆ ಮಕ್ಕಳೊಂದಿಗೆ ಇದ್ರು. ಹೀಗೆ ಇರಬೇಕಾದ್ರೆ ಒಂದು ಸಮಯ ಏನಾಯ್ತು, ಅವರಿಗೆ ಎಷ್ಟೋ ವರ್ಷಗಳು ವ್ಯಾಸಂಗ ಎಲ್ಲ ಮುಗಿದಿದೆ. ಅದೆಲ್ಲ ಆದಮೇಲೆ ಒಂದು ರಾತ್ರಿ ಅವರು ಬೇರೆ ಮಕ್ಕಳೊಂದಿಗೆ ಮಲಗಿರಬೇಕಾದ್ರೆ ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಒಂದು ಕನಸು ಬಂತು. ಆ ಕನಸಲ್ಲಿ ಯಾರು ಬಂದರು ಅಂದ್ರೆ ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ಕನಸಲ್ಲಿ ಬಂದ. ಅವನು ಏನ್ ಮಾಡ್ದ ಅಂತ ಅಂದ್ರೆ ಅವನು ಇವರಿಗೆ ಒಂದು ಆಜ್ಞೆಯನ್ನ ಕೊಟ್ಟ.
ಏನು ಆಜ್ಞೆ ಅಂತ ಅಂದರೆ, ಅವರಿಗೆ ಇನ್ನೂ ಅವಾಗ ಈ ಹೆಸರು ಆದಿಮನ್ ಸಡೋಬ ಸ್ವಾಮಿ ಅನ್ನೋ ಹೆಸರು ಬಂದಿರಲಿಲ್ಲ. ಯಾಕಂದ್ರೆ ಅವಾಗ ಇನ್ನೂ ಅವರು ಸನ್ಯಾಸವನ್ನು ತಗೊಂಡಿರಲಿಲ್ಲ. ಒಂದು ಸ್ಟೂಡೆಂಟ್ ಆಗಿ, ವಿದ್ಯಾರ್ಥಿಯಾಗಿ ಕಾಂಚೀಪುರಂನಲ್ಲಿ ಇದ್ದರು. ಅವರಿಗೆ ಹೆಸರು ಅವಾಗ ಶ್ರೀನಿವಾಸ ಅಂತ ಹೇಳಿ, ಇದೇನಪ್ಪ ಇವರು ಯಾರ್ಯಾರ ಬಗ್ಗೆನೋ ಮಾತಾಡ್ತಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಹಾಗೆ ಅನ್ಕೊಳ್ಳೋದೇ ಬೇಕಾಗಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ನಮಗೊಂದು ಪ್ರೈಡ್ ವಿಷಯ. ಯಾಕೆ ಅಂದ್ರೆ ಇವರು ನಮ್ಮ ಕರ್ನಾಟಕದ ಮೇಲ್ಕೋಟೆಯವರು. ಆ ರೀತಿಯಲ್ಲಿ ಕರ್ನಾಟಕದ ಮೇಲ್ಕೋಟೆಯವರಾದ್ರಿಂದ ಇವೆಲ್ಲ ನಮಗೊಂದು ಹೆಮ್ಮೆಯ ವಿಷಯ ಆಗಿರ್ಬೇಕು. ಇವರು ಆ ರೀತಿ ಕಾಂಚೀಪುರಂನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಅಲ್ಲಿಂದ ಅವರು ನಂತರ ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿದ್ರೆ, ಇವರಿಗೆ ಕನಸು ಬರುತ್ತೆ. ಆ ಕನಸಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ಆಜ್ಞೆ ಮಾಡ್ತಾನೆ, ನೀವು ಇಲ್ಲಿಂದ ಹೊರಟು ಇದೇ ಸಮಯ ಆದಷ್ಟು ಬೇಗ ಅಹೋಬಿಲಕ್ಕೆ ಬರಬೇಕಾಗಿರೋದು ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಈ ರೀತಿ ಆಜ್ಞೆ ಮಾಡಿದ್ದಕ್ಕೆ ಅಲ್ಲಿ ಆ ಶ್ರೀನಿವಾಸ ಅನ್ನುವಂತಹ ಆದಿಮನ್ ಸಡೋಬ ಸ್ವಾಮಿ ತಕ್ಷಣವೇ ಕಾಂಚೀಪುರಂದಿಂದ ಅಹೋಬಿಲಕ್ಕೆ ಹೊರಡ್ತಾರೆ. ನೀವು ಇವತ್ತಿಗೂ ಕೂಡ ನೀವು ಕಲ್ಪನೆ ಮಾಡ್ಕೋಬಹುದು, ನಾವು ಇವತ್ತು ಅಹೋಬಿಲಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಒಂದು ಮಿನಿಮಮ್ 2 ದಿನಗಳ ಕಾಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಳ್ತೀವಿ. ಇಟ್ಕೋಬೇಕು, ನೀರು ಬೇಕು, ನೀರು ಬಾಟಲ್ ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲ ಇಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ಬಂದರೂ ಸಹ ನಾವು ಕೊನೆಯಲ್ಲಿ ಹೇಳುವಂತ ಮಾತೇನು, ಅಯ್ಯೋ ಏನು ಸೌಕರ್ಯಗಳೇ ಇಲ್ಲ ರೀ, ಅದು ತುಂಬಾ ಕಷ್ಟ ಆಗೋಯ್ತು ರೀ, ಹೋಗೋದಕ್ಕೆ ಕಷ್ಟ, ಎಷ್ಟು ಪ್ರಯಾಣ ಎಲ್ಲ ತುಂಬಾ ಕಷ್ಟ ಆಗೋಯ್ತು ಅಂತ ಎಲ್ಲ ಹೇಳ್ತೀವಿ. ಆದ್ರೆ ಇದೇ 625 ವರ್ಷಗಳ ಹಿಂದೆ ಆದಿಮನ್ ಸಡೋಬ ಸ್ವಾಮಿ ಕನಸು ಬಂತು ಅಷ್ಟೇ, ಬೇರೆ ಯಾವ ಪ್ರಿಪರೇಷನ್ ಇಲ್ಲ. ತಕ್ಷಣ ಕಾಂಚೀಪುರಂನಿಂದ ಸ್ಟೂಡೆಂಟ್ ಆಗಿದ್ದವರು ಹಾಗೆಯೇ ಹೊರಟರು, ಆಚಾರ್ಯರ ಅನುಮತಿಯನ್ನು ಪಡೆದು. ಹೀಗೆ ಹೊರಟವರಿಗೆ ಏನಾದರೂ ಪ್ರಿಪರೇಷನ್ಸ್ ಇತ್ತ, GPS ಇತ್ತ, ಯಾರಾದ್ರೂ ಕೇಳಿದ್ರೆ ದಾರಿ ಹೇಳೋರಿದ್ರ? ಯಾರೂ ಇರಲಿಲ್ಲ. ಈ ರೀತಿಯಲ್ಲಿ ಅವರು ಕಾಂಚೀಪುರಂನಿಂದ ಆ ಅಹೋಬಿಲಕ್ಕೆ ಹೊರಟರು. ಹೀಗೆ ಹೊರಡಬೇಕಾದ್ರೆ ಅವರು ಯಾವ್ದ್ಯಾವುದೋ ಈಗಾಗಲೇ ನಾವು ನೋಡಬೇಕು, ವಿಂಧ್ಯ ಪರ್ವತದಲ್ಲಿ ಸ್ವಾಮಿ ರಾಮಾನುಜರು ತಪ್ಪಿಸ್ಕೊಂಡ್ಬಿಟ್ರು. ಹಾಗೆ ತಪ್ಪಿಸ್ಕೊಂಡಾಗ ಸ್ವಾಮಿ ರಾಮಾನುಜರನ್ನ ಕರ್ಕೊಂಡ್ ಬಂದಿದ್ದು ಬೇಡ ಮತ್ತು ಬೇಡನ ಹೆಂಡತಿಯಾಗಿ ಆ ಶ್ರೀಮನ್ ನಾರಾಯಣ ಮತ್ತು ಮಹಾಲಕ್ಷ್ಮಿ ಅಲ್ವಾ. ಅದೇ ರೀತಿಯಲ್ಲಿ ಇವರು ಕಾಡು ಹೋದ್ರು. ಆ ಕಾಡಿನಲ್ಲಿ ಏನು ದಾರಿ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ, ಮುಂದೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಂಥ ಒಂದು ಸಮಯದಲ್ಲಿ ಅವರಿಗೆ ಅಲ್ಲಿ ಸಹಾಯ ಮಾಡಿದ್ದು ಯಾವುದು ಅಂತ ಅಂದ್ರೆ, ಒಂದು ಹಾವು ಅವರಿಗೆ ಮುಂದಕ್ಕೆ ದಾರಿ ತೋರಿಸಿತು. ಆ ಹಾವನ್ನ ಹಾಗೇ ಫಾಲೋ ಮಾಡ್ಕೊಂಡು ಹೋಗಿ ಅವರು ಅಹೋಬಿಲಕ್ಕೆ ಸೇರಿದ್ರು. ಅದು ಯಾರು ಹಾವು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಸ್ವಾಮಿ ರಾಮಾನುಜರು ಆದಿಶೇಷನ ಅವತಾರ ಅಲ್ವಾ. ಸ್ವಾಮಿ ರಾಮಾನುಜರೇ ಆ ಆದಿಮನ್ ಸಡೋಬ ಸ್ವಾಮಿಗೆ, ಶ್ರೀನಿವಾಸನಿಗೆ ಈ ರೀತಿ ಅಹೋಬಿಲಕ್ಕೆ ದಾರಿ ತೋರಿಸಿದರು. ಈ ರೀತಿ ಅವರು ಅಹೋಬಿಲಕ್ಕೆ ಹೋಗಿ ಸೇರಿದ್ದಾಯ್ತು. ಅಲ್ಲಿ ಒಂದು ಬಂಡೆ ಮೇಲೆ ಕುಳಿತಿದ್ದಾರೆ. ಆ ಸಮಯದಲ್ಲಿ ಅವರು ಧ್ಯಾನ ಮಾಡ್ಕೊಂಡು ಕೂತಿದ್ದಾರೆ. ಆ ಸಮಯದಲ್ಲಿ ಎದುರುಗಡೆ ಅಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಬರ್ತಾರೆ. ಆ ವೃದ್ಧ ಸನ್ಯಾಸಿಯಲ್ಲಿ ಬಂದರು. ಅವರನ್ನ ಇವರು ನೋಡ್ತಾರೆ, ನಮಸ್ಕಾರಗಳನ್ನು ಮಾಡ್ತಾರೆ. ಇದೆಲ್ಲ ಆಗತ್ತೆ. ಆದ ಮೇಲೆ ಅವರು ಕೆಲವೊಂದು ಪ್ರಶ್ನೆಗಳನ್ನ ಇವರಿಗೆ ಕೇಳ್ತಾರೆ. ಆ ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಕ್ಕೆ ಸರಿಯಾಗಿ ಇವರು ಉತ್ತರಗಳನ್ನ ಹೇಳ್ತಾರೆ. ಈ ಉತ್ತರಗಳನ್ನೆಲ್ಲ ಸರಿಯಾಗಿ ಕೊಟ್ಟಿದ ಮೇಲೆ ಇವ್ರಿಗೆ ಎಷ್ಟು ವಯಸ್ಸು? ಈಗ ತಾನೇ 20 ವರ್ಷ ಆಗ್ತಾ ಇದೆ. ಈ ಆಶ್ರಮದಿಂದ ಬರ್ತಾ ಇದ್ದಾರೆ, ಗುರುಗಳ ಆಶ್ರಮದಿಂದ ಈಗ ತಾನೇ ಹೊರಗೆ ಬಂದ್ರು. ಆ ವಯಸ್ಸಿನಲ್ಲಿ ಆ ವೃದ್ಧ ಸನ್ಯಾಸಿ ಬಂದ್ರು, ನೋಡಿ ಇವರಿಗೆ ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಇವರು ಉತ್ತರವನ್ನು ನೀಡಿದ್ರು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟೊತ್ತು ಅವರು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹೀಗೆಲ್ಲ ನಡೆಯುತ್ತೆ ಅಂತಾನು ಅನ್ಕೊಂಡಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರಿಗೆ ಆ ವೃದ್ಧ ಸನ್ಯಾಸಿಗಳು ಸನ್ಯಾಸವನ್ನು ಕೊಟ್ಬಿಡ್ತಾರೆ. ಇಲ್ಲಿ ಸನ್ಯಾಸ ಕೊಡೋದು ಏನಕ್ಕೆ ಅಂತ ನೋಡಿದ್ರೆ, ಅವರು ಪ್ರಶ್ನೆಗಳನ್ನ ಕೇಳಿದ್ದು ಯಾವುದರ ಬಗ್ಗೆ ಅಂದ್ರೆ, ಅವರು ಪ್ರಶ್ನೆಗಳನ್ನ ಕೇಳಿ ಇವನನ್ನ ಅಂದ್ರೆ ಈ ಶ್ರೀನಿವಾಸರನ್ನ ಚೆಕ್ ಮಾಡಿಕೊಂಡ್ರು. ಇವರು ವೈರಾಗ್ಯದಿಂದ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅವರಿಗೆ ವೈರಾಗ್ಯದಿಂದ ಇದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಸನ್ಯಾಸವನ್ನ ಕೊಡ್ಬಿಟ್ರು. ಹೀಗೆ 20ನೇ ವಯಸ್ಸಿನಲ್ಲೇ ಸನ್ಯಾಸವನ್ನ ಪಡೆದವರು ಆದಿಮನ್ ಸಡೋಬ ಸ್ವಾಮಿ.
ಸರಿ, ಹೀಗೆ ಸನ್ಯಾಸವನ್ನೆಲ್ಲ ಪಡೆದ್ರು. ಇದೆಲ್ಲ ಆಯ್ತು. ಅವರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಇವರು ಆ ತಾಪನಾಶಿ ಅಂತ ಹೇಳಿ ಅಲ್ಲಿ ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ಅವರು ನಿಂತು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ನಂತರ ನರಸಿಂಹಸ್ವಾಮಿಯ ದರ್ಶನಕ್ಕೆ ಹೋದರು. ಆ ರೀತಿಯಲ್ಲಿ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿದಾಗ ಇಲ್ಲಿವರೆಗೂ ರಿಯಲೈಸ್ ಆಗದೇ ಇರುವಂಥ ಒಂದು ವಿಷಯ ಅವರಿಗೆ ಈಗ ಹೊಡೆಯುತ್ತೆ. ಯಾಕೆ ಅಂದ್ರೆ ಆ ನರಸಿಂಹಸ್ವಾಮಿಯ ಮುಖವನ್ನು ನೋಡ್ತಾ ಇದ್ದಾರೆ. ನೋಡಿದ ಕೂಡಲೇ ಇದೇ ಮುಖವನ್ನ ಈಗ ತಾನೇ ಎಲ್ಲೋ ನೋಡುದ್ನಲ್ಲ ಸ್ವಲ್ಪ ಮುಂಚೆ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ. ಹಾಗೆ ನೆನೆಸ್ಕೊಂಡು ನೋಡಿದಾಗ ನಡೆದಂತಹ ಘಟನೆಗಳನ್ನೆಲ್ಲ ಅವರಿಗೆ ತಿಳಿಯುತ್ತೆ. ವೃದ್ಧ ಸನ್ಯಾಸಿಯಾಗಿ ಎದುರಿಗೆ ಬಂದವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನರಸಿಂಹಸ್ವಾಮಿಯೇ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ಆ ನರಸಿಂಹಸ್ವಾಮಿಯೇ ಇವರಿಗೆ ಸನ್ಯಾಸವನ್ನ ಕೊಟ್ಟಿದ್ದಾನೆ. ಇದೆಲ್ಲ ನಾಡುಪೂರ್ಣ ಪರೀಕ್ಷೆ ಯಾವುದು ಅಂತ ಅಂದ್ರೆ ಇದು ಆದ್ಮೇಲೆ ಅವರು ಮುಂದಕ್ಕೆ ಆ ಅಹೋಬಿಲದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ. ಆ ಕೆಲಸಗಳನ್ನು ಮಾಡೋದಕ್ಕೆ ಮುಂಚೆ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು, ಒಂದು ಪವಾಡನೇ ನಡೀತು. ಅದೇನು ಅಂತ ಅಂದ್ರೆ ಆ ಅಹೋಬಿಲದಲ್ಲಿ ಎಲ್ಲಾ ಭಕ್ತಾದಿಗಳು ಬಂದು ಅಸೆಂಬಲ್ ಆಗಿದ್ದಾರೆ. ಎಲ್ಲರೂ ಸುತ್ತೂರ ನಿಂತಿದ್ದಾರೆ. ಹೀಗೆ ನಿಂತಿರುವಂತಹ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ ಆ ವೃದ್ಧ ಸನ್ಯಾಸಿಗೆ ಮೊದಲೇ. ಅದೇನು ಅಂತ ಅಂದ್ರೆ ಇವರಿಗೆ ಒಂದು ಆಸೆ ಇರುತ್ತೆ. ಆ ಆಸೆ ಏನಪ್ಪಾ ಅಂದ್ರೆ ಆ ನರಸಿಂಹಸ್ವಾಮಿ, ನವನರಸಿಂಹ ಕ್ಷೇತ್ರ ಅಲ್ವಾ ಅಹೋಬಿಲ, 9 ಜನ ನರಸಿಂಹಸ್ವಾಮಿಗಳು ಆ ಅಹೋಬಿಲದಲ್ಲಿ ಇದ್ದಾರೆ. ಈ ನವನರಸಿಂಹ ಸ್ವಾಮಿಗಳಲ್ಲಿ ಯಾವುದಾದರೂ ಒಬ್ಬ ನರಸಿಂಹಸ್ವಾಮಿಯನ್ನ ನಾನು ಎಲ್ಲಾ ಕಡೆ ಸಂಚಾರಕ್ಕೆ ಕರ್ಕೊಂಡು ಹೋಗಿ ಎಲ್ಲರಿಗೂ ಅವನ ಕೃಪೆ ಆಗ್ಬೇಕು ಅಂತ ಹೇಳಿ ನನಗೆ ಆಸೆ. ಆ ಆಸೆಯನ್ನ ನೀವು ಈಡೇರಿಸಬೇಕಪ್ಪ ಅಂತ ಹೇಳಿ ಆ ವೃದ್ಧ ಸನ್ಯಾಸಿಯ ಬಳಿ ಇವರು ಕೇಳ್ಕೊಂಡಿರ್ತಾರೆ. ಅದಕ್ಕೆ ಆ ವೃದ್ಧ ಸನ್ಯಾಸಿ ಏನ್ ಹೇಳಿರ್ತಾರೆ ಅಂದ್ರೆ, ಈ ಆಸೆ ನಿಮ್ಗೆ ನೆರವೇರಬೇಕು ಅಂತ ಅಂದ್ರೆ ಆ 9 ನರಸಿಂಹರು ಏನಿದ್ದಾರೆ ಅವರ ಬಳಿ ಹೋಗಿ ನೀನೇ ಪ್ರಾರ್ಥನೆ ಮಾಡು, ನಿನಗೆ ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಆ ವೃದ್ಧ ಸನ್ಯಾಸಿ ಹೇಳ್ತಾರೆ. ಹೀಗೆ ಹೇಳಿದ್ದಕ್ಕೆ ಇವರು ಅಲ್ಲಿ ಆ ಪುಷ್ಕರಣಿಗೆ ಬಂದು ಸ್ನಾನಾದಿಗಳನ್ನು ಮಾಡಿಕೊಂಡು ಆ ನಂತರ ಹೋಗಿ ಆ ಅಹೋಬಿಲೇಶನನ್ನ ದರ್ಶನ ಮಾಡಿಕೊಂಡು ಬಂದಿದ್ದು ವೃದ್ಧ ಸನ್ಯಾಸಿ ಅಲ್ಲ, ಆ ನರಸಿಂಹಸ್ವಾಮಿ ಅನ್ನೋದನ್ನ ಅರಿತರು. ಅದಾದ ಮೇಲೆ ನಾವು ನೋಡುವಂತಹ ವಿಷಯ ಏನು ಅಂತ ಅಂದ್ರೆ ಆ ಭವನಾಶಿ ಆ ಒಂದು ಪುಷ್ಕರಣಿಯ ದಡದಲ್ಲಿ ಏನ್ ಮಾಡೋದು ಸ್ವಾಮಿಗಳು, ಅಷ್ಟೂ ಜನ ಉತ್ಸವ ಮೂರ್ತಿಗಳು ಅಂದ್ರೆ 9 ನರಸಿಂಹ ಮೂರ್ತಿಗಳು ಅಂತ ಹೇಳಿದೆಲ್ಲ, ಆ ಅಷ್ಟು ನವನರಸಿಂಹಗಳನ್ನು ಆ ದಡದಲ್ಲಿ, ಆ ಪುಷ್ಕರಣಿ ದಡದಲ್ಲಿ ಅಸೆಂಬಲ್ ಮಾಡಿ ಆ ವಿಗ್ರಹವನ್ನ ಅವರೆಲ್ಲರಿಗೂ ಪೂಜೆಗಳನ್ನು ಮಾಡಿ ನಂತರ ಅವರ ಬಳಿ ಈ ಪ್ರಾರ್ಥನೆಯನ್ನ ಮುಂದಿಡ್ತಾರೆ. ಏನು ಪ್ರಾರ್ಥನೆ? ನಾನು ನಿಮ್ಮಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಎಲ್ಲಾ ಕಡೆ ಸಂಚಾರಕ್ಕೆ. ಈ ರೀತಿ ನಿಮ್ಮಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದಕ್ಕೆ ನಿಮ್ಮಲ್ಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಉತ್ತರವನ್ನ ನೀವೇ ನನಗೆ ಕೊಡಬೇಕು ಅಂತ ಹೇಳಿ ಆ ನವನರಸಿಂಹ ಸ್ವಾಮಿಗಳ ಮುಂದೆ ಇವರು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅವರು ಆ ಭವನಾಶಿನಿಯ ದಡದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲಾ ಕಡೆ ಜನ ತುಂಬಿದ್ದಾರೆ, ಜನಸಾಗರವಿದೆ, ಭಕ್ತಾದಿಗಳೆಲ್ಲ ಇದನ್ನು ನೋಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಹೀಗೆ ಇವರು ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಒಂದು ಪವಾಡವೇ ನಡೆದು ಎಲ್ಲರೂ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಅಂತಹ ಒಂದು ಪವಾಡ ಹೀಗೆ ಪ್ರಾರ್ಥನೆ ಮಾಡಿದ್ರಲ್ಲ, ಆ 9 ನರಸಿಂಹಸ್ವಾಮಿಗಳನ್ನ ಮುಂದೆ ಇಟ್ಟುಕೊಂಡು ಆಗ ಅವರು ಏನ್ ಮಾಡಿದ್ರು ಅಂದ್ರೆ ಅವರೇ ಉತ್ತರ ಕೊಡ್ಬೇಕಲ್ವಾ, ಅದಕ್ಕಾಗಿ ಈ ಯಾಚನಾ ಮುದ್ರೆ ಅಂತ ಕರಿತೀವಿ ಇದನ್ನು. ಹೀಗೆ ಕೈಯನ್ನ ಇಟ್ಕೊಂಡು ಯಾಚನಾ ಮುದ್ರೆಯಲ್ಲಿ ಅವರು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಹೀಗೆ ಯಾಚನಾ ಮುದ್ರೆಯನ್ನು ಅವರು ಇಟ್ಕೊಂಡಿದ್ದಾರೆ. ಏನಾಯ್ತು, ಅಲ್ಲಿದ್ದಂತಹ ಆ ನವನರಸಿಂಹ ಸ್ವಾಮಿಗಳಲ್ಲಿ ಒಬ್ಬ ನರಸಿಂಹಸ್ವಾಮಿ ಆದಂತಹ ಮಾಲೋಹ ನರಸಿಂಹ ಸ್ವಾಮಿ ಅನ್ನುವಂಥವನು, ಅವನ ವಿಗ್ರಹ ಅಂದ್ರೆ ಲಕ್ಷ್ಮಿಯೊಂದಿಗೆ ಸೇರಿರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ, ಮಾಲೋಹ ನರಸಿಂಹ ಸ್ವಾಮಿ ತಾನೇ ಇದ್ದಂತಹ ಸ್ಥಳದಿಂದ ಎಗರಿ ಹಾರಿ ಅವರ ಕೈಗಳಿಗೆ ಬಂದು ಕುಳಿತುಕೊಂಡ. ಇದನ್ನ ಅಲ್ಲಿದ್ದವರೆಲ್ಲ ನೋಡಿದವರು ಹಾಗೇ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಇದೇ ನಾಡಪೂರ್ಣ ಪರಿಸ್ಥಿತಿ.
ಪರೀಕ್ಷೆ ಅಂದ್ರೆ ಯಾವುದೋ ಒಂದು ಗಿಫ್ಟ್ ನಮ್ಗೆ ಬರುತ್ತೆ, ಆ ಗಿಫ್ಟ್ ನಿಂದ ಇನ್ನೊಬ್ರು ಹೊಟ್ಟೆ ಉರಿ ಪಟ್ಕೊಳ್ತಾರೆ, ಅಥವಾ ನಮ್ಗೆ ಬೇಜಾರಾಗುತ್ತೆ ಈ ಗಿಫ್ಟ್ ನಮ್ಗೆ ಸಾಲದು, ಅಥವಾ ಈ ಗಿಫ್ಟ್ ಇಂದ ನಮ್ಗೆ ಮಾತ್ರ ಸಂತೋಷ ಆಯ್ತು ಇನ್ನೊಬ್ರಿಗೆ ಆಗ್ಲಿಲ್ಲ ಅನ್ನುವಂಥ ಗಿಫ್ಟ್ ಅಲ್ಲ. ನಾಡುಗಳನ್ನು ಪರೀಕ್ಷೆ ಅಂದ್ರೆ ಇದೇನೆ. ಆ ರೀತಿಯಲ್ಲಿ ನಾವು ನೋಡುವ ಹಾಗೆ ಇಲ್ಲಿ ಈ ಒಂದು ನಾಡುಗಳ ಪರಿಸನ್ನ ಆ ಆದಿನ ಷಡೋಪ ಸ್ವಾಮಿ ಅವತ್ತು ಅವರ ಕೈಯಲ್ಲಿ ಪಡ್ಕೊಂಡ್ರು. ಇವತ್ತಿಗೂ ಸಹ ಅದೇ ಮಾವನ ನರಸಿಂಹ ಸ್ವಾಮಿಯನ್ನ ನಾವು ನಮ್ಮ ಅಹೋಬಿಲ ಮಠದಲ್ಲಿ ದರ್ಶನ ಮಾಡಬಹುದು. ಆ ರೀತಿಯಲ್ಲಿ ಮತ್ತೊಂದು ನಾಡುಗಳ ಪರಿಸನ್ನ ನಾವು ನೋಡಬೇಕು ಅಂತ ಅಂದ್ರೆ ಅದು ಯಾವುದು ಅಂತ ಅಂದ್ರೆ ಅದು ಸ್ವಾಮಿ ರಾಮಾನುಜರಿಗೆ ಸಿಕ್ಕಂತಹ ನಾಡುಗಳ ಪರಿಷತ್. ಇದು ಯಾವಾಗ ಅಂತ ನೋಡಿದ್ರೆ ಸ್ವಾಮಿ ರಾಮಾನುಜರು ಇದ್ದಂತಹ ಕಾಲದಲ್ಲಿ ಅವರು POK ನಿಮಗೆ ಗೊತ್ತು, ಇವತ್ತಿರುವಂತಹ POK, ಆ POK ನಲ್ಲಿ ಅವರು ಹೋಗಿ ಆ ಕಾಶ್ಮೀರದಲ್ಲಿ ಒಂದು ದೊಡ್ಡ ಸಾಧನೆಯನ್ನೇ ಮಾಡಬಹುದು. ಆ ರೀತಿಯಲ್ಲಿ ಅಲ್ಲಿ ಹೋದವರು ಯಾರು ಅಂತ ನೋಡಿದ್ರೆ ಅವರ ಶಿಷ್ಯರಾದಂತಹ ಕೂರತ್ತಾಳ್ವ ಮತ್ತೆ ಸ್ವಾಮಿ ರಾಮಾನುಜರು ಇಬ್ಬರು ಕಾಶ್ಮೀರಕ್ಕೆ ಹೋದರು. ಆ ಕಾಶ್ಮೀರಕ್ಕೆ ಹೋಗೋದು ನಾನು ಈಗ ತಾನೇ ಹೇಳಿದೆ, ಈ ಕಾಂಚೀಪುರಂನಿಂದ ಅಹೋಬಿಲಕ್ಕೆ ಹೋಗೋದೇ ಅಷ್ಟು ಕಷ್ಟ ಅಂತ ಅಂದ್ರೆ ನೀವು ಕಾಶ್ಮೀರಕ್ಕೆ ಹೋಗೋದನ್ನ ಕಲ್ಪನೆ ಮಾಡಿ ನೋಡ್ಕೋಬಹುದು. ಆ ರೀತಿಯಲ್ಲಿ ಅವರು ಆ ಕಾಶ್ಮೀರಕ್ಕೆ ಸಂಚಾರವನ್ನು ಮಾಡಿದ್ರು. ಇಬ್ರು ಅಲ್ಲಿಗೆ ಹೋದರು. ಇಬ್ಬರು ಅಲ್ಲಿಗೆ ಹೋದ ಮೇಲೆ ಅವರಿಗೆ ಈ ಬೋಧಾಯನ ವೃತ್ತಿ ಗ್ರಂಥ ಅನ್ನುವಂತಹ ಒಂದು ಗ್ರಂಥದ ಬಗ್ಗೆ ಆ ಗ್ರಂಥ ಬೇಕಾಗಿರುತ್ತೆ ಅವರಿಗೆ. ಈ ಗ್ರಂಥವನ್ನು ಹುಡುಕೊಂಡು ಹೋಗ್ತಾರೆ. ಈ ಗ್ರಂಥ ಅವ್ರಿಗೇನೋ ಸಿಗತ್ತೆ. ಈ ಗ್ರಂಥವನ್ನ ಕೂರತ್ತಾಳ್ವಾನರು ಈಗ ನಾವು ನೋಡ್ತೀವಲ್ಲ, ಆ ರೋಬೋ ಒಂದ್ಸರಿ ಸ್ಕ್ಯಾನ್ ಮಾಡಿದ ತಕ್ಷಣ ತಮ್ಮ ತಲೆಯಲ್ಲೆಲ್ಲ ಹಾಕೊಳ್ಳುತ್ತಲ್ಲ, ಆ ರೀತಿ ಕೂರತ್ತಾಳ್ವಾನರು ತಮ್ಮ ತಲೆಯಲ್ಲಿ ಎಲ್ಲವನ್ನ ಕ್ಷಣದಲ್ಲಿ ಸ್ಕ್ಯಾನ್ ಮಾಡಿ ತಮ್ಮ ತಲೆಯಲ್ಲಿ ಹಾಕೊಂಡಿದ್ರು. ಇಂಥ ಒಂದು ಕೆಪಾಸಿಟಿನ ಇಟ್ಕೊಂಡಿದ್ದವರು ಕೂರತ್ತಾಳ್ವಾನರು. ಆ ರೀತಿ ಕೂರತ್ತಾಳ್ವಾನರು ಅವರನ್ನ ನಾವು ಏಕಸಂಧಿಗ್ರಾಹಿ ಅಂತ ಕರಿತೀವಿ. ಏಕಸಂಧಿಗ್ರಾಹಿ ಅಂದ್ರೆ ಅದೇ ಈ ರೋಬೋ ತರ ನೋಡಿದ ತಕ್ಷಣನೇ ಎಲ್ಲವನ್ನ ಗ್ರಹಿಸಿಕೊಡುವಂತಹ ಒಂದು ಕೆಪಾಸಿಟಿ ಇರೋದು. ಆ ರೀತಿಯಲ್ಲಿ ಆ ಕೂರತ್ತಾಳ್ವಾನರು ಎಲ್ಲವನ್ನ ಗ್ರಹಿಸಿಕೊಂಡ್ರು. ಈ ಪುಸ್ತಕವನ್ನ ಆ ಲೈಬ್ರರಿ ಅವರು ಯಾರು ಕೊಟ್ಟರಲ್ಲ ಕಾಶ್ಮೀರದಲ್ಲಿ, ಅವರು ಮತ್ತೆ ಬಂದು ತಿಳ್ಕೊಂಡು ಹೊರಟೋದ್ರು ಇವರ ಬಳಿಯಿಂದ. ಹೀಗಾದಾಗ ಇವರಿಗೆ ಮುಂದೆ ಏನ್ ಮಾಡೋದಪ್ಪ ಅಂತ ದಿಕ್ಕೆ ತೋರಿಸಲಿಲ್ಲ ಸ್ವಾಮಿ ರಾಮಾನುಜರಿಗೆ. ಯಾಕಂದ್ರೆ ಇದ್ದಂತಹ ಪುಸ್ತಕವೂ ಹೋಯ್ತು. ಇದರಿಂದಲೇ ಅವರು ಆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವಾದಂತಹ ಶ್ರೀಭಾಷ್ಯವನ್ನು ಮಾಡಬೇಕು. ಆದ್ರೆ ಆ ಪುಸ್ತಕನೂ ಹೊರಟೋಯ್ತು. ಏನ್ ಮಾಡೋದಪ್ಪ ಅಂತ ಸ್ವಾಮಿ ರಾಮಾನುಜರು ಯೋಚನೆ ಮಾಡಬೇಕಾದ್ರೆ ಕೂರತ್ತಾಳ್ವಾನರು ಕಣ್ಣಲ್ಲಿ ನೀರನ್ನ ಗಳಗಳನ್ನೇ ಸುರಿಸ್ತಾರೆ. ಯಾಕೆ ಅವರು ಕಣ್ಣಲ್ಲಿ ನೀರನ್ನ ಸುರಿಸಿದ್ರು ಅಂದ್ರೆ ಅವರು ನಮ್ಮಂತೆ ಇಲ್ಲ. ಯಾಕೆ ಅಂದ್ರೆ ಅವರು ಕಣ್ಣಲ್ಲಿ ನೀರನ್ನು ಸುರಿಸಿದ್ದು ನಾನು ನಿಮ್ಮ ಅನುಮತಿಯನ್ನ ಇಲ್ಲದೆ, ಗುರುಗಳೇ ರಾಮಾನುಜರೇ ನಿಮ್ಮ ಅನುಮತಿಯನ್ನ ಇಲ್ಲದೆ ಒಂದು ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಏನು ಅಂದ್ರೆ, ಸ್ವಾಮಿಗಳೇ ತಾವು ಮಲಗಿರ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ನಾನು ಆ ಗ್ರಂಥ ನನ್ನ ಹತ್ರ ಇತ್ತಲ್ಲ ಅದನ್ನೆಲ್ಲ ಒಂದು ಬಾರಿ ಓದ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ರಾಮಾನುಜರಿಗೆ ಅತ್ಯಂತ ಸಂತೋಷವಾಗುತ್ತೆ. ನೀವು ಮಾಡಿದ ತಪ್ಪಲ್ಲ, ಇದೇ ನನಗೆ ಬೇಕಾಗಿರೋದು, ಆ ಗ್ರಂಥದಲ್ಲಿರುವಂತಹ ವಿಷಯಗಳೇ ನನಗೆ ಬೇಕು. ಅದು ಅಲ್ಲದೆ ನೀವು ಏಕಸಂಧಿಗ್ರಾಹಿಗಳೇ, ಒಂದ್ಸರಿ ನೋಡಿದ್ರೆ ಎಲ್ಲಾ ವಿಷಯಗಳು ನಿಮ್ ತಲೆ ಒಳಗೆ ಹೊರಟೋಗುತ್ತೆ. ಆಗಿರ್ಬೇಕಾದ್ರೆ ಆ ಗ್ರಂಥದ ವಿಷಯಗಳೇ ನನಗೆ ಬೇಕಾಗಿರೋದು, ನೀನು ಗಳಗಳನ್ನೇ ನೀರು ಹಾಕಿ ಈ ರೀತಿ ಆಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ವಾಮಿ ರಾಮಾನುಜರು ಅವರನ್ನ ಸಮಾಧಾನ ಮಾಡಿ ಇಬ್ಬರು ಎಷ್ಟೋ ದಿನಗಳ ಕಾಲ, ತಿಂಗಳುಗಟ್ಟಲೆ ಅಲ್ಲೇ ಆ ಒಂದು ರೀಜನ್ ಅಲ್ಲೇ, ಆ ಕಾಶ್ಮೀರ ರೀಜನ್ ಅಲ್ಲೇ ಕೂತ್ಕೊಂಡು ಚರ್ಚೆಗಳನ್ನ ಮಾಡಿ ಈ ಶ್ರೀಭಾಷ್ಯ ಅನ್ನೋದನ್ನ ರಚನೆ ಮಾಡ್ತಾರೆ. ಆ ರೀತಿಯಲ್ಲಿ ಇದನ್ನ ರಚನೆ ಮಾಡಿ ಫಸ್ಟ್ ಪಬ್ಲಿಕ್ ಪ್ರೆಸೆಂಟೇಷನ್ ಅಂದ್ರೆ ಅದನ್ನ ನಾವು ಅರಂಗೇಟ್ರಂ ಅಂತ ಕರಿತೀವಿ ಅಲ್ವಾ. ಆ ಅರಂಗೇಟ್ರನ್ನ ಫಸ್ಟ್ ಪಬ್ಲಿಕ್ ಪ್ರೆಸೆಂಟೇಷನ್ ನ ಸ್ವಾಮಿ ರಾಮಾನುಜರು ಮಾಡಬೇಕು. ಅದನ್ನ ಅವರು ಎಲ್ಲಿ ಮಾಡಿದ್ರು ಅಂತ ನೋಡಿದ್ರೆ ಅದೇ ಕಾಶ್ಮೀರದಲ್ಲಿ, ಇವತ್ತು ಕೂಡ POK ನಲ್ಲಿ ಇರುವಂತಹ ಆ ಶಾರದಾ ಪೀಠದಲ್ಲಿ ಮಾಡಿದ್ರು. ಆ ಶಾರದಾ ಪೀಠದಲ್ಲಿ ಎಲ್ಲಾ ವಿದ್ವಾಂಸರು ಒಂದು ಅಸೆಂಬಲ್ ಆಗಿದ್ದಾರೆ. ಆ ಸಮಯದಲ್ಲಿ ಸ್ವಾಮಿ ರಾಮಾನುಜರು ಇದರ ಒಂದು ಅರಂಗೇಟ್ರನ್ನ ಆರಂಭಿಸಬೇಕು, ಪಬ್ಲಿಕ್ ಪ್ರೆಸೆಂಟೇಷನ್ ನ. ಹೀಗೆ ಇನ್ನೇನು ಆರಂಭಿಸುವಂತಹ ಸಮಯಕ್ಕೆ ಮುಂಚೆ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್, ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ನ ಅರೈವಲ್ ಆಗುತ್ತೆ. ಅದು ಯಾರು ಅಂತ ಅಂದ್ರೆ ಸಾಕ್ಷಾತ್ ಸರಸ್ವತಿ ದೇವಿ.
ಆ ಸರಸ್ವತಿ ದೇವಿಯೇ ಆ ಶ್ರೀಭಾಷ್ಯವನ್ನ ಕೇಳೋದಕ್ಕೆ ಅಲ್ಲಿ ಬರ್ತಾಳೆ ಶಾರದಾ ಪೀಠಕ್ಕೆ. ಆ ರೀತಿಯಲ್ಲಿ ಶಾರದಾ ಪೀಠಕ್ಕೆ ಆ ಸರಸ್ವತಿ ದೇವಿ ಬಂದು ಇಲ್ಲಿ ಸ್ವಾಮಿ ರಾಮಾನಂದರು ತಮ್ಮ ಪಬ್ಲಿಕ್ ಪ್ರೆಸೆಂಟೇಷನ್ ಆರಂಭಿಸ್ತಾರೆ. ಇರುವಂತಹ ವಿದ್ವಾಂಸರೆಲ್ಲ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ವಿದ್ವಾಂಸರು ಎಂಜಾಯ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಸರಸ್ವತಿ ದೇವಿನೇ ಹೀಗೆ ತಲೆ ಆಡಿಸ್ಕೊಂಡು ಸವಿದು ಕೇಳಿದಂತೆ. ಅದ್ರ ಜೊತೆಗೆ ಒನ್ಸ್ ಮೋರ್ ಅಂತ ಮಧ್ಯ ಬಹಳಷ್ಟು ವಿಷಯಗಳನ್ನ ಕೇಳಿದಂತೆ. ಅದರ ಜೊತೆಗೆ ಈಗಲೂ ಸಹ ನಾನು ಹೇಳ್ತಾ ಇದ್ದೀನಿ, ಚಪ್ಪಾಳೆ ಹೊಡೆಯುವಂಥದ್ದು ಅಥವಾ ಯಾವುದೋ ಒಂದು ವಿಷಯವನ್ನ ಮಾತಾಡ್ತಾ ಇದ್ರೆ ಅದನ್ನ ಸವಿಯುವಂಥದ್ದು, ಇದೆಲ್ಲ ಸಂಪ್ರದಾಯ ವಿರುದ್ಧ ಅಲ್ಲ. ಆ ಸವಿಯೋದನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಅದೇ ರೀತಿ ಅವತ್ತು ಆ ಸರಸ್ವತಿ ದೇವಿಯು ಈ ಸ್ವಾಮಿ ರಾಮಾನಂದರ ಪಬ್ಲಿಕ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ರೆ ಅವಳು ಸವಿದು ಚಪ್ಪಾಳೆಯನ್ನ ಹೊಡ್ತಾ ಇದ್ದು ಒನ್ಸ್ ಮೋರ್ ಅಂತ ಕೇಳಿದ್ರು. ಆ ರೀತಿಯಲ್ಲಿ ಆ ಸರಸ್ವತಿ ದೇವಿ ಒನ್ಸ್ ಮೋರ್ ಅಂತ ಕೇಳಿದ್ದನ್ನೆಲ್ಲ ಇಲ್ಲಿ ಸ್ವಾಮಿ ರಾಮಾನಂದರು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಈ ಒಂದು ಪಬ್ಲಿಕ್ ಪ್ರೆಸೆಂಟೇಷನ್ ಮುಗಿಸ್ತಾರೆ. ಅದಾದ ಮೇಲೆ ಅಲ್ಲಿ ಯಾರು ಅಲ್ಲಿರುವಂತಹ ಸರಸ್ವತಿ ದೇವಿ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಒಂದು ಗಿಫ್ಟ್ ಅಲ್ಲ, ಬೇರೆ ಬೇರೆ ಗಿಫ್ಟ್ಗಳನ್ನ ಕೊಡ್ತಾಳೆ. ಇಲ್ಲಿ ಒಂದಲ್ಲ, ಇಲ್ಲಿ ನಾಡು ಪುಗಳು ಪರಿಸು ಅಲ್ಲ, ನಾಡು ಪುಗಳು ಪರಿಸುಗಳು ನೂರಲ್ ಅಷ್ಟು ಗಿಫ್ಟ್ಸ್ ಅನ್ನ ಕೊಡ್ತಾಳೆ. ಯಾವ ಗಿಫ್ಟ್ಸ್ ಅನ್ನ ಇಲ್ಲಿ ಕೊಡ್ತಾಳೆ ಅಂತ ನೋಡಿದ್ರೆ, ಇದಕ್ಕೆ ಈಗ ತಾನೇ ನಾನು ಹೇಳಿದ್ನಲ್ಲ ಸ್ವಾಮಿ ರಾಮಾನಂದರು ರಚನೆ ಮಾಡೋದು ಅಂತ ಹೇಳಿ, ಶ್ರೀಭಾಷ್ಯ ಅಂತ ಹೇಳಿ, ಅದಕ್ಕೆ ಫಸ್ಟ್ ಆಫ್ ಆಲ್ ಸ್ವಾಮಿ ರಾಮಾನಂದರು ಶ್ರೀಭಾಷ್ಯ ಅನ್ನುವಂತಹ ಹೆಸರನ್ನು ಇಡ್ಲೇ ಇಲ್ಲ. ಅದಕ್ಕೆ ಮೂಲವಾದಂತಹ ಹೆಸರು ಶಾರೀರಕ ಮೀಮಾಂಸಾ ಭಾಷ್ಯ. ಈ ಹೆಸರನ್ನ ಸ್ವಾಮಿ ರಾಮಾನುಜರು ಇಟ್ಟಿದ್ರು. ಆಮೇಲೆ ಇಲ್ಲಿ ಇದು ಹೇಗೆ ಅಂತ ಅಂದ್ರೆ, ಒಂದು ಮನೆಯಲ್ಲಿ ಒಂದು ಮಗು ಇದೆ ಅಂತ ಅನ್ಕೋಣ. ಆ ಮಗುಗೆ ನಾವು ಹೇಳ್ತೀವಿ, ಈ ಸರಿ ಈ ಟೆನ್ನಿಸ್ ಕಾಂಪಿಟೇಷನ್ ಅಲ್ಲೋ ಯಾವುದೋ ಬ್ಯಾಡ್ಮಿಂಟನ್ ಕಾಂಪಿಟೇಷನ್, ಯಾವುದೋ ಒಂದು ಕಾಂಪಿಟೇಷನ್, ಇದರಲ್ಲಿ ಈ ರೀತಿ ಫಸ್ಟ್ ಬಂದ್ಬಿಟ್ರೆ ನಾನು ನಿನಗೆ ಒಂದು ಚಾಕ್ಲೇಟ್ ಕೊಡಿಸ್ತೀನಿ, ಅದಾದ್ಮೇಲೆ ನಾನು ನಿನಗೆ ಒಂದು ಐಪ್ಯಾಡ್ ಕೊಡಿಸ್ತೀನಿ, ಅದಾದ್ಮೇಲೆ ವಯಸ್ಸು ಸ್ವಲ್ಪ ದೊಡ್ಡದಾಗಿದ್ರೆ ನಾನು ನಿಮ್ಗೆ ಸ್ವಲ್ಪ ಮೊಬೈಲ್ ಕೊಡಿಸ್ತೀನಿ ಅಲ್ವಾ. ಈ ರೀತಿ ಮನೇಲಿ ಹೇಳಲ್ವಾ, ಅಯ್ಯೋ ನನ್ನ ಮಗು ಇಷ್ಟೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟಿದೆ, ನನ್ನ ಮಗುಗೆ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿ ಮೊದಲು ಚಾಕ್ಲೇಟ್ ಇಂದ ಆರಂಭಿಸಿ ಅದಾದ್ಮೇಲೆ ಒಂದು ಐಪ್ಯಾಡ್, ಅದಾದ್ಮೇಲೆ ಒಂದು ಫೋನು, ಈ ರೀತಿ ಎಲ್ಲ ನಮ್ಮ ಮಕ್ಕಳಿಗೆ ಕೊಡ್ತಾನೆ ಹೋಗ್ತೀವಲ್ಲ. ಅದೇ ರೀತಿ ಇಲ್ಲೂ ಸಹ ಆ ಸರಸ್ವತಿ ದೇವಿಗೆ ಸ್ವಾಮಿ ರಾಮಾನುಜರನ್ನ ಕಂಡ್ರೆ ಆ ಮಗುವಂತ ಭಾವನೆ, ಆ ಮಗು ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದು ಬಂದ್ರೆ ನಮ್ಗೆ ಎಷ್ಟು ಸಂತೋಷವಾಗುತ್ತೋ ಅದೇ ಸಂತೋಷ ಇಲ್ಲಿ ಸರಸ್ವತಿ ದೇವಿಗೆ. ನಮ್ಮ ಮಗು ಇಷ್ಟೆಲ್ಲಾ ಸಾಧನೆ ಮಾಡಿದೆ, ಇದಕ್ಕೆ ಏನ್ ಮಾಡಿದ್ರೂ ಸಾಲದು ಅನ್ನುವಂತಹ ಭಾವನೆಯಲ್ಲಿ ಆ ಸರಸ್ವತಿ ದೇವಿ ಮೊದಲಿಗೆ ಆ ಶಾರೀರಕ ಮೀಮಾಂಸಾ ಭಾಷ್ಯ ಅನ್ನುವಂತಹ ಆ ಗ್ರಂಥಕ್ಕೆ ಶ್ರೀ ಭಾಷ್ಯ ಅನ್ನುವಂತಹ ಹೆಸರನ್ನ ಇಟ್ಟಳು. ಇದು ನಾಡುಗಳನ್ನು ಪರಿಸ್ಥಿತಿ. ಆ ರೀತಿಯಲ್ಲಿ ಎಲ್ಲರೂ ಹೊಗಳುವಂತಹ ಒಂದು ಕಾಣಿಕೆ ಇದು ಒಂದು. ಎರಡನೇದು ಏನು ಅಂತ ಅಂದ್ರೆ, ಇಲ್ಲಿಯವರೆಗೂ ಸ್ವಾಮಿ ರಾಮಾನುಜರಿಗೆ ಎಷ್ಟೋ ಹೆಸರುಗಳಿವೆ. ಇಳೆಯಾಳ್ವಾರ್, ರಾಮಾನುಜರು, ಎಂಪೆರುಮಾನಾರ್, ಈ ರೀತಿ ಎಷ್ಟೋ ಹೆಸರುಗಳನ್ನ ನಾವು ನೋಡಬಹುದು ಅಲ್ವಾ. ಆದರೆ ಒಂದು ಹೆಸರು ಇಲ್ಲಿಯವರೆಗೆ ಅವರಿಗೆ ಇರಲಿಲ್ಲ. ಅಯ್ಯೋ ನಮ್ಮ ಮಗು ಇಷ್ಟೆಲ್ಲ ಸಾಧನೆ ಮಾಡಿದೆ, ಜಸ್ಟ್ ಶ್ರೀಭಾಷ್ಯ ಅಂತ ಗ್ರಂಥಕ್ಕೆ ಹೆಸರಿಡೋದು ಅವರ ಶ್ರಮಕ್ಕೆ ಏನು ಸರಿ ಹೋಗಲ್ಲ, ಇನ್ನೂ ಏನಾದರೂ ಗಿಫ್ಟ್ ಕೊಡಬೇಕು ನಮ್ಮ ಮಗುಗೆ ಅಂತ ಹೇಳಿ ಆ ಸರಸ್ವತಿ ದೇವಿ ಸ್ವಾಮಿ ರಾಮಾನುಜರಿಗೆ ಶ್ರೀ ಭಾಷ್ಯಕಾರರ್ ಅಂತ ಹೇಳಿ ಹೆಸರನ್ನು ಇಟ್ಟು, ಇದು ಎರಡನೇ ನಾಡುಗಳನ್ನು ಪರಿಸು. ಆ ರೀತಿಯಲ್ಲಿ ಇದು ಕೂಡ ಆ ಸರಸ್ವತಿ ದೇವಿಗೆ ಸಾಲಿಲ್ಲ. ನಮ್ಮ ಮಗು ಎಷ್ಟೆಲ್ಲ ಸಾಧನೆ ಮಾಡಿದೆ, ಎಷ್ಟೆಲ್ಲ ಕಷ್ಟಪಟ್ಟಿದೆ, ಈ ರೀತಿಯಾದ ಒಂದು ಸಾಧನೆ ಮಾಡೋದಕ್ಕೆ ಇದಕ್ಕೆ ಇದು ಸಾಕ, ಶ್ರೀಭಾಷ್ಯಕಾರರ್ ಅನ್ನೋದು ಸಾಕ ಅಂದ್ರೆ ಸಾಲದು. ಮತ್ತೆ ಇನ್ನೇನು ಕೊಡ್ಬೋದು ಅಂತ ಅಂದ್ರೆ, ತಾನೇ ಸ್ವಂತವಾಗಿ ತನ್ನ ಸ್ವಾರ್ಚೆ ಅಂತ ಕರೀತೀವಿ. ಸ್ವಾರ್ಚೆ ಅಂತ ಅಂದ್ರೆ ಅವರವರು ಆರಾಧನೆ ಮಾಡುವಂತಹ ಒಂದು ಆರಾಧನಾ ಮೂರ್ತಿ. ಆ ಆರಾಧನಾ ಮೂರ್ತಿ ಆ ರೀತಿಯಲ್ಲಿ ತಾನೇ ಆರಾಧನೆ ಮಾಡ್ತಾ ಇದ್ದಂತಹ ಒಂದು ಆರಾಧನಾ ಮೂರ್ತಿ ಯಾರು? ಸರಸ್ವತಿ ದೇವಿ ತಾನೇ ಆರಾಧನೆ ಮಾಡ್ತಾ ಇದ್ದಂತಹ ಆರಾಧನಾ ಮೂರ್ತಿಯಾದ ಹಯಗ್ರೀವ ಸ್ವಾಮಿಯನ್ನ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಮೂರ್ತಿಯನ್ನ ನಮ್ಮ ಸ್ವಾಮಿ ಭಾಷ್ಯಕಾರರಿಗೆ ಅನುಗ್ರಹಿಸ್ತಾಳೆ.
ಇವತ್ತಿನ ಇದೆಲ್ಲ ನಮ್ಮ ಕರ್ನಾಟಕದವರಿಗೆ ಎಸ್ಪೆಷಲಿ ಹೆಮ್ಮೆ ವಿಷಯ ಆಗ್ಬೇಕು. ಯಾಕೆ ಅಂದ್ರೆ ಕಾಶ್ಮೀರದಲ್ಲಿ ನಡೆದರೂ ಸಹ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇವತ್ತೆಲ್ಲಿದ್ದಾನೆ, ಅದರಲ್ಲೂ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇವತ್ತಿಗೆ ನಮ್ಮ ಮೈಸೂರಿನಲ್ಲೇ ಇರುವಂತಹ ಪರಕಾಲ ಮಠದಲ್ಲಿ ಆ ವೆಂಕಟೇಶ್ವರ ಸ್ವಾಮಿಯನ್ನ ಇವತ್ತಿಗೂ ನೋಡಬಹುದು. ಇದೆಲ್ಲ ನಮಗೆ ಹೆಮ್ಮೆ ವಿಷಯವಾಗಿರಬೇಕು. ಆ ರೀತಿಯಲ್ಲಿ ಮೈಸೂರಿನವರಾಗಲಿ ಕರ್ನಾಟಕದವರಾಗಲಿ ಇದೆಲ್ಲ ಹೆಮ್ಮೆ ಮಾಡುವಂತಹ ವಿಷಯ. ಆ ಸರಸ್ವತಿ ದೇವಿ ಕೊಟ್ಟಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇವತ್ತಿಗೂ ಹೋಗಿ ನಾವು ಆ ಪರಕಾಲ ಮಠದಲ್ಲಿ ದರ್ಶನ ಮಾಡಬಹುದು. ಹೇಗೆ ಆ ನರಸಿಂಹಸ್ವಾಮಿಯನ್ನ ಆದಿವಂಶಡೋಬ ಸ್ವಾಮಿ ಪಡೆದ್ರು, ಆ ನರಸಿಂಹಸ್ವಾಮಿಯನ್ನ ಇವತ್ತಿಗೂ ನಾವು ಅಹೋಬಿಲ ಮಠದಲ್ಲಿ ದರ್ಶನ ಮಾಡಬಹುದು. ಅದೇ ರೀತಿ ಅದಕ್ಕೂ ಹೊಳೆಯದಾದಂತಹ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ನಾವು ಇವತ್ತಿಗೂ ಪರಕಾಲ ಮಠದಲ್ಲಿ ದರ್ಶನ ಮಾಡಬಹುದು. ಇದೇನೆ ನಮಗೆಲ್ಲ ಹೆಮ್ಮೆಯ ವಿಷಯ. ನಾನು ಇಷ್ಟು ಆಸ್ತಿ ಇಟ್ಕೊಂಡಿದ್ದೀನಿ, ಅಥವಾ ನನ್ನ ಮಗ ನನ್ನ ಮಗಳು US ಅಲ್ಲಿ ಇದ್ದಾಳೆ, ಅವ್ರು ಇಷ್ಟೆಲ್ಲ ಸಂಪಾದನೆ ಮಾಡ್ತಾಳೆ, ಇದೆಲ್ಲ ಹೆಮ್ಮೆಯ ವಿಷಯ ಅಲ್ಲ. ನಮಗೆ ಹೆಮ್ಮೆಯ ವಿಷಯ ಆಗ್ಬೇಕಾಗಿರೋದು ಇದೇನೆ. ಆ ರೀತಿಯಲ್ಲಿ ನಾವೀಗ ನೋಡೋದಾದ್ರೆ ನಾಡುಗಳು ಪರಿಶಿನಾಲ್ நன்றாக சூடகமே தோள்படைய தோளே செழிப்பூவே பாடகமே என்றನೆ ಪಲ್ಕಲಂ ಯಾಮಣಿಯು ಆಡೆಯುಕ್ಕೂ ಅದನ್ ಪಿನ್ನೆ ಪಾಲ್ಸೋರು ಅಂತ ಹೇಳಿ ಈ ಗೋದಾದೇವಿ ಇಷ್ಟು ದಿನಗಳು ಆಭರಣಗಳನ್ನೆಲ್ಲ ಏನು ಬಿಚ್ಚಿಟ್ಟಿದ್ಲು, ಆಭರಣಗಳನ್ನೆಲ್ಲ ಹಾಕೊಳ್ತಾ ಇರಲಿಲ್ಲ, ಮತ್ತೆ ಒಳ್ಳೆಯ ವಸ್ತ್ರಗಳನ್ನ ಹಾಕೊಳ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಈ ವ್ರತಗಳಿಗೆ ನಿಯಮಗಳನ್ನೆಲ್ಲ ಫಾಲೋ ಮಾಡಿಕೊಂಡು ಹೀಗಿದ್ದಂತಹ ಗೋದಾದೇವಿ ಈಗ ಈ ವ್ರತಾನುಷ್ಠಾನ ಸಿದ್ಧವಾಗೋಯ್ತು, ಸಿದ್ಧಿಯಾಗೋಯ್ತು, ಸಿದ್ಧಿಸ್ತು. ಆದ್ದರಿಂದ ನಾನು ಈ ಒಂದು ಜ್ಯುವೆಲರಿ, ಈ ಆಭರಣಗಳನ್ನೆಲ್ಲ ಹಾಕೊಳ್ತೀನಿ. ಅದು ಮಾತ್ರ ಅಲ್ಲ, ಅದರ ಜೊತೆಗೆ ಒಳ್ಳೆ ಒಳ್ಳೆ ವಸ್ತ್ರಗಳನ್ನ ಉಟ್ಕೊಳ್ತೀನಿ ಅಂತ ಹೇಳಿ ಅದರ ಜೊತೆಗೆ ಒಳ್ಳೆಯ ವಸ್ತ್ರವನ್ನು ಉಟ್ಟುಕೊಂಡು ಅದನ್ನೇ ಪಾಲಿಸೋರು. ಅದಾದ್ಮೇಲೆ ನಾನು ಅವನಿಗೆ ನೈವೇದ್ಯವನ್ನ ಮಾಡಿ ಆ ಪಾಲ್ಸೋರು ಅನ್ನುವಂತಹ ಕ್ಷೀರಾನ್ನವನ್ನ ನಾನು ತಗೊಳ್ತೀನಿ. ಅದು ಕೂಡ ಹೇಗಿದೆ ಅಂತ ಅಂದ್ರೆ ಈ ಕ್ಷೀರಾನ್ನದ ಒಂದು ಸಂಕ್ಷಿಪ್ತ ರೆಸಿಪಿಯನ್ನ ಗೋದಾದೇವಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅದನ್ ಪಿನ್ನೆ ಪಾಲ್ಸೋರು ಮೂಡನೈ ಕೈದು ಮುಳಂಗೈ ವಳಿವಾರ. ಆ ಒಂದು ಪಾಲ್ಸೋರು ಅಂತ ಅಂದ್ರೆ ಆ ಕ್ಷೀರಾನ್ನವನ್ನ ನಾವು ಮಾಡ್ಬೇಕಂತೆ. ಅದು ಹೇಗೆ ಅಂತ ಅಂದ್ರೆ ಕ್ಷೀರವನ್ನ ಹಾಕಿ ಅದರಲ್ಲಿ ಅಕ್ಕಿಯನ್ನ ಹಾಕಿ ಅದನ್ನ ಹಾಗೆ ಕುದಿಸಿ, ಅದು ಎಷ್ಟು ಸಮಯ ಕುದಿಸ್ಬೇಕು ಅಂತ ಅಂದ್ರೆ ಆ ಅಕ್ಕಿ ಅನ್ನ ಆಗೋವರೆಗೂ ಕುದಿಸ್ಬೇಕು. ಅದಾದ್ಮೇಲೆ ಅದಕ್ಕೆ ತುಪ್ಪವನ್ನು ಹಾಕಬೇಕು. ಆಮೇಲೆ ಈ ರೀತಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಆ ಕ್ಷೀರಾನ್ನವನ್ನು ನಾವು ತಗೊಂಡು ಹೀಗೆ ಕೈಯಲ್ಲಿ ಇಟ್ಕೊಂಡು ಇನ್ನೇನು ತಗೋಬೇಕು ಅಂತ ಅಂದ್ರೆ ಹೀಗೆ ಕೈಯಲ್ಲಿ ಇಟ್ಕೊಂಡ್ರೇನೆ ಸಾಕಂತೆ. ಇಲ್ಲಿವರೆಗೂ ಮುಳಂಕೈ ವಳಿವಾರ ಅಂದ್ರೆ ಈ ಮೊಣಕೈವರೆಗೂ ಆ ತುಪ್ಪ ಸೋರ್ಬೇಕಂತೆ. ಇಷ್ಟು ದಿನಗಳು ಗೋದಾದೇವಿ 2ನೇ ಪಾಶದಲ್ಲಿ ಹೇಳಿದಾಗೆ ನಯ್ಯುಣ್ಣೋ ಪಾಲುಣ್ಣೋ ಅಂತ ಹೇಳಿದ್ರು ಅಲ್ವಾ. ಆ ತುಪ್ಪವನ್ನ ತಿನ್ನೋದಿಲ್ಲ, ಹಾಲನ್ನು ಕುಡಿಯೋದಿಲ್ಲ ಅಂತ ಹೇಳಿದ್ರು. ಆ ರೀತಿ ಆ ಲಕ್ಸುರೀಸ್ನೆಲ್ಲ ನಾವು ಬಿಟ್ಟಿದ್ವಿ ಯಾವತ್ತು, ಆದ್ರೆ ಈ ವ್ರತಾನುಷ್ಠಾನ ಇವತ್ತು ಸಿದ್ಧಿಸ್ತು. ಅದಕ್ಕಾಗಿಯೇ ನಾವು ಈ ರೀತಿಯಾಗಿ ಕೊಂಡಾಟಗಳನ್ನ ಮಾಡ್ತಾ ಇದ್ದೇವೆ. ನಮ್ಮನ್ನು ನಾವು ಅಲಂಕಾರ ಮಾಡ್ಕೊಳ್ತಾ ಇದ್ದೇವೆ, ಒಳ್ಳೆ ವಸ್ತ್ರಗಳನ್ನು ಉಟ್ಕೊಳ್ತಾ ಇದ್ದೇವೆ, ಅವನಿಗೆ ಹೋಗಿ ಆ ಕ್ಷೀರಾನ್ನವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ, ಅದನ್ನ ನಾವು ತಗೊಳ್ತಾ ಇದ್ದೇವೆ ಅಂತ ಹೇಳಿ ಕೂಡಿருந்து ಕುಳಿಂದೇನೋ ಎಂಪಾವ ಅಂತ ಹೇಳಿ ನಾವೆಲ್ಲರೂ ಸೇರಿ ಈ ರೀತಿಯಲ್ಲಿ ನಾವು ಆ ಒಂದು ಎಂಜಾಯ್ ಮಾಡೋಣ ಅಂತ ಹೇಳಿ ಇದರ ಬಗ್ಗೆ ಏನಂತಾರೆ, ಆ ಶಕ್ಕರ್ ಪೊಂಗಲ ಬಗ್ಗೆ ಅಥವಾ ಆ ಕ್ಷೀರಾನ್ನದ ಬಗ್ಗೆ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ನಾವೆಲ್ಲರೂ ಸೇರಿ ಆ ಕ್ಷೀರಾನ್ನವನ್ನ ತಗೊಳ್ಳೋಣ, ನಾವೆಲ್ಲರೂ ಆ ಪ್ರಸಾದವನ್ನ ಎಂಜಾಯ್ ಮಾಡೋಣ ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ನೆನ್ನೆಯ ಪಾಶುರದಲ್ಲಿ ಒಂದು ವಿಶೇಷವಾದ ಅಂಶವನ್ನು ನೋಡಿದ್ವಿ. ಏನು ಅಂತ ಅಂದ್ರೆ ಮೊದಲ ಸಾಲಿನಲ್ಲಿ ಹೇಳಿದ ಹಾಗೆ ಮಾಲೆ ಮಣಿವಣ್ಣ ಅಲ್ವಾ. ಮಾಲೆ ಅಂತ ಅಂದ್ರೆ ಅತ್ಯಂತ ಪ್ರೀತಿಯನ್ನ ಇಡೋದಕ್ಕೆ ಅವನು ಆ ರೀತಿಯಲ್ಲಿ ಅದೇ ರೀತಿ ಅತ್ಯಂತ ಪ್ರೀತಿಯನ್ನ ಅವನು ಆಶ್ರಿತರ ಮೇಲೂ ಇಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಆಲಿಂಗಯ ಅಂತ ಹೇಳಿ ಆ ಆಲದ ಮರದ ಎಲೆಯ ಮೇಲೆ ಮಲಗಿರುವಂತಹ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ನೋಡಿದ್ವಲ್ಲ, ಆ ರೀತಿಯಲ್ಲಿ ಆ ಬಾಲಂ ಮುಕುಂದಂ ಅವನ ಹೊಟ್ಟೆಯೊಳಗೆ ಹೋದವರು ಯಾರು? ಮಾರ್ಕಂಡೇಯ ಮುನಿಗಳು ಅಲ್ವಾ. ಮಾರ್ಕಂಡೇಯ ಮುನಿಗಳು ಅವನ ಹೊಟ್ಟೆ ಒಳಗೆ ಹೋದ್ರು, ಇಡೀ 14 ಲೋಕಗಳನ್ನು ಫ್ಯೂ ಸೆಕೆಂಡ್ಸ್ ನಲ್ಲಿ ತಿರುಗಾಡಿ ಬಂದ್ಬಿಟ್ರು. ಆ ರೀತಿ ಇರ್ಬೇಕಾದ್ರೆ ಅವನಲ್ಲಿ ನಂತರ ಅವನನ್ನೇ ಉಪಾಸನೆ ಮಾಡೋದಕ್ಕೆ ಅವರು ಆರಂಭಿಸಿದ್ರು.
ಅಂದ್ರೆ ಅವನಲ್ಲೇ ಪ್ರೀತಿ ಇರೋದಕ್ಕೆ ಅವನು ಅರ್ಹ ಅಂತ ಹೇಳಿ ತೋರಿಸಿ, ಅದೇ ರೀತಿ ಮಾರ್ಕಂಡೇಯ ಮುನಿವರುಗಳು ಮಾಡುವುದು ಅಂತ ಹೇಳಿ ಮಾಲೆ ಮಣಿಮನ್ನ ಆಲಿನಿಲಯಾಯ್ ಅರುಳೇಲೋರ್ ಎಂಪಾವಾಯ್ ಅಂತ ಹೇಳಿ ಗೋದಾದೇವಿ ಒಂದೇ ಪಾತ್ರದಲ್ಲಿ ಈ ರೀತಿ ಕನೆಕ್ಟ್ ಮಾಡಿ ತೋರಿಸಿದ್ರು. ಅದೇ ರೀತಿ ಇವತ್ತೂ ಸಹ ಗೋದಾದೇವಿ ಕೂಡಾಲೇ ಶ್ರೀ ಗೋವಿಂದ ಅಂತ ಹೇಳಿ ಸೇರದೇ ಇರೋರನ್ನ ಸೇರಿಸೋ ಹಾಗೆ ಮಾಡ್ತಾನೆ. ಅದಕ್ಕೆ ಸೇರದೇ ಇರೋರೆಲ್ಲ ಸೇರಿ ಎಲ್ಲರೂ ಸೇರಿ ಬಂದಿದ್ದೀರ, ಬಹಳ ಸಂತೋಷ. ಆ ರೀತಿಯಲ್ಲಿ ಕೂಡಿಯಿಂದ ಕುಳಿಯಿಂದ ಎಲ್ಲರೂ ಎಂಪಾವಾಯ್, ಸೇರದೇ ಇರೋರೆಲ್ಲ ಸೇರಿ ಎಲ್ಲರನ್ನ ಸೇರಿಸ್ಕೊಂಡು ನಾವು ಈ ವ್ರತಾನುಷ್ಠಾನವನ್ನು ಮಾಡ್ತೀವಿ ಅಂತ ಹೇಳಿ ಸೇರಿಸದೇ ಇರೋರ್ನೂ ಸೇರಿಸ್ತಾನೆ. ಆ ರೀತಿಯಾಗಿ ಕೂಡಿ ಇருந்து ನಾವೆಲ್ಲವೂ ಸೇರಿ ಈ ಅವನ ನಾಮಸ್ಮರಣೆಗಳನ್ನ ಮಾಡೋಣ, ಅವನನ್ನ ಹಾಡೋಣ, ಅವನ ಭಜನೆಗಳನ್ನ ಮಾಡೋಣ, ಅದರ ಜೊತೆಗೆ ಅವನ ಪ್ರಸಾದಗಳನ್ನ ತಗೋಣ. ಅದರಲ್ಲಿ ಮತ್ತೊಂದು ಅತ್ಯಂತ ಮುಖ್ಯವಾದ ವಿಷಯವನ್ನ ಹೇಳಿ ಈ ಉಪನ್ಯಾಸವನ್ನು ಮುಗಿಸ್ಕೊಳ್ತೀನಿ. ಇಲ್ಲಿ ಕೂಡಾರೆ ಬೆಲ್ಲುಂಚಿ ಗೋವಿಂದ ಅಂತ ಹೇಳಿ ಗೋವಿಂದ ಅನ್ನುವಂತಹ ತಿರುನಾಮವನ್ನ ಗೋದಾದೇವಿ ತೋರಿಸ್ತಾರೆ ಅಲ್ವಾ. ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ನಾವು 6ನೇ ಪಾಶುರದಲ್ಲಿ ಮೆಲ್ಲ ಎಳೆದು ಹರಿ ಎಂಟರ್ ಬೇರವನು ಅಂತ ಹೇಳಿ ಗೋದಾದೇವಿ ಹೇಳಿದ್ರು ಅಲ್ವಾ. ಬೆಳಗ್ಗೆ ಏನ್ ಮಾಡ್ತಾರಂತೆ ಮಹರ್ಷಿಗಳು ಅಂತ ನೋಡಿದ್ರೆ, ಅವರು ಬೆಳಗ್ಗೆ ಎದ್ದು ಹರಿ 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 ಅನ್ನುವಂತಹ ಒಂದು ನಾಮ ಸಂಕೀರ್ತನೆಯನ್ನ ಮಾಡ್ತಾರಂತೆ. ನಂತರ ನೆಕ್ಸ್ಟ್ 7ನೇ ಪಾಶುರದಲ್ಲಿ ಗೋದಾದೇವಿ ಏನ್ ತೋರಿಸಿದ್ರು ಅಂದ್ರೆ, ಕೇಶವನೈ ಪಾಡವು ನೀ ಕೇಟೇ ಇಡತ್ತೀಯ ಅಂತ ಹೇಳಿ ಆ ಕೇಶವ ಅನ್ನುವಂತಹ ನಾಮದ ಬಗ್ಗೆ ತೋರಿಸಿದ್ರು ಅಲ್ವಾ. ಬೆಳಗ್ಗೆ ಎದ್ದು ಕೂಡಲೇ ಹರಿನಾಮ ಸ್ಮರಣೆಯನ್ನ ಮಾಡಬೇಕು, ಅದು 6ನೇ ಪಾಶುರ. 7ನೇ ಪಾಶುರದಲ್ಲಿ ಕೇಶವನೈ ಪಾಡವು ನೀ ಕೇಟೇ ಇಡತ್ತೀಯೋ ಅಂತ ಹೇಳಿ 7ನೇ ಪಾಶುರದಲ್ಲಿ ಕೇಶವ ಅನ್ನುವಂತಹ ನಾಮಸ್ಮರಣೆಯನ್ನ ನಾವು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ, ಟಾಟಾ ಬೈಕ್ ಎಲ್ಲ ನೀವು ಹೇಳ್ಕೊಳ್ಳಿ ಬೇಡ ಅಂತ ಅನ್ನಲ್ಲ, ಆದ್ರೆ ಅದರ ಜೊತೆಗೆ ಈ ಕೇಶವ ಅನ್ನುವಂತಹ ನಾಮವನ್ನ ನೀವು ಹೇಳಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಮೊದಲಿಗೆ ಎದ್ದಾಗ ಹರಿನಾಮ, ನಂತರ ಮನೆಯಿಂದ ಹೊರಡಬೇಕಾದ್ರೆ ಕೇಶವನಾಮ. ಈ ಆರ್ಡರ್ ನಲ್ಲೇ ರಚನೆ ಮಾಡಿ ತೋರಿಸಿದ್ದಾರೆ ಗೋದಾದೇವಿ. 6ರಲ್ಲಿ ಹರಿ, 7ನಲ್ಲಿ ಕೇಶವ. ಆ ನೆಕ್ಸ್ಟ್ ಬರುವಂತಹ ತಿರುನಾಮ ಯಾವುದು ಅಂತ ಅಂದ್ರೆ ಅದೇನೆ ಗೋವಿಂದ. ಅದೇನೆ ಈ ಪಾಶುರದಲ್ಲಿ 27ನೇ ಪಾಶುರದಲ್ಲಿ ಕೂಡಾರೈ ಬೆಲ್ಲುಂಚಿ ಗೋವಿಂದ. ಈ ಗೋವಿಂದ ಅನ್ನುವಂತಹ ತಿರುನಾಮವನ್ನು ನಾವು ಯಾವಾಗ ಹೇಳಬೇಕು ಅಂತ ಅಂದ್ರೆ, ಸಾಮಾನ್ಯವಾಗಿ ಒಬ್ಬರು ಈ ರೀತಿ ಎಲ್ಲರೂ ಮನೆಯಿಂದ ಹೊರಗೆ ಹೋಗಿ ಅವತ್ತಿಗೆ ಆರಾಧನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ಅವನಿಗೆ ಆರಾಧನೆಗಳನ್ನೆಲ್ಲ ಮಾಡಿ, ಅವನಿಗೆ ಬೇಕಾಗಿ ಇವತ್ತಿನ ದಿನ ನಾವು ಮಾಡುವಂತಹ ಕ್ಷೀರಾನ್ನಗಳು ಅದನ್ನೆಲ್ಲ ಅವನಿಗೆ ಸಮರ್ಪಣೆ ಮಾಡಿ ಅದನ್ನ ನಾವು ತಗೋಬೇಕಾದಂತಹ ಸಮಯದಲ್ಲಿ, ಆ ಊಟವನ್ನು ಮಾಡಬೇಕಾದಂತಹ ಒಂದು ಸಮಯದಲ್ಲಿ ನಾವು ಹೇಳಬೇಕಾಗಿರುವಂತಹ ತಿರುನಾಮ ಯಾವುದು ಅಂದ್ರೆ ಅದೇನೇ ಗೋವಿಂದ. ಆ ರೀತಿಯಲ್ಲಿ ಇಲ್ಲಿ ಆರ್ಡರ್ ನಾವು ನೋಡಿದ್ರೆ 6ನೇ ಪಾಶುರದಲ್ಲಿ ಬೆಳಗ್ಗೆ ಎದ್ದಾಗ ಹೇಳಬೇಕಾಗಿರುವಂತಹ ಹರಿನಾಮ, 7ನೇ ಪಾಶುರದಲ್ಲಿ ಅದರ ನಂತರ ಮನೆಯಿಂದ ಹೊರಡಬೇಕಾದ್ರೆ ಹೇಳಬೇಕಾಗಿರುವಂತಹ ತಿರುನಾಮ ಕೇಶವ. ಅದಾದ್ಮೇಲೆ 27ನೇ ಪಾಶುರದಲ್ಲಿ ನಾವು ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಹೇಳಬೇಕಾಗಿರುವಂತಹ ತಿರುನಾಮ ಗೋವಿಂದ. ಅದರಲ್ಲೂ ಈ ಪಾಶುರದಲ್ಲೇ ಗೋವಿಂದ ಅಂತ ಯಾಕೆ ಹೇಳ್ತಾ ಇದ್ದಾರೆ ಗೋದಾದೇವಿ? ಇಷ್ಟು ಪಾಶುರಗಳಲ್ಲಿ ಹೇಳಿಲ್ಲ ಅಲ್ವಾ. ಗೋವಿಂದ ಅನ್ನುವಂತಹ ಮಾತನ್ನ ಗೋದಾದೇವಿ ಇಷ್ಟು ಪಾಶುರಗಳಲ್ಲಿ ಹೇಳಿದೆ, 27ನೇ ಪಾಶುರದಲ್ಲೇ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ, ಇಲ್ಲಿ ಗೋದಾದೇವಿ ಹೇಳುವ ಹಾಗೆ ಅದನ್ ಪಿನ್ನೆ ಪಾಲ್ಸೋರು ಮೂಡ ನೈವೇದ್ಯ ಮುಡಂಗೈ ಒಳ್ಳಿಲಾರ ಅಂತ ಹೇಳಿ ಆ ಮೊಣಕೈವರೆಗೂ ಆ ತುಪ್ಪ ಬರಬೇಕು ಅಂತ ಗೋದಾದೇವಿ ತೋರಿಸಿ ಆ ಕ್ಷೀರಾನ್ನವನ್ನು ನಾವು ತಿನ್ನುವಂತ ಒಂದು ಸನ್ನಿವೇಶವನ್ನು ಈ ಪಾಶುರದಲ್ಲಿ ಗೋದಾದೇವಿ ತೋರಿಸ್ತಾ ಇರಲ್ಲ. ಕ್ಷೀರಾನ್ನವನ್ನು ನಾವು ತಗೊಳ್ತಾ ಇದ್ದೀವಿ ಇವತ್ತಿನ ದಿನ 27ನೇ ದಿನ. ಆ ಸಮಯದಲ್ಲಿ ನಾವು ಹೇಳಬೇಕಾಗಿರುವಂತಹ ತಿರುನಾಮ ಗೋವಿಂದ ಅಂತ ಹೇಳಿ ಈ ಪಾಶುರದ ಮೂಲಕ ಗೋದಾದೇವಿ ತೋರಿಸ್ತಾಳೆ. ನೋಡಿ ಗೋದಾದೇವಿಯ ರಚನೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ, ಮೊದಲು ಹರಿ ಅನ್ನುವಂತಹ ತಿರುನಾಮವನ್ನು ತೋರಿಸಿದ್ಲು, ನಂತರ ಕೇಶವ ಅನ್ನುವಂತಹ ತಿರುನಾಮವನ್ನು ತೋರಿಸಿದ್ಲು, ಈಗ ಗೋವಿಂದ ಅನ್ನುವಂತಹ ತಿರುನಾಮವನ್ನು ತೋರಿಸಿದ್ಲು. ಇದು ನಮ್ಮ ದಿನನಿತ್ಯದಲ್ಲಿ ನಾವು ಬೆಳಗ್ಗೆಯಿಂದ ಯಾವ ಆರ್ಡರ್ ನಲ್ಲಿ ಈ ತಿರುನಾಮಗಳನ್ನ ಹೇಳಬೇಕೋ ಅದೇ ಆರ್ಡರ್ ನಲ್ಲಿ ಈ ಗೋದಾದೇವಿಯನ್ನು ತೋರಿಸಿರುತ್ತೆ. ಇದೇ ಗೋದಾದೇವಿಯ ರಚನೆಯ ಒಂದು ಶ್ರೇಷ್ಠತೆ.
ಆ ರೀತಿಯಲ್ಲಿ ಎಂಥ ಶ್ರೇಷ್ಠವಾದ ಒಂದು ತಿರುಪ್ಪಾವೈನ ಗೋದಾದೇವಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನ ಹೇಳುವಂತಹ ಭಾಗ್ಯ ಅನ್ನೋದು, ಕೇಳುವಂತಹ ಭಾಗ್ಯ ಅನ್ನೋದು. ಆ ರೀತಿಯಲ್ಲಿ ಇವತ್ತು ಈ 27ನೇ ಪಾಶವನ್ನ ಮುಗಿಸ್ಕೊಳ್ತಾ ಇದ್ದಾರೆ ಗೋದಾದೇವಿ. ನಾಳೆಯ ಪಾಶವನ್ನ ಹೇಳಿಬಿಟ್ಟು ಈ ಉಪನ್ಯಾಸವನ್ನು ಮುಗಿಸ್ಕೊಳ್ಳೋಣ. கரைவர்கள் சென்று காஞ்சே அந்தோம் அறிவொன்று இல்லாத ஆய்குலத்து உன் தன்னை பிறவி பெருந்தனை புண்ணியம் ஞானுடையோம் குறையொன்றும் இல்லாத கோவிந்தா உன் தன்னோடுறவே நமக்கிங்கொழிக்க ஒழியாது அறியாத பிள்ளைகளோ அன்பினால் உன் தன்னை சிறுப்பேர் அழுத்தனமும் சீரி அருளாதே இறைவா நீ தாராய் பறையேலோர் என்பாவாய். கவிதார்த்திக சிம்ஹாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமः. வாதித்விக சிரோபந்த பஞ்சாங்க பராக்ரமः ஸ்ரீமான் வெங்கடநாதாரிய சிரம் விஜயதாம் புவி. ஸ்ரீமதே ஸ்ரீ லக்ஷ்மீ நரசிம்மதேவ பாவதா சேவக ஸ்ரீமன் ஸ்லோக ஸ்ரீ நாராயண யதீந்திர மகாதேசிகாய நமः. श्रीमते श्रीमन श्लोक श्री रंगनाथ यतीन्द्र महादेशिकाय नमः. श्रीमते वात्स्य श्री कृष्णमार्य महादेशिकाय नमः. अस्मद्गुरुभ्यो नमः.